ನಮಸ್ಕಾರ ಎಲ್ಲರಿಗೂ. ನಮಸ್ತೆ. ಇಂದು ನಮ್ಮ ಕನ್ನಡ ನ್ಯಾಷನಲ್ ಝೂಮ್ ಮೀಟಿಂಗ್ ನಲ್ಲಿ ಭಾಗವಹಿಸುವವರಿಗೆ ಎಲ್ಲರಿಗೆ ಸ್ವಾಗತ. ಇಂದು ನಾವು ವಿಷಯ ಸಾಮಾನ್ಯವಲ್ಲ, ಇದು ನಮ್ಮ ಭವಿಷ್ಯ ಬದಲಾಯಿಸುವ. ನಾನು ಕ್ರಿಯೇಟರ್ ಜ್ಯೋತಿ ಪಾಟೀಲ್, ಕೊಲ್ಹಾಪುರ್, ಮಹಾರಾಷ್ಟ್ರ. ನೀವು ಎಲ್ಲರೂ ನಿಮ್ಮ ಟೀಮ್ ನಲ್ಲಿ ಎಲ್ಲ ಸ್ನೇಹಿತರಿಗೆ ವಾಟ್ಸಪ್, ಚಾಟ್, ಕಾಲ್ ಮತ್ತು ಸ್ಕ್ರೀನ್ ಶಾಟ್ ಮೂಲಕ ನಿಮ್ಮ ಎಲ್ಲ ಸ್ನೇಹಿತರಿಗೆ ಮೀಟಿಂಗ್ ನಲ್ಲಿ ಕರೆಯಿರಿ. ಇಂದು ಮೀಟಿಂಗ್ ತುಂಬಾ ಚೆನ್ನಾಗಿ ಆಗುವುದಿದೆ. ಇಂದಿನ ಈ ಝೂಮ್ ಮೀಟಿಂಗ್ ನಲ್ಲಿ ಸಮಯ ಕೊಟ್ಟು ಸೇರಿರುವ ಎಲ್ಲ ಸ್ನೇಹಿತರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಇಂದು ನಾವು ಒಂದು ಬಹಳ ಮಹತ್ವದ ವಿಷಯ ಬಗ್ಗೆ ಮಾತನಾಡುವುದೇವೆ. ಕನಸು ಎಷ್ಟು ದೊಡ್ಡ ಇರಬೇಕು ಮತ್ತು ಅದರ ಸಲುವಾಗಿ ಮೋಟಿವೇಶನ್ ಹೇಗೆ ಉಳಿಸಿಕೊಳ್ಳಬೇಕು. ಸ್ನೇಹಿತರೆ, ಪ್ರತಿಯೊಬ್ಬರ ಜೀವನದಲ್ಲಿ ಕನಸುಗಳು ಇರುತ್ತವೆ. ಯಾರಾದರೂ ಸಣ್ಣ ಕನಸು, ಯಾರಾದರೂ ದೊಡ್ಡ ಕನಸು. ಆದರೆ ಕನಸುಗಳು ಇಲ್ಲದೆ ಮನುಷ್ಯ ಎಂದರೆ ದಿಕ್ಕಿಲ್ಲದ ಹಡಗಿನಂತೆ. ಒಬ್ಬ ವ್ಯಕ್ತಿ ಪ್ರತಿದಿನ 1% ಕೆಲಸ ಮಾಡುತ್ತಾನೆ. 365 ದಿನಗಳ ನಂತರ ಅವನಿಗೆ 37 ಪಟ್ಟು ಉತ್ತಮವಾಗಿರುತ್ತಾನೆ. ಸ್ನೇಹಿತರೆ, ಕನಸುಗಳು ನೋಡಿ, ಆದರೆ ಕೇವಲ ನೋಡೇ ಬಿಡಬೇಡ್ರಿ. ಅದರಾಗಿ ಪ್ರತಿದಿನ ಕೆಲಸ ಮಾಡಿ. ನೀವು ಈಗ ಯಾವ ಪರಿಸ್ಥಿತಿಯಲ್ಲಿದ್ದೀರೋ ನೀವು ಮುಂದೆ ಹೋಗಬಹುದು. ನಿಮ್ಮ ಹಿಂದಿನ ಸಮಸ್ಯೆಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ನಿಮ್ಮ ಇಂದಿನ ನಿರ್ಣಯದಿಂದ ಮಾತ್ರ ನಿಮ್ಮ ದೊಡ್ಡ ಆಗುದಿರಿ. ಇದು ಈ ಕ್ಷಣದಲ್ಲಿ ನೀವು ನಿಮ್ಮ ಮನಸ್ಸಿಗೆ ಕೇಳಿಕೊಳ್ಳಿ, ನಾನು ಮಾಡಬಹುದು, ನಾನು ಗೆಲ್ಲಬಹುದು. ಭಯ ಇಲ್ಲದೆ ಮುಂದೆ ಹೆಜ್ಜೆ ಇಡಿ, ಏಕೆಂದರೆ ದೊಡ್ಡ ಸಾಧನೆಗಳು ದೊಡ್ಡ ಧೈರ್ಯ ಇರುತ್ತವೆ. ಹಾಗಾದರೆ ಎಲ್ಲರೂ ಬನ್ನಿ, ಮೀಟಿಂಗ್ ಎಂಡ್ ತನಕ ಎಲ್ಲರೂ ಸ್ನೇಹಿತರಿರಿ. ಇಂದು ಯೂಜ್ಮಿಯ ಬಗ್ಗೆ ಟೆಕ್ನಿಕಲ್ ಮ್ಯಾಪಿಂಗ್ ಮತ್ತು ಬಗ್ಗೆ 30 ರಿಂದ 45 ನಿಮಿಷವರೆಗೆ ತಿಳಿಯುತ್ತದೆ. ಎಲ್ಲರೂ ಸ್ನೇಹಿತರು ಕೊನೆ ತನಕ ಇರಿ. ಶಾನದಾರ್ ಲೀಡರ್, ಶಾನದಾರ್ ಸ್ಪೀಕರ್ ಮಿಸ್ಟರ್ ಕ್ರಿಯೇಟರ್ ಆನಂದ್ ಸರ್ ಅವರು ಬೆಳಗಾವಿ, ಕರ್ನಾಟಕ. ಅವರು ಹಿಂದಿ, ಕನ್ನಡ, ಮರಾಠಿ ಲ್ಯಾಂಗ್ವೇಜ್ ಅಲ್ಲಿ ಮೀಟಿಂಗ್ ನಲ್ಲಿ ಇರುತ್ತಾರೆ. ಇಂದು ನಮಗೆ ಕನ್ನಡ ಲ್ಯಾಂಗ್ವೇಜ್ ಯೂಜ್ಮಿ ಬಗ್ಗೆ ಹೇಳುವುದಿದ್ದಾರೆ. ಕೋಸ್ಟ್ ಎಲ್ಲರೂ ಮೈಕ್ ಅನ್ಮ್ಯೂಟ್ ಮಾಡಿ ಆನಂದ್ ಸರ್ ಅವರಿಗೆ ಈ ಮಂಚಿನಲ್ಲಿ ಇನ್ವೈಟ್ ಮಾಡ್ರಿ. ಮೋಸ್ಟ್ ವೆಲ್ಕಮ್ ಸರ್. Most welcome, Anand sir. Most welcome, sir. Most welcome, Anand sir. जय हिंद. Welcome. Most welcome. आनंद सर शायद कोस्ट नहीं सर. Yes, Anand sir, स्वागत है. आपको होस्ट है. Welcome. Anand sir, ನೀವು ನೆಟ್ವರ್ಕ್ ಪ್ರಾಬ್ಲಮ್ ಐತ್ರಿ. ನೆಟ್ವರ್ಕ್ ಸ್ವಲ್ಪ ನೀವು ನೆಟ್ವರ್ಕ್ ಇದ್ದಾಗ ನಿಮ್ಗೆ ಏನ್ ಕೆಲಸನೇ ಇಲ್ರಿ ಇಲ್ಲಿ. ಸರ್ ಇಲ್ಲಿ ಸ್ವಲ್ಪ ಅಂದ್ರೆ ಬಹಳ ಪ್ರಾಬ್ಲಮ್ ಆಗ್ತೈತೆ, ಅಂದ್ರೆ ಇಲ್ಲಿ ಮಳೆ ಬರ್ತೈತಲ್ಲ ಅದಕ್ಕೋಸ್ಕರ. ಸರಿ, ಓಕೆ ಸರ್, ಸ್ಕ್ರೀನ್ ಶೇರ್ ಕಾಣ್ತಾ ಇದಲ್ಲ? ಸ್ಕ್ರೀನ್ ಶೇರ್ ಆಗ್ತಾ ಇದಲ್ಲ? ಎಸ್ ಸರ್. ಎಸ್ ಸರ್. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರಿಗೂ ನನಗೆ ಇನ್ವೈಟ್ ಮಾಡಿದಾಗ ಈ ಒಂದು ಝೂಮ್ ಮೀಟಿಂಗ್ ಮುಖಾಂತರ ನನಗೆ ಕೋರ್ಸ್ ಸಾಥಿ ಎಲ್ಲರಿಗೂ ನಾನು ಸ್ನೇಹಿತರಿಗೂ ನನಗೆ ಧನ್ಯವಾದ ಹೇಳ್ತೇನೆ. ಸ್ವಾಗತ ಅಂತ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ. ಮತ್ತೆ ನನಗೆ ಕೋರ್ಸ್ ಸಾಥಿ ಅಂದ್ರೆ ಜ್ಯೋತಿ ಮೇಡಮ್ ಅವರು ಸ್ವಾಗತವನ್ನು ಮಾಡಿದ್ರು ಕೂಡ, ಅವರು ಕೂಡ ಮಾಡಿದ್ರು, ಅವರಿಗೂ ಕೂಡ ನಾನು ಸ್ವಾಗತ ಈ ಒಂದು ಝೂಮ್ ಮೀಟಿಂಗ್ ಮುಖಾಂತರ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಓಕೆ ಸ್ನೇಹಿತರೆ, ನನ್ನ ಒಂದು ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಾ ಇರ್ಬೋದು, ಪ್ರತಿಯೊಬ್ರು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ಬೆಳಗಾವಿಯಲ್ಲಿ ಸ್ವಲ್ಪ ಮಳೆ ಬೀಳ್ತಾ ಇರೋ ಕಾರಣಕ್ಕೆ. ಸೊ ಅದಕ್ಕೋಸ್ಕರ ಎಲ್ರು ಪ್ರತಿಯೊಬ್ರು ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೆ ಇರಿ. ನನ್ನ ಕಡೆಯಿಂದ ನಾನು ಬೆಸ್ಟ್ ಕೊಡ್ಲಿಕ್ಕೆ ನಿಮ್ಗೆ ನಾನು ಪ್ರಯತ್ನ ಮಾಡ್ತೇನೆ. ಯಾಕಂದ್ರೆ ಸ್ವಲ್ಪ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಓಕೆನಾ? ಅದು ಪ್ರಾಬ್ಲಮ್ ಇದ್ದೇ ಇರುತ್ತೆ, ಏನಾದ್ರೂ ಪ್ರಾಬ್ಲಮ್ ಇರ್ಲೇಬೇಕು. ಓಕೆನಾ? ಅದನ್ನ ಮೆಟ್ಟಿ ನಾವು ಮುಂದೆ ಹೋಗೋಣ. ಓಕೆ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ, ಎಲ್ಲರಿಗೂ ಸ್ವಾಗತ ಮಾಡ್ತೇನೆ. ಈ ಪ್ರತಿಯೊಬ್ರು ಈ ಒಂದು ಝೂಮ್ ಮೀಟಿಂಗ್ ಬಂದವರಿಗೆ ಅವರಿಗೂ ಕೂಡ ಸ್ವಾಗತ ಮಾಡ್ತಾ ನನ್ನ ಪರಿಚಯ ನಾನು ಮಾಡ್ಕೊಳ್ತೇನೆ. ನನ್ನ ಹೆಸರು ಆನಂದ್ ಲಮಾಣಿ ಅಂತ. ನಾನು ಉತ್ತರ ಕನ್ನಡ ಡಿಸ್ಟಿಕ್ ಹಳಿಯಾಳ ತಾಲೂಕಿಂದ ಬಿಲಾಂಗ್ ಮಾಡ್ತೇನೆ. ಓಕೆ, ನಾನು ಒಂದು ಬೆಳಗಾವಿಯಲ್ಲಿ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಒಂದು ಪಾರ್ಟ್ ಟೈಮ್ ಆಗಿ ಒಂದು ಸ್ವಿಗ್ಗಿ ಝೊಮ್ಯಾಟೊ ಕೂಡ ಮಾಡ್ತಾ ನಾನು ಈ ಒಂದು ಸಂಸ್ಥೆಯಿಂದ ಒಂದು 10 ತಿಂಗಳಿಂದ ಯೂಜ್ಮಿ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಪ್ರತಿಯೊಂದನ್ನು ಮಾಹಿತಿಯನ್ನು ಪಡ್ಕೊಂಡು, ಪ್ರತಿಯೊಂದು ಮಾಹಿತಿ ಅಂದ್ರೆ ಮ್ಯಾಪಿಂಗ್ ಪ್ರಾಜೆಕ್ಟ್ ಬಗ್ಗೆ ಯಾವ ರೀತಿಯಾಗಿ ನಾವು ವರ್ಕ್ ಮಾಡಬಹುದು ಈ ಒಂದು ಅಪ್ಲಿಕೇಶನ್ ಮುಖಾಂತರ, ಈ ಒಂದು ಸಂಸ್ಥೆ ಮುಖಾಂತರ. ಮತ್ತೆ
ಈ ಒಂದು ಮ್ಯಾಪಿಂಗ್ ಪ್ರಾಜೆಕ್ಟ್ ಇಂದ ಎಷ್ಟು ಜನರಿಗೆ ಉದ್ಯೋಗ ಅವಕಾಶ ಕೂಡ ಸಿಗ್ತಾ ಇದೆ ಅನ್ನೋ ಒಂದು ತಿಳ್ಕೊಂಡು ಪ್ರತಿಯೊಂದನ್ನು ಮಾಹಿತಿಯನ್ನು ಒಂದು 2 ತಿಂಗಳು ಕರೆಕ್ಟ್ ಆಗಿ ಬೆಳಗ್ಗೆ ಸಂಜೆ ಜೂಮ್ ಮೀಟಿಂಗ್ ಅನ್ನು ಕೂತ್ಕೊಂಡು ಪ್ರತಿಯೊಂದು ಮಾಹಿತಿಯನ್ನ ಪಡ್ಕೊಂಡು ನಿಮ್ಮ ಮುಂದೆ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಸಣ್ಣ ಟ್ರೈನರ್ ಆಗಿ ಕನ್ನಡ ಟ್ರೈನರ್ ಆಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಓಕೆ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಇನ್ವೈಟ್ ಮಾಡಿ, ಯಾರ್ಯಾರಿಗೂ ಇನ್ವೈಟ್ ಮಾಡೋದಿದ್ರೆ ಅದಕ್ಕೋಸ್ಕರ ಪ್ರತಿಯೊಂದು ಮಾಹಿತಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಇಲ್ಲಿ ನೀವು ರಿಜಿಸ್ಟರ್ ಆಗೋದ್ರಿಂದ ಪ್ರತಿಯೊಬ್ಬರು ನಿಮ್ಗೆ ರೆಫರ್ ಮಾಡೋದ್ರಿಂದ ಪ್ರತಿಯೊಂದು ರಿಜಿಸ್ಟರ್ ಆಗೋದ್ರಿಂದ ಎಲ್ಲವರಿಗೆ ಅಂದ್ರೆ ಪ್ರತಿಯೊಂದು ರೀಸೇಲರ್ ಫಾರ್ಮ್ ಯಾವ ರೀತಿ ಫಿಲ್ಅಪ್ ಮಾಡಬೇಕು, ಮತ್ತೆ ಇದರಲ್ಲಿ ಪ್ರೈಮ್ ಮೆಂಬರ್ಶಿಪ್ ಯಾವ ರೀತಿ ಆಗೋದು, ಮತ್ತೆ ಅಪ್ಲಿಕೇಶನ್ ಯಾವ ರೀತಿಯಾಗಿ ನಾವು ಬಳಸಬಹುದು, ಆ ರೀತಿ ಪ್ರತಿಯೊಂದು ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಪ್ರತಿಯೊಬ್ಬರು ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಇರಿ ಪ್ರತಿಯೊಬ್ಬರು. ಓಕೆನಾ? ಓಕೆ ಸರ್, ಸ್ಕ್ರೀನ್ ಶೇರ್ ಮಾಡ್ತೇನೆ. ಆಲ್ರೆಡಿ ಲೇಟ್ ಆಗಿದೆ ಸರಿನಾ? ಅದಕ್ಕೋಸ್ಕರ ನಿಮಗೆ ನಾನು ಒಂದು ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತೇನೆ. ಪ್ರತಿಯೊಂದು ತಿಳ್ಕೊಳ್ಳೋನು ಸ್ವಲ್ಪ ಅಂದ್ರೆ ತಿಳ್ಕೊಳ್ಳಿ. ನಾನು ಫಾಸ್ಟ್ ಮಾತಾಡೋವಾಗ ಫಾಸ್ಟ್ ಆಗಿರುತ್ತೆ, ಅದಕ್ಕೋಸ್ಕರ. ಓಕೆ ಸ್ನೇಹಿತರೆ, ನಾವು ಸ್ಟಾರ್ಟಿಂಗ್ ಇಂದ ಹೋಗೋಣ. ಸ್ಟಾರ್ಟಿಂಗ್ ಅಲ್ಲಿ ನಾವು ಯಾವ ರೀತಿಯಾಗಿ ಪ್ರತಿಯೊಬ್ರು ಬೇರೆಯವರು ರೆಫರ್ ಮಾಡಿದಾಗ ಇಲ್ಲಿ ನಮಗೆ ಆ ಒಂದು ಪ್ಲೇ ಸ್ಟೋರ್ ಇಂದ ನಾವು ಪ್ರತಿಯೊಂದು ಅಪ್ಲಿಕೇಶನ್ ಅಂದ್ರೆ ನಾವು ಯೂಸ್ ಮೀ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋತೀವಿ ಸರ್ನಾ? ಓಕೆ ಸರ್, ಸ್ನೇಹಿತರೆ ಎಲ್ಲರೂ ಸ್ಟಾರ್ಟ್ ಮಾಡೋಣ ಪ್ರತಿಯೊಬ್ಬರು. ಓಕೆನಾ? ಪ್ರತಿಯೊಬ್ಬರು ತಿಳ್ಕೊಳ್ಳಿ, ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಕುತ್ಕೊಳ್ಳಿ. ಓಕೆನಾ? ಪ್ರತಿಯೊಬ್ಬರು ಬೇರೆಯವರು ನಿಮ್ಗೆ ಫ್ರೆಂಡ್ಸ್ ಅಥವಾ ನೀವು ಯಾರಿಂದ ಒಬ್ಬ ಪರಿಚಯ ಕೂಡ ಅಲ್ಲಿ ನಿಮ್ಗೆ ಲಿಂಕ್ ಕೊಡ್ತಾರೆ. ಪ್ರತಿಯೊಬ್ಬರು ಹೋಗಿ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೋತೀರಿ. ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು ಇಲ್ಲಿ ಪ್ರತಿಯೊಬ್ಬರು ಯಾವುದು ಯೂಸ್ ಮೀ ಅಪ್ಲಿಕೇಶನ್ ಸರಿನಾ? ಈ ಒಂದು ಯೂಸ್ ಮೀ ಅಪ್ಲಿಕೇಶನ್ ನೋಡಬಹುದು ಪ್ರತಿಯೊಬ್ಬರು. ಇಲ್ಲಿ 4.9 ಒಂದು ರೇಟಿಂಗ್ ಕೂಡ ಇದೆ ನಮ್ಮ ಒಂದು ಅಪ್ಲಿಕೇಶನ್. ಮತ್ತೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಾವು ನೋಡ್ಬೇಕಾದ್ರೆ ಪ್ರತಿಯೊಬ್ಬರು ಇಲ್ಲಿ ನಮ್ದು 5 ಲಕ್ಷಕ್ಕಿಂತ ಪ್ಲಸ್ ನಮ್ಮ ಒಂದು ಸೋಷಿಯಲ್ ಕಮ್ಯುನಿಟಿ ಕೂಡ ಇಲ್ಲಿ ಒಂದು ಬೆಳವಣಿಗೆ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಮತ್ತೆ ಈ ಒಂದು ಸ್ಟಾರ್ಟ್ಅಪ್ ಸಂಸ್ಥೆ ಕೂಡ ಆಗಿದೆ. ಮತ್ತೆ 5 ವರ್ಷದ ಹಿಂದ್ಗಡೆ ಕೂಡ ಈ ಒಂದು ಸಂಸ್ಥೆ ಅಪ್ಲಿಕೇಶನ್ ಕೂಡ ಬಿಟ್ಟಿದ್ದಾರೆ. ಓಕೆನಾ? ಇಲ್ಲಿ ನೋಡ್ಬೋದು ಅಪ್ಡೇಟ್ ಅಂದ್ರೆ ನಿನ್ನೆ ಕೂಡ ಒಂದು ಅಪ್ಡೇಟ್ ಕೂಡ ಆಗಿದೆ. ಓಕೆ, ಇದರಲ್ಲಿ ಡೇಟ್ ಮೆನ್ಷನ್ ಆಗಿಲ್ಲ. ಸೊ ಇಲ್ಲಿ ಕೆಳಗಡೆ ನೋಡ್ಬೋದು ರಿಲೀಸ್ ಆನ್ ಅಂದ್ರೆ 12 ಆಗಸ್ಟ್ 12 2021ರಲ್ಲಿ ಈ ಒಂದು ಅಪ್ಲಿಕೇಶನ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಹೋಗೋಣ. ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳೋ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿ ನಿಮಗೆ ಬರುತ್ತೆ ಬಿಲ್ಸ್ ಪೇಮೆಂಟ್ಸ್ ಅನ್ನ. ಪ್ರತಿಯೊಂದು ಈ ಒಂದು ಅಪ್ಲಿಕೇಶನ್ ಬಿಲ್ಸ್ ಪೇಮೆಂಟ್ ಕೂಡ ಮಾಡಬಹುದು. ಓಕೆನಾ? ನೆಕ್ಸ್ಟ್ ಬರುತ್ತೆ ಇಲ್ಲಿ ಸೋಷಿಯಲ್ ನೆಟ್ವರ್ಕ್ ಸರಿನಾ? ಪ್ರತಿಯೊಬ್ಬರು ಇಲ್ಲಿ ಸೇಫೆಸ್ಟ್ ಆಗಿ ಸೋಷಿಯಲ್ ನೆಟ್ವರ್ಕ್ ಕೂಡ ಇಲ್ಲಿ ಬಿಲ್ಡ್ ಕೂಡ ಮಾಡಬಹುದು. ಓಕೆ, ನೆಕ್ಸ್ಟ್ ಬರುತ್ತೆ ಇಲ್ಲಿ ನಿಮಗೆ ಕ್ರಿಯೇಟ್ ಎ ಮಿಲಿನಿಯರ್ ಆಫ್ ಯೂಸರ್ಸ್. ಪ್ರತಿಯೊಬ್ಬರು ನಿಮಗೆ ಎಷ್ಟು ಬೇಕು ಅಷ್ಟನ್ನು ನೀವು ಯೂಸರ್ ಆಗಿ ಈ ಒಂದು ಅಪ್ಲಿಕೇಶನ್ ಅವರು ಕೂಡ ಸ್ವಾಗತನ ಮಾಡಿ ಅವರಿಗೂ ಕೂಡ ಇಲ್ಲಿ ಸೇಫೆಸ್ಟ್ ಕಮ್ಯುನಿಟಿ ಕೂಡ ಬೆಳೆಸ್ತಾ ಪ್ರತಿಯೊಬ್ಬರು ಶೇರ್ ಕೂಡ ಮಾಡಿ, ಮತ್ತೆ ಸೇಫೆಸ್ಟ್ ಕೂಡ ಅವರು ಫ್ಯಾಮಿಲಿ ಅಥವಾ ಅವರ ಒಂದು ಕುಟುಂಬದ ಒಂದು ಸ್ನೇಹಿತರು ಮತ್ತೆ ಅವರಿಗೆ ಪ್ರತಿಯೊಬ್ಬರಿಗೂ ಇಲ್ಲಿ ಇನ್ವೈಟ್ ಮಾಡಿ ಪ್ರತಿಯೊಬ್ಬರು ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಪ್ರತಿಯೊಬ್ಬರಿಗೂ ಅವರು ಕಮ್ಯುನಿಟಿ ಕೂಡ ಬೆಳೆಸೋದು. ಮತ್ತೆ ಪ್ರತಿಯೊಬ್ಬರು ಸೋಷಿಯಲ್ ಅಲ್ಲಿ ಸೇವಿಂಗ್ ಕೂಡ ಮಾಡ್ತಾ ಪ್ರತಿಯೊಬ್ಬರು ಇಲ್ಲಿ ಅರ್ನ್ ಕೂಡ ಮಾಡಬಹುದು. ಓಕೆನಾ ಸ್ನೇಹಿತರೆ, ಬರೋಣ. ನೀವು ಸ್ಟಾರ್ಟಿಂಗ್ ಅಲ್ಲಿ ನೀವು ಆ ಒಂದು ಅಪ್ಲಿಕೇಶನ್ ನೀವು ಓಪನ್ ಮಾಡಿದಾಗಲ್ಲಿ ಈ ರೀತಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಅಂದ್ರೆ ನಿಮಗೆ ಬೇಕಾಗಿರುವ ನಿಮಗೆ ಪರ್ಸನಲ್ ಇರುವ ಒಂದು ಮೊಬೈಲ್ ನಂಬರ್ ಯಾವ್ದು ಬೇಕು ಆ ಒಂದು ನಂಬರ್ ಅನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಹಾಕ ತಕ್ಷಣ ನಿಮಗೆ ಆ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಬಂದ ತಕ್ಷಣ ನೀವು ಇಲ್ಲಿ ಪ್ರೊಸೀಡ್ ಅಂತ ಕೊಡ್ಬೇಕು ಸರ್ನಾ? ಪ್ರೊಸೀಡ್ ಕೊಟ್ಟ ತಕ್ಷಣ ನಿಮಗೆ ನೆಕ್ಸ್ಟ್ ಏನ್ ಬರುತ್ತೆ, ಇಲ್ಲಿ ಇಮೇಲ್ ಐಡಿ ಅಂದ್ರೆ ಇಲ್ಲಿ ಇಮೇಲ್ ಐಡಿ ಮತ್ತೆ ಇಲ್ಲಿ ರೆಫರಲ್ ಕೋಡ್ ನಿಮಗೆ ಯಾರು ರೆಫರ್ ಮಾಡಿದ್ರು ಕೂಡ ಡೈರೆಕ್ಟ್ ಆಗಿ ನಿಮಗೆ ರೆಫರಲ್ ಕೋಡ್ ಆಟೋಮೆಟಿಕ್ ಬರುತ್ತೆ. ಅಥವಾ ನಿಮಗೆ ಯಾರು ರೆಫರ್ ಮಾಡಿದಾರೆ ಅವರ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ ಇರುತ್ತೆ, ಆ ಒಬ್ಬ ನಿಮಗೆ ರೆಫರ್ ಮಾಡಿರೋ ಒಬ್ಬ ವ್ಯಕ್ತಿಯ ಒಬ್ಬ ಮೊಬೈಲ್ ನಂಬರ್ ಕೂಡ ಇಲ್ಲಿ ಹಾಕ್ಬಹುದು ಸರಿನಾ? ಮತ್ತೆ ಇಲ್ಲಿ ಮೇಲ್ಗಡೆ ಇಮೇಲ್ ಐಡಿಯನ್ನ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ ನಿಮ್ಮ ಒಂದು ಮೊಬೈಲ್ ನಂಬರ್ ಇರುವ ಇಮೇಲ್ ಐಡಿನ ತಗೊಳುತ್ತೆ. ಈ ರೀತಿಯಾಗಿ ತಗೊಳುತ್ತೆ. ಅದನ್ನ ಚಾಯ್ಸ್ ಮಾಡಿ, ನಿಮಗೆ ಬೇಕಾಗಿರೋ ಒಂದು ಇಮೇಲ್ ಐಡಿನ ಚಾಯ್ಸ್ ಮಾಡಿದ ತಕ್ಷಣ ನೀವು ಇಲ್ಲಿ ಪ್ರೊಸೀಡ್ ಕೊಟ್ಟ ತಕ್ಷಣ ಇಲ್ಲಿ ಈ ರೀತಿಯಾಗಿ ಬರುತ್ತೆ. ನೆಕ್ಸ್ಟ್ ಪ್ರೊಸೀಜರ್ ಏನ್ ಬರುತ್ತೆ, ಇಲ್ಲಿ ಮೊದಲು ಏನಾಗಿತ್ತು, ಇಲ್ಲಿ ಪಾನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಹಾಕ್ಬೇಕಾಗಿತ್ತು. ಇಲ್ಲಿ ಮೊದಲು ಏನಾಗಿತ್ತು, ಪಾನ್ ಕಾರ್ಡ್ ಹಾಕ್ಬೇಕಾದ್ರೆ ಪಾನ್ ಕಾರ್ಡ್ ಈಗ ತೆಗೆದಿದ್ದಾರೆ. ಪಾನ್ ಕಾರ್ಡ್ ಯಾವಾಗ ಬೇಕಂದ್ರೆ ವಿಡ್ರಾ ಹೊಡೆಯೋ ಟೈಮ್ದಲ್ಲಿ ನಿಮ್ಮ ದುಡ್ಡನ್ನ ನಿಮ್ಮ ಅಕೌಂಟ್ ಅಲ್ಲಿ ಕಳಿಸೋ ಟೈಮ್ದಲ್ಲಿ ತಗೊಳ್ಳೋ ಟೈಮ್ದಲ್ಲಿ ನಾವು ಏನಪ್ಪ ಮಾಡ್ತೇವೆ, ಪಾನ್ ಕಾರ್ಡ್ ಅವ್ರು ಕಂಪಲ್ಸರಿ ಬೇಕೇ ಬೇಕು ಸರ್ನಾ? ಮತ್ತೇನಪ್ಪ ಅಂದ್ರೆ ಇಲ್ಲಿ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಏನಪ್ಪಾ ಮಾಡಿದಾರೆ, ಪಾನ್ ಕಾರ್ಡ್ ತೆಗೆದು ಜಸ್ಟ್ ಆಧಾರ್ ಕಾರ್ಡ್ ಅಷ್ಟೇ ನಿಮಗೆ ಹಾಕಿದ್ದಾರೆ. ಅಲ್ಲಿ ಆಧಾರ್ ಕಾರ್ಡ್ ನೀವು ಹಾಕಿ ನಿಮಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಹಾಕಿ ನಿಮಗೆ ಲಿಂಕ್ ಇರುವ ಅಂದ್ರೆ ಆಧಾರ್ ಕಾರ್ಡ್ ನಂಬರಿಗೆ ಲಿಂಕ್ ಇರುವ ಒಂದು ಮೊಬೈಲ್ ನಂಬರ್ ಇರುತ್ತೆ. ಆ ಒಂದು ಮೊಬೈಲ್ ನಂಬರ್ OTP ಬರುತ್ತೆ. ಆ ಒಂದು OTP ಅನ್ನು
ಈ ರೀತಿ ಹಾಕಿದ ತಕ್ಷಣ ಇಲ್ಲಿ ಕೆಳಗಡೆ ಕಾಣ್ತಾ ಇರುವುದು ವೆರಿಫೈ OTP, ಸರಿನಾ? ಈ ರೀತಿಯಾಗಿ ವೆರಿಫೈ ಮಾಡಿದ ತಕ್ಷಣ ಏನಪ್ಪಾ ಬರುತ್ತಂದ್ರೆ ನೆಕ್ಸ್ಟ್ ಪ್ರೊಸೆಸ್ ಏನ್ ಬರುತ್ತಂದ್ರೆ ಈ ರೀತಿಯಾಗಿ ನೀವು ಆದ ತಕ್ಷಣ ನಿಮ್ಮ ಒಂದು ಆಧಾರ್ ಕಾರ್ಡ್ ನಿಮಗೆ ವೆರಿಫೈ ಆದ ತಕ್ಷಣ ನೀವು ಈ ಒಬ್ಬ ವ್ಯಕ್ತಿ ಇದೇ ನಂಬರ್ ಮೇಲೆ ಈ ಒಬ್ಬ ವ್ಯಕ್ತಿ ಯೂಸರ್ ಆಗಿ ಮಾಡ್ತಾ ಇದ್ದಾನೆ, ಮತ್ತೆ ಈ ಒಬ್ಬ ಆಧಾರ್ ಕಾರ್ಡ್ ಮೇಲೆ ಕಂಪನಿಯ ಒಂದು ಸೆಂಟ್ರಲ್ ಗೌರ್ಮೆಂಟ್ ನ UID ಇದೆಲ್ಲ UID ಅಂತ ಒಂದು ಸೆಂಟ್ರಲ್ ಗೌರ್ಮೆಂಟ್ ನ ಒಂದು ವೆಬ್ಸೈಟ್ ಕೂಡ, ಆ ಒಂದು ವೆಬ್ಸೈಟ್ ಗಿಂತ ಬಂದಿರುವ ಒಂದು OTP ಕೂಡ ನೀವು ಮೆನ್ಷನ್ ಮಾಡಿದ ತಕ್ಷಣ ಈ ಒಬ್ಬ ವ್ಯಕ್ತಿ ಇವನೇ ಈ ಒಂದು ಅಪ್ಲಿಕೇಶನ್ ನ ಯೂಸ್ ಮಾಡ್ತಾ ಇದಾನ ಅಂತ ಅಲ್ಲಿ ನಿಮ್ಗೆ ಪ್ರೂಫ್ ಕೂಡ ಬರುತ್ತೆ. ಮತ್ತೇನಪ್ಪಾ ಅಂದ್ರೆ ಅಲ್ಲಿ ಆಧಾರ್ ಕಾರ್ಡ್ ಮೇಲೆ ಇರೋ ಹೆಸರು ಕೂಡ ಸೇಮ್ ಹೆಸರು ಅಲ್ಲಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಈ ರೀತಿಯಾಗಿ ತೋರಿಸುತ್ತೆ ನಿಮಗೆ 1000 USB ಕಾಯಿನ್ ಕೂಡ ನಿಮಗೆ ಗಿಫ್ಟ್ ಆಗಿ ಆಸ್ ಎ ಗಿಫ್ಟ್ ಆಗಿ ನಿಮಗೆ ಸಿಗ್ತಾ ಹೋಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ನಿಮಗೆ ನಾನು ನೆಕ್ಸ್ಟ್ ಇಲ್ಲಿ ತೋರಿಸ್ತಾ ಹೋಗ್ತೇನೆ. ಓಕೆ ಸ್ನೇಹಿತರೆ, ಇಲ್ಲಿ ಪ್ರತಿಯೊಬ್ಬರು ರೀಸೇಲರ್ ಫಾರ್ಮ್ ಅನ್ನ ತುಂಬಬೇಕು. ಓಕೆನಾ? ಇಲ್ಲಿ ರೀಸೇಲರ್ ಫಾರ್ಮ್ ಯಾವ ರೀತಿಯಾಗಿ ತುಂಬುವುದು, ಮತ್ತೆ ಈ ರೀಸೇಲರ್ ಫಾರ್ಮ್ ಯಾಕೆ ತುಂಬಬೇಕಂದ್ರೆ ಪ್ರತಿಯೊಬ್ಬರು ಸೋಷಿಯಲ್ ಮೀಡಿಯಾ ಮುಖಾಂತರ ನೋಡಬಹುದು. ಇಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಯಾವುದೇ ರೀತಿಯ ದುಡ್ಡನ್ನು ಪ್ರತಿಯೊಂದು ಪೋಸ್ಟ್ ಅನ್ನು ನೀವು ಅಪ್ಲೋಡ್ ಮಾಡಿದಾಗ ಪ್ರತಿಯೊಂದು ಪೋಸ್ಟ್ ಕೂಡ ಅಲ್ಲಿ ನಿಮಗೆ ಸೇಫ್ ಆಗ್ತಾ ಇರ್ಲಿಲ್ಲ. ಸರಿನಾ? ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಪ್ರತಿಯೊಂದು ಪೋಸ್ಟ್ ಅನ್ನು ಅಪ್ಲೋಡ್ ಮಾಡಿದ ತಕ್ಷಣ ಆ ಒಂದು ಪೋಸ್ಟಿಗೆ ಬಂದಿರುವ ಲೈಕ್ ಮೇಲೆ ಇನ್ಕಮ್ ಕೂಡ ನಿಮಗೆ ಕಂಪನಿ ಟರ್ನ್ ಓವರ್ ಮೇಲೆ ನಿಮಗೆ ಇನ್ಕಮ್ ಕೂಡ ಸಿಗ್ತಾ ಹೋಗುತ್ತೆ. ಆ ಒಂದು ಅಮೌಂಟ್ ಬಂದಿರುವ ಅಮೌಂಟ್ ಅನ್ನ ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ನೀವು ಡೆಪಾಸಿಟ್ ಅಂದ್ರೆ ಅಕೌಂಟ್ಗೆ ವಿಡ್ರಾ ಟೈಮ್ದಾಗ ನಿಮ್ಗೆ ಈ ಒಂದು ರೀಸೆಲ್ಲರ್ ಫಾರ್ಮ್ ಪ್ರತಿಯೊಬ್ರು ಕಂಪಲ್ಸರಿ ತುಂಬಲೇಬೇಕು. ಮತ್ತೆ ನೀವು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಪ್ರತಿಯೊಂದು ಪ್ರೈಮ್ ಮೆಂಬರ್ಶಿಪ್ ಆಗಿ ಯಾವ ರೀತಿಯಾಗಿ ನೀವು ಯೂಸ್ ಮಾಡಬಹುದು ಅಂತ ಪ್ರತಿಯೊಬ್ರು ಅಂದ್ರೆ ಬೆನಿಫಿಟ್ ಬೇಕೇ ಬೇಕನ್ನೋ ಒಂದು ಉಪಯೋಗ ಬೇಕನ್ನೋರು ಪ್ರತಿಯೊಬ್ರು ಈ ಒಂದು ರೀಸೆಲ್ಲರ್ ಫಾರ್ಮ್ ಅನ್ನ ಕಂಪಲ್ಸರಿ ತುಂಬಲೇಬೇಕು. ಓಕೆ ಸ್ನೇಹಿತರೆ, ಈ ಒಂದು ರೀಸೆಲ್ಲರ್ ಫಾರ್ಮ್ ಯಾವ ರೀತಿ ತುಂಬೋದು ಅಂದ್ರೆ ಇಲ್ಲಿ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿ ಬರುತ್ತೆ. ಇಲ್ಲಿ ಕೆಳಗಡೆ ಕಾಣ್ತಾ ಇರಬಹುದು ಹೋಮ್, ಸೆಕೆಂಡ್ ಆಪ್ಷನ್ ಸೇವ್ ಪೋಸ್ಟ್, ಮತ್ತೆ ಶೇರ್ ಆಪ್ಷನ್ ಕಾಣ್ತದೆ, ಮತ್ತೆ ಲಾಸ್ಟ್ ಅಲ್ಲಿ ಬರುತ್ತೆ ನಿಮಗೆ 5ನೇ ಆಪ್ಷನ್ ಪ್ರೊಫೈಲ್ ಅಂತ ಕಾಣುತ್ತೆ. ಸರಿನಾ? ಈ ರೀತಿ ಪ್ರೊಫೈಲ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಮೇಲ್ಗಡೆ ಇಲ್ಲಿ ಕಾಣ್ತಾ ಇರಬಹುದು, ಮೇಲ್ಗಡೆ 3 ಡಾಟ್ ಇದೆ, ಅಂದ್ರೆ ಇಲ್ಲಿ ಮೆನು ಬಾರ್ ಇದೆ, 3 ಲೈನ್ ತರ ಇದೆ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ನಿಮಗೆ ಎಂಟರ್ ಪೇಜ್ ಬರುತ್ತೆ. ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಮೈ ಅಕೌಂಟ್ ಅಂತ ಆಪ್ಷನ್ ಕಾಣುತ್ತೆ. ಇಲ್ಲಿ ಮೈ ಅಕೌಂಟ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ನಿಮಗೆ ರೀಸೆಲ್ಲರ್ ಫಾರ್ಮ್ ಅಂತ ಈ ರೀತಿಯಾಗಿ ಬರುತ್ತೆ ಪ್ರತಿಯೊಬ್ಬರಿಗೂ. ಮತ್ತೆ ಪ್ರತಿಯೊಬ್ಬರು ಯಾರು ರೀಸೆಲ್ಲರ್ ಫಾರ್ಮ್ ಫಿಲ್ಅಪ್ ಮಾಡಿಲ್ಲ ಪ್ರತಿಯೊಬ್ಬರು ಈ ಒಂದು ರೀಸೆಲ್ಲರ್ ಫಾರ್ಮ್ ಅಂದ್ರೆ ಫಿಲ್ಅಪ್ ಮಾಡುವ ಒಂದು ಆಪ್ಷನ್ ಈ ರೀತಿಯಾಗಿ ಕಾಣುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಬರೋಣ. ಇಲ್ಲಿ ಯಾವ ರೀತಿ ಅಂದ್ರೆ ನೀವು ಆ ಒಂದು ರೀಸೆಲ್ಲರ್ ಒಂದು ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮಗೆ ಎಂಟರ್ ಪೇಜ್ ಬರುತ್ತೆ. ಅಂದ್ರೆ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಇಲ್ಲಿ ಫಿಲ್ಅಪ್ ಮಾಡ್ಬೇಕಂದ್ರೆ ಇಲ್ಲಿ ನಿಮ್ಮ ಒಂದು ಅಂದ್ರೆ ನೀವು ಒಬ್ಬ ವ್ಯಕ್ತಿ ಇದ್ರ ಅಂದ್ರೆ ನಿಮ್ಮ ತಂದೆ ಹೆಸರು, ಮತ್ತೆ ನಿಮ್ಮ ತಾಯಿ ಹೆಸರು, ಮತ್ತೆ ಇಲ್ಲಿ ನಾಮಿನಿ ಹೆಸರು. ಅಂದ್ರೆ ನಾಮಿನಿ ಅಂದ್ರೆ ನೀವು ಒಂದು ಪರ್ಸನಲ್ ಅಂದ್ರೆ ನಿಮ್ಗೆ ಏನಾದ್ರೂ ಸಡನ್ಲಿ ಯಾರಿಗೂ ಒಂದು ಏನೋ ಆಗೋದಿಲ್ಲ, ಅದು ಸಡನ್ಲಿ ಏನಾದ್ರು ಆದ್ರೆ ನಿಮಗೆ ಅಂದ್ರೆ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಕೌಂಟ್ ಆಗಿರೋ ಅಮೌಂಟ್ ನಿಮಗೆ ನಾಮಿನಿಗೆ ಅಂದ್ರೆ ಸೇಫೆಸ್ಟ್ ಆಗಿ ನಿಮ್ಮ ಒಂದು ಫ್ಯಾಮಿಲಿಗೆ ಒಬ್ಬ ವ್ಯಕ್ತಿಗೆ ಹೋಗ್ಬೇಕನ್ನೋ ಉದ್ದೇಶಕ್ಕೆ ನಾಮಿನಿ ಒಬ್ಬ ವ್ಯಕ್ತಿ ಅನ್ನೋ ಹೆಸರಲ್ಲೇ ಹಾಕ್ಬೇಕಾಗತ್ತೆ. ಅವ್ರು ಯಾವ ರೀತಿ ಅಂದ್ರೆ ಇಲ್ಲಿ ನೋಡ್ಬೋದು, ನೆಕ್ಸ್ಟ್ ಬರುತ್ತೆ ಇಲ್ಲಿ ಹೇಳ್ತೇನೆ. ಇಲ್ಲಿ ಅವರ ಒಂದು ಹೆಸರು ಫಿಲ್ಅಪ್ ಮಾಡ್ಬೇಕು. ನೆಕ್ಸ್ಟ್ ಅವರು ನಾಮಿನಿಯವರ ಹೆಸರು, ನಾಮಿನಿಯವರ ಡೇಟ್ ಆಫ್ ಬರ್ತ್, ಮತ್ತೆ ಇಲ್ಲಿ ಈ ರೀತಿಯಾಗಿ ಇಯರ್ ಅನ್ನ ಚಾಯ್ಸ್ ಮಾಡ್ಬೇಕಾಗತ್ತೆ. ಇಯರ್ ಅನ್ನ ಅಂದ್ರೆ ವರ್ಷವನ್ನ ಅವರ ಒಂದು ವರ್ಷನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಚಾಯ್ಸ್ ಮಾಡ್ಬೇಕು ಪ್ರತಿಯೊಬ್ರು. ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ. ನೆಕ್ಸ್ಟ್ ಡೇಟ್, ಯಾವ ಡೇಟ್ ಅಲ್ಲಿ ಹುಟ್ಟಿದ್ದಾರೆ ಆ ಒಂದು ಡೇಟ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ಆ ಒಂದು ತಿಂಗಳು ಅಂದ್ರೆ ಮಂತ್ ಕೂಡ ಅಲ್ಲಿ ಚಾಯ್ಸ್ ಮಾಡ್ಬೇಕಾಗತ್ತೆ. ಮತ್ತೆ ನೆಕ್ಸ್ಟ್ ಇಲ್ಲಿ ನಾವು ಓಕೆ ಹೊಡೆದ ತಕ್ಷಣ ಇಲ್ಲಿ ಈ ರೀತಿಯಾಗಿ ಬರುತ್ತೆ. ನೆಕ್ಸ್ಟ್ ಏನ ಬರುತ್ತೆ, ನಾಮಿನಿ ರಿಲೇಷನ್. ಅಂದ್ರೆ ನಾಮಿನಿ ರಿಲೇಷನ್ ಏನಾಗಿದ್ದಾರೆ ಅಂದ್ರೆ ಈಗ ನಾನು ಒಬ್ಬ ಆನಂದ್, ಸರಿನಾ? ಆನಂದನ ಯಾರಿಗೆ ನೀವು ನಾಮಿನಿ ಕೊಡ್ತೀರ ಅಂದ್ರೆ ನನ್ನ ತಂದೆಯವ್ರಿಗೆ ಕೊಡ್ತೇನೆ ಅಂತ, ತಾಯಿಯವ್ರಿಗೆ ಕೊಡ್ತೇನೆ, ಅಥವಾ ನನ್ನ ಒಬ್ಬ ತಮ್ಮನಿಗೆ ಕೊಡ್ತೇನೆ, ಅಥವಾ ಈಗ ನನ್ನ ತಂಗಿ ಕೊಡ್ತೇನೆ, ಅಥವಾ ಯಾರು ನನ್ನ ಮಗ ಅಂದ್ರೆ ನನ್ನ ಮಗ ಕೊಡ್ತೇನೆ ಅಂತ. ಈ ರೀತಿಯಾಗಿ ನೀವು ಆಪ್ಷನ್ ಕೂಡ ಇಲ್ಲಿ ಕಾಣ್ತಾ ಇದೆ. ಪ್ರತಿಯೊಂದು ಒಂದು ಆಪ್ಷನ್ ಕ್ಲಿಕ್ ಮಾಡಿ ಆ ತಕ್ಷಣ ನೀವು ಸಬ್ಮಿಟ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮ್ಮ ಮೊಬೈಲ್ ನಂಬರ್ ಅಲ್ಲಿ ಒಂದು ಯೂಸ್ಮಿಗೆ ಅಂದ್ರೆ ರಿಜಿಸ್ಟರ್ ಆಗೋ ಒಂದು ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಆ ಒಂದು OTP ಹಾಕಿದ ತಕ್ಷಣ ಇಲ್ಲಿ ಪ್ರತಿಯೊಂದು ಇಲ್ಲಿ ನಿಮ್ಮ ಅಂದ್ರೆ ರೀಸೆಲ್ಲರ್ ಫಾರ್ಮ್ ಇಲ್ಲಿ ಫಿಲ್ಅಪ್ ಆಗುತ್ತೆ, ಮತ್ತೆ ನಾಮಿನಿ ಕೂಡ ಇಲ್ಲಿ ಅಪ್ಡೇಟ್ ಕೂಡ ಆಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ನಿಮಗೆ ಆ ಒಂದು ವೆರಿಫೈ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಎಂಟರ್ ಪೇಜ್ ಬರುತ್ತೆ. ನಾವು ಯು ಕ್ಯಾನ್ ಸಿ ಯುವರ್ ಟೀಮ್ ಅಂದ್ರೆ ಪ್ರತಿಯೊಂದು ಆಪ್ಷನ್ ಕೂಡ ಇಲ್ಲಿ ಕಾಣ್ತಾ ಇರುತ್ತೆ. ಓಕೆನಾ ಸ್ನೇಹಿತರೆ? ಈ ರೀತಿಯಾಗಿ ನಿಮಗೆ ಕಾಣ್ತಾ ಹೋಗುತ್ತೆ. ಪ್ರತಿಯೊಂದು ಮೈ ಸ್ಟೇಟ್ಸ್ ಅಂತ ಇದೆ, ಮತ್ತೆ ಇಲ್ಲಿ ಸ್ಟಾಟ್ಸ್ ಅಂತ, ಇಲ್ಲಿ ಪರ್ಸನಲ್, ಮತ್ತೆ ಬಿಸ್ನೆಸ್, ಮತ್ತೆ ಮೈ ಟೀಮ್, ಈ ರೀತಿಯ ಆಪ್ಷನ್ ಕೂಡ ನಿಮಗೆ ಸಿಗ್ತಾನೆ ಹೋಗುತ್ತೆ. ಮತ್ತೆ ರ್ಯಾಂಕ್ ವೈಸ್ ನೀವು
ಇಲ್ಲಿ ನಿಮಗೆ ಪ್ರತಿದಿನ ಯಾವ ರೀತಿ ಇಲ್ಲ ಟೀಮ್ ನಮ್ಮ ಒಂದು ಯೂಸ್ಮಿ ಫ್ಯಾಮಿಲಿಯಲ್ಲಿ ಪ್ರತಿಯೊಬ್ಬರು ಯಾವ ರೀತಿಯಾಗಿ ನಿಮಗೆ ರ್ಯಾಂಕ್ ಅಚೀವ್ಮೆಂಟ್ ಕೂಡ ಆಗಿದ್ದಾರೆ ಅದೊಂದು ಅದು ಕೂಡ ಆಪ್ಷನ್ ಇಲ್ಲಿ ರೀತಿಯಾಗಿ ಸಿಗ್ತಾನೆ ಹೋಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ನೀವು ಆ ಒಂದು ರೀಸೆಲರ್ ಫಾರ್ಮ್ ಅನ್ನ ಫಿಲ್ಅಪ್ ಮಾಡ್ಲೇಬೇಕು. ಓಕೆನಾ. ನೆಕ್ಸ್ಟ್ ಬರ್ತಾನೆ ಇಲ್ಲಿ ಪ್ರತಿಯೊಬ್ಬರ ಪ್ರೈಮ್ ಮೆಂಬರ್ಶಿಪ್. ಓಕೆನಾ. ಪ್ರತಿಯೊಬ್ಬರ ಪ್ರೈಮ್ ಮೆಂಬರ್ಶಿಪ್ ಯಾಕೆ ಆಗ್ಬೇಕು ಮತ್ತೆ ಇಲ್ಲಿ ಪ್ರತಿಯೊಬ್ಬರ ಪ್ರೈಮ್ ಮೆಂಬರ್ಶಿಪ್ ಇಲ್ಲಿ ಆಗೋದ್ರಿಂದ ಏನ್ ಬೆನಿಫಿಟ್ ಅಂದ್ರೆ ನೆಕ್ಸ್ಟ್ ಹೋಗೋಣ. ಇಲ್ಲಿ ಪ್ರತಿಯೊಬ್ಬರ ಬೆನಿಫಿಟ್ ಅಂದ್ರೆ ಪ್ರೈಮ್ ಮೆಂಬರ್ಶಿಪ್ ಆಗೋದ್ರಿಂದ ಏನ್ ಬೆನಿಫಿಟ್ ಸರಿನಾ. ಇಲ್ಲಿ ನಿಮಗೆ ಅಪ್ ಟು 30% ವರೆಗೂ ನಿಮಗೆ ಗ್ಯಾರಂಟಿ ಕ್ಯಾಶ್ ಬ್ಯಾಕ್ ಪ್ರತಿಯೊಂದು ನೀವು ಅಮೆಜಾನ್ ಫ್ಲಿಪ್ಕಾರ್ಟ್ ಈ ರೀತಿಯಾಗಿ ನೀವು ಅಲ್ಲಿ ಅಂದ್ರೆ ಪ್ರಾಡಕ್ಟ್ ನ ಬೈ ಮಾಡಿದಾಗ ನಿಮಗೆ ಕೇವಲ ಒಂದು ಹಬ್ಬದ ಟೈಮ್ ಅಲ್ಲಿ ನಿಮಗೆ ಒಂದು 10% ಒಂದು 20% ಈ ರೀತಿಯಾಗಿ ನಿಮಗೆ ಡಿಸ್ಕೌಂಟ್ ಕೂಡ ಸಿಗ್ತಾ ಇತ್ತು. ಆದ್ರೆ ಇಲ್ಲಿ ಪ್ರತಿಯೊಬ್ಬರು ಪ್ರೈಮ್ ಮೆಂಬರ್ಶಿಪ್ ಆಗೋದ್ರಿಂದ ಪ್ರತಿಯೊಬ್ಬರಿಗೂ ಅಪ್ ಟು 30% ವರೆಗೂ ನಿಮಗೆ ಪ್ರತಿಯೊಬ್ಬರು ಪ್ರೈಮ್ ಮೆಂಬರ್ಶಿಪ್ ಆಗೋದ್ರಿಂದ ಅಪ್ ಟು 30% ವರೆಗೂ ನಿಮಗೆ ಡಿಸ್ಕೌಂಟ್ ಕೂಡ ಪ್ರತಿಯೊಂದು ವಸ್ತು ಮೇಲೆ ನಿಮಗೆ ಸಿಗ್ತಾನೆ ಹೋಗುತ್ತೆ. ಓಕೆನಾ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ಬರುತ್ತೆ ಇಲ್ಲಿ ಸೋಷಿಯಲ್ ಇನ್ಕಮ್. ಪ್ರತಿಯೊಬ್ಬರು ಸೋಷಿಯಲ್ ಇನ್ಕಮ್ ಅನ್ನು ಪ್ರತಿಯೊಬ್ಬರು ನೀವು ಬಂದಿರುವಂತ ಲೈಕ್ ಮೇಲೆ ಕಮೆಂಟ್ ಮೇಲೆ ಲೈಕ್ ಮೇಲೆ ಪ್ರತಿಯೊಂದು ಲೈಕ್ ಮೇಲೆ ನೀವು ಅರ್ನಿಂಗ್ ಕೂಡ ಆಗಿರುತ್ತೆ. ಆ ಒಂದು ಅರ್ನಿಂಗ್ ಅಮೌಂಟ್ ಅನ್ನ ಪ್ರತಿಯೊಬ್ಬರು ನಿಮ್ಮ ಒಂದು ಅಕೌಂಟ್ಗೆ ತಗೊಳ್ಳುವ ಅಂದ್ರೆ ವಿಡ್ರಾ ಹೊಡೋ ಟೈಮ್ದಾಗ ಈ ಒಂದು ಪ್ರೈಮ್ ಮೆಂಬರ್ಶಿಪ್ ಅಲ್ಲಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬರುತ್ತೆ ಪ್ರತಿಯೊಬ್ಬರಿಗೂ ನೀವು ಯಾರಿಗೆ ಬೇಕಾದ್ರೆ ನೀವು ಇಲ್ಲಿ ಚಾರ್ಟ್ ಕೂಡ ಮಾಡಬಹುದು ಸರಿನಾ. ಮತ್ತೇನಪ್ಪಾ ಅಂದ್ರೆ ಇಲ್ಲಿ ಅನ್ನೋ ಪ್ರೊಫೈಲ್ ಅಂದ್ರೆ ಇಲ್ಲಿ ನೀವು ಪ್ರತಿಯೊಬ್ಬರ ಪ್ರೊಫೈಲ್ ಅಂದ್ರೆ ಪ್ರತಿಯೊಬ್ಬರ ಪ್ರೊಫೈಲ್ ಅನ್ನ ಪ್ರತಿಯೊಬ್ಬರು ನೀವು ನೋಡ್ಬೋದು ಸರಿನಾ. ನೆಕ್ಸ್ಟ್ ಬರುತ್ತೆ ವಿಡ್ರಾ ಆಪ್ಷನ್ ಕೂಡ ಇಲ್ಲಿ ಬರುತ್ತೆ. ನಾವು ಹೇಳಿದ ಪ್ರಕಾರ ವಿಡ್ರಾ ಆಪ್ಷನ್ ಕೂಡ ಬರುತ್ತೆ. ಮತ್ತೇನಪ್ಪಾ ಅಂದ್ರೆ ನೆಕ್ಸ್ಟ್ ಬರುತ್ತೆ ಅರ್ಲಿ ಆಕ್ಸೆಸ್ ಅಂದ್ರೆ VIP ಅರ್ಲಿ ಆಕ್ಸೆಸ್ ಕೂಡ ನಿಮಗೆ ಈ ಒಂದು ಅಪ್ಲಿಕೇಶನ್ ಕೂಡ ಪ್ರತಿಯೊಂದು ಕೂಡ ನೋಡ್ಬೋದು. ಮತ್ತೆ ಇಲ್ಲಿ ಅಂದ್ರೆ ಒಂದು ಚಲೋ ಎಕ್ಸ್ಪೀರಿಯನ್ಸ್ ಕೂಡ ಈ ಒಂದು ಅಪ್ಲಿಕೇಶನ್ ಕೂಡ ನಿಮ್ಗೆ ಸಿಗ್ತಾನೆ ಹೋಗುತ್ತೆ. ಈ ರೀತಿಯಾಗಿ ನೀವು ಪ್ರತಿಯೊಬ್ಬರು ಈ ರೀತಿ ನಿಮಗೆ ಪ್ರೈಮ್ ಮೆಂಬರ್ಶಿಪ್ ಆಗೋದ್ರಿಂದ ಪ್ರತಿಯೊಬ್ಬರಿಗೂ ಈ ರೀತಿಯಾಗಿ ಬೆನಿಫಿಟ್ ಕೂಡ ಸಿಗ್ತಾನೆ ಹೋಗುತ್ತೆ ಸ್ನೇಹಿತರೆ. ಮತ್ತೇನಪ್ಪಾ ಅಂದ್ರೆ ಪ್ರೈಮ್ ಮೆಂಬರ್ಶಿಪ್ ಒಂದು ಅಮೌಂಟ್ ಕೂಡ ಆಗುತ್ತೆ. ಇಲ್ಲಾಂದ್ರೆ ನೀವು ಪ್ರತಿಯೊಂದು ಪ್ರಾಡಕ್ಟ್ ಅನ್ನ ನಿಮಗೆ ಬೇಕಾಗಿರೋ ಒಂದು ಮನೆಗೆ ಬೇಕಾಗಿರೋ ಒಂದು ವಸ್ತುವನ್ನ ನೀವು ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಒಂದು 500 USP ಆಗುವ ಒಂದು ವಸ್ತುವನ್ನ ಪರ್ಚೇಸ್ ಅಂದ್ರೆ ಖರೀದಿ ಮಾಡಿದಾಗ ನಿಮಗೆ ಅಲ್ಲಿ ಕೂಡ ನೀವು ಪ್ರೈಮ್ ಮೆಂಬರ್ಶಿಪ್ ಕೂಡ ಆಗ್ಬಹುದು ಸರಿನಾ. ಅದು ಯಾವ ರೀತಿ ಆಗೋದಂದ್ರೆ ಇಲ್ಲಿ ನೀವು ಕಾಣ್ತಾ ಇರುವ ಕೆಳಗಡೆ ಒಂದು ಹೋಮ್ ಆಪ್ಷನ್ ಇದೆ. ಹೋಮ್ ಆಪ್ಷನ್ ಬಾಜು ಇದೆ ಅದು ಸೇವ್ ಅಂತ ಆಪ್ಷನ್ ಕೂಡ ಇದೆ ಸರಿನಾ. ಆ ಒಂದು ಸೇವ್ ಅಂತ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆ 100 ಕಾಯಿನ್ಸ್ ಸರಿನಾ. ಈ ಒಂದು 1000 ಕಾಯಿನ್ಸ್ ಕೂಡ ಇಲ್ಲಿ ಕಾಣ್ತಾ ಇದೆ. ಆ ಒಂದು 1000 ಕಾಯಿನ್ಸ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಬರುತ್ತೆ ಸರಿನಾ. ಈ ರೀತಿ ಬಂದ ತಕ್ಷಣ ಕೆಳಗಡೆ ಕಾಣ್ತಾ ಇರಬಹುದು ಇಲ್ಲಿ ಕೆಳಗಡೆ ಕಾಣ್ತಾ ಇದೆ ಗೆಟ್ ಯೂಸ್ಬಿ ಪ್ರೈಮ್ ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕನ್ಫರ್ಮ್ ಕೇಳುತ್ತೆ 799 ಇಲ್ಲಿ ಪ್ರೈಮ್ ಮೆಂಬರ್ಶಿಪ್ ಆಗ್ಬೋದು ಅಂತ ಇಲ್ಲಿ ಕನ್ಫರ್ಮ್ ಅಂತ ತೋರಿಸುತ್ತೆ. ಆ ಒಂದು ಕನ್ಫರ್ಮ್ ಕೂಡ ಇಲ್ಲಿ ಮಾಡಬಹುದು. ಮಾಡಿದ ತಕ್ಷಣ ಏನಪ್ಪಾ ಅಂದ್ರೆ ಇಲ್ಲಿ ನಿಮಗೆ ಗೇಟ್ ವೇ ಆಪ್ಷನ್ ಕೂಡ ಸಿಗುತ್ತೆ. ಯಾವುದು ಒಂದು ಗೂಗಲ್ ಪೇ ಇಂದ ಕೂಡ ಡೈರೆಕ್ಟ್ ಆಗಿ ನೀವು ಪೇ ಮಾಡಬಹುದು ಅಥವಾ ಪೇಟಿಎಂ ಇಂದ ಕೂಡ ಮಾಡಬಹುದು ಅಥವಾ ಇಲ್ಲಿ ನೀವು ಫೋನ್ ಪೇ ಇಂದ ನಿಮ್ಮ ಒಂದು ಯೂಸ್ಮಿ ವ್ಯಾಲೆಟ್ಗೆ ಆ ಒಂದು ಅಮೌಂಟ್ ಟ್ರಾನ್ಸ್ಫರ್ ಕೂಡ ಮಾಡಿ ಆ ಒಂದು ವ್ಯಾಲೆಟ್ ಮುಖಾಂತರ ನೀವು ಪ್ರತಿಯೊಂದು ಅಲ್ಲಿ ಪ್ರೈಮ್ ಮೆಂಬರ್ಶಿಪ್ ಕೂಡ ಆಗಬಹುದು ಸ್ನೇಹಿತರೆ. ಮತ್ತೇನಪ್ಪಾ ಅಂದ್ರೆ ನಿಮಗೆ ನಿಮ್ಮ ಒಂದು ಅಂದ್ರೆ ಈಗ ನೀವು ಪರ್ಸನಲ್ ಇರೋ ಒಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಇರುವ ಒಂದು ಮೊಬೈಲ್ ಪರ್ಸನಲ್ ಅಂದ್ರೆ ಮೊಬೈಲ್ ಆಪ್ ಕೂಡ ಇರುತ್ತೆ. ಒಂದು ಯಾವ್ದಂದ್ರೆ ಒಂದು ಯೂನೋ SBI ಅಂತ ಕೂಡ ಇರುತ್ತೆ. ಮತ್ತೆ ಏನಪ್ಪಾ ಅಂದ್ರೆ ಕೋಟಾಕೋ ಬ್ಯಾಂಕ್ ಕೂಡ ಇರುತ್ತೆ. ಅದು ಕೂಡ ನೀವು ಅಂದ್ರೆ ಬಜಾಜ್ ಫೈನಾನ್ಸ್ ಕೂಡ ಅದೊಂದು ಅಪ್ಲಿಕೇಶನ್ ಕೂಡ ಇರುತ್ತೆ. ಅಲ್ಲಿಂದ ಡೈರೆಕ್ಟ್ ಆಗಿ ನೀವು ಅಲ್ಲಿಂದ ಕೂಡ ಪೇ ಮಾಡೋದ್ರಿಂದ ಪ್ರತಿಯೊಬ್ಬರು ಪ್ರೈಮ್ ಮೆಂಬರ್ಶಿಪ್ ಕೂಡ ಈ ರೀತಿಯಾಗಿ ನೀವು ತಗೋಬಹುದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ರೀತಿಯಾಗಿ ಬರುತ್ತೆ. ಪ್ರೊಸೆಸ್ ಟು ಪೇ ಅಂತ ಕೊಟ್ಟಾಗ ನಿಮ್ಮ ಒಂದು ಪ್ರೈಮ್ ಮೆಂಬರ್ಶಿಪ್ ಆಗುತ್ತೆ ಅಥವಾ ನಿಮ್ಮ ಒಂದು ಪಿನ್ ಕೋಡ್ ಕೂಡ ಇಲ್ಲಿ ಬುಕ್ ಕೂಡ ಈ ರೀತಿಯಾಗಿ ನೀವು ಕೂಡ ಮಾಡಬಹುದು ಸ್ನೇಹಿತ. ಗೊತ್ತಾಯ್ತು ಅಂತ ತಿಳ್ಕೊತೇನೆ ಸ್ನೇಹಿತರೆ. ನೆಕ್ಸ್ಟ್ ಅಪ್ಪ ಏನಪ್ಪಾ ಅಂದ್ರೆ ನೀವು ಪ್ರೈಮ್ ಮೆಂಬರ್ಶಿಪ್ ಆದ ತಕ್ಷಣ ಆ ಒಂದು GST ಬಿಲ್ ಅಂದ್ರೆ ನಾನು ಪ್ರೈಮ್ ಮೆಂಬರ್ಶಿಪ್ ಆಗಿದ್ದೇನೆ ಅಂತ ಪ್ರೂಫ್ ಕೂಡ ನಮ್ಮ ಸಂಸ್ಥೆಯಿಂದ ಕೂಡ ಸಿಗ್ತಾನೆ ಹೋಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರಬಹುದು ಯೂಸ್ಮಿ ಅಕೌಂಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಅಲ್ಲಿಂದ ಕೂಡ ಬಿಲ್ ಕೂಡ ಸಿಗುತ್ತೆ. ನಾವು ಗೌರ್ಮೆಂಟ್ ಕೂಡ ಟ್ಯಾಕ್ಸ್ ಕೂಡ ಕೊಡ್ತಾ ಇರುವ ಒಂದು ಅಮೌಂಟ್ ಕೂಡ ಇಲ್ಲಿ ಕಾಣ್ತಾನೆ ಇರುತ್ತೆ. ಏನಪ್ಪಾ ಅಂದ್ರೆ ಇಲ್ಲಿ ಕಾಣ್ತಾ ಇರಬಹುದು ಇಲ್ಲಿ IGST ಅಂತ ಇದೆ. ಅಮೌಂಟ್ ಎಷ್ಟಿದೆ 80% ಅಂದ್ರೆ 121.88 ಪೈಸಾ ಅಂದ್ರೆ 121.88 ಪೈಸಾ ಕೂಡ ಇಲ್ಲಿ GST ಕೂಡ ಅಲ್ಲಿ ಗೌರ್ಮೆಂಟ್ ಕೂಡ ಟ್ಯಾಕ್ಸ್ ಕೂಡ ಕೊಡ್ತಾ ನಾವು ಈ ಒಂದು ಪ್ರೈಮ್ ಮೆಂಬರ್ಶಿಪ್ ಕೂಡ ನಾವು ಗೌರ್ಮೆಂಟ್ ಟ್ಯಾಕ್ಸ್ ಕೂಡ ಕೊಟ್ಟಿ ಕೂಡ ಇಲ್ಲಿ ಪ್ರೈಮ್ ಮೆಂಬರ್ಶಿಪ್ ಕೂಡ ಇಲ್ಲಿ ಪ್ರತಿಯೊಬ್ಬರು ಲೀಗಲಿ ಆಗಿ ನಾವು ಒಂದು ಪ್ರೈಮ್ ಮೆಂಬರ್ಶಿಪ್ ಅನ್ನ ಪ್ರತಿಯೊಬ್ಬರು ತಗೋಬಹುದು ಸರಿನಾ. ನೆಕ್ಸ್ಟ್ ಇಲ್ಲಿ ಸ್ನೇಹಿತರೆ ಎಲ್ಲರೂ ಪ್ರೈಮ್ ಮೆಂಬರ್ಶಿಪ್ ಅನ್ನ ತಗೊಳ್ಳಿ. ಯಾಕಂದ್ರೆ ನಿಮ್ ಮುಂಬರುವ ದಿನದಲ್ಲಿ ಪ್ರತಿಯೊಬ್ಬರು ಈ ಒಂದು ಬೆನಿಫಿಟ್ ನ ಪ್ರತಿಯೊಬ್ಬರು ತಿಳ್ಕೊಂಡು ಪ್ರತಿಯೊಬ್ಬರು ಈ ಒಂದು ಪ್ರೈಮ್ ಮೆಂಬರ್ಶಿಪ್ ತಗೋದ್ರಿಂದ ಹಲವಾರು ಬೆನಿಫಿಟ್ ಅನ್ನ ತಗೋಬಹುದು. ಯಾಕಂದ್ರೆ
ನೋಡಿ ಸ್ನೇಹಿತರೆ, ನಾವು ಹೊರಗಡೆ ಹೋದಾಗ ಏನೋ ಒಂದು ಚಾ ಕುಡಿತೇವೆ ಅಥವಾ ಒಂದು ಸ್ನೇಹಿತರ ಜೊತೆ ಏನಾದ್ರು ಒಂದು ನಾವು ಹೋಟೆಲ್ ಹೋದಾಗ ನಾವು ಏನಪ್ಪಾ ಅಂದ್ರೆ ಒಂದು ಅಂದ್ರೆ 700ರಿಂದ 800 ಅಥವಾ 1,000ವರೆಗೂ ನಾವು ಖರ್ಚು ಕೂಡ ಮಾಡ್ತೇವೆ ಸರ್. ನಿಮಗೆ ಲೈಫ್ ಟೈಮ್ ಅಲ್ಲಿ ನಿಮಗೆ ಲೈಫ್ ಟೈಮ್ ಅಲ್ಲಿ ಒಂದ್ಸಲ ನೀವು ಪ್ರೈಮ್ ಮೆಂಬರ್ಶಿಪ್ ಕೂಡ ಇಲ್ಲಿಂದ ತಗೊಳ್ಳಿದ್ರೆ ಇಷ್ಟೆಲ್ಲ ಬೆನಿಫಿಟ್ ಕೂಡ ಸಿಗ್ತಾನೆ ಹೋಗುತ್ತೆ ಸ್ನೇಹಿತರೆ. ಓಕೆನಾ? ಓಕೆ ಸ್ನೇಹಿತರೆ, ನೆಕ್ಸ್ಟ್ ಬರೋಣ. ಇಲ್ಲಿ ಯಾವುದು ಯೂಸ್ ಮೀ ಗೂಗಲ್ ಪ್ಲೇ ಸ್ಟೋರ್ ಅಂದ್ರೆ ಇಲ್ಲಿ ನಾವು ಒಂದು ಯೂಸ್ ಮೀ ಆಪ್ ಅನ್ನ ಅಂದ್ರೆ ಯೂಸ್ ಮಾಡಿದಾಗ ಪ್ರತಿಯೊಂದು ನಿಮಗೆ ಎಲ್ಲ ಇನ್ಫಾರ್ಮೇಶನ್ ಗೊತ್ತಾದಾಗ ಅದರ ಬೆನಿಫಿಟ್ ತಗೊಂಡಾಗ ಉಪಯೋಗ ನೀವು ಪಡ್ಕೊಂಡಾಗ ಅಲ್ಲಿ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರು ಗೂಗಲ್ ಪ್ಲೇ ಸ್ಟೋರ್ ಹೋಗಿ ಯಾವ ರೀತಿಯಾಗಿ ರೇಟಿಂಗ್ ಕೂಡ ಕೊಡ್ಬೋದಂತ ನಿಮಗೆ ತೋರಿಸ್ತಾ ಹೋಗ್ತೇನೆ. ಪ್ರತಿಯೊಂದು ಒಂದು ಮಾಹಿತಿ ತೋರಿಸ್ತಾ ಹೇಳ್ತಾ ಹೋಗ್ತೇನೆ. ಓಕೆನಾ ಸ್ನೇಹಿತರೆ? ಇಲ್ಲಿ ಕಾಣ್ತಾ ಇರಬಹುದು ಲಾಸ್ಟ್ ಆಪ್ಷನ್ ಯಾವ್ದು, ಪ್ರೊಫೈಲ್ ಆಪ್ಷನ್ ಕೂಡ ಕಾಣುತ್ತೆ ಸರಿನಾ. ಆ ಒಂದು ಪ್ರೊಫೈಲ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದಾಗ ಅಲ್ಲಿ ಮೇಲ್ಗಡೆ 3 ಡಾಟ್ ಅಂದ್ರೆ ಮೇಲ್ಗಡೆ ಕಾಣ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮಗೆ ಅಕೌಂಟ್ ಈ ರೀತಿ ಆಪ್ಷನ್ ಕೂಡ ತೋರಿಸುತ್ತೆ. ಮೈ ಅಕೌಂಟ್, ಸೆಟ್ಟಿಂಗ್, ರೇಟ್ ಆಪ್ ಮತ್ತೆ ಶೇರ್ ಆಪ್ ಕೂಡ ಸಿಗುತ್ತೆ. ಇಲ್ಲಿ ರೇಟಿಂಗ್ ಆಪ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ನೀವು ಪ್ರತಿಯೊಂದು ಡೈರೆಕ್ಟ್ ಆಗಿ ನೀವು ನಿಮಗೆ ಎಷ್ಟು ಸಿಕ್ಕಿದೆ ಪ್ರತಿಯೊಂದು 5 ಸ್ಟಾರ್ ರೇಟಿಂಗ್ ಅನ್ನು ಕೊಟ್ಟ ತಕ್ಷಣ ನೀವು ಕೊಟ್ಟ ತಕ್ಷಣ ಈ ರೀತಿಯಾಗಿ ನೀವು ನಮ್ಮ ಮುಜಾಫರ್ ಹುಸೇನ್ ಸರ್ ಕೂಡ ಇಲ್ಲಿ ಈ ರೀತಿಯಾಗಿ ಅಂದ್ರೆ ಇಲ್ಲಿ ರೇಟಿಂಗ್ ಕೂಡ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನೀವು ಕೊಟ್ಟು ನಿಮಗೆ ಯಾವ ರೀತಿಯಾಗಿ ಅದ್ರ ಬೆನಿಫಿಟ್ ಸಿಗ್ತಾ ಇದೆ ಎಂದು ಕೂಡ ಅಲ್ಲಿ ವಿವರಣೆ ಕೂಡ ನೀವು ಪ್ರತಿಯೊಬ್ಬರು ಅಲ್ಲಿ ಕೊಡೋದ್ರಿಂದ ಕಂಪನಿ ಹೋಗುತ್ತೆ. ಮತ್ತೆ ಅಲ್ಲಿ ನಿಮಗೂ ಅಂದ್ರೆ 5 ಸ್ಟಾರ್ ಕೊಡೋದ್ರಿಂದ ಪ್ರತಿಯೊಂದು ಅಲ್ಲಿ ನಿಮಗೆ ಅಂದ್ರೆ ಅಲ್ಲಿ ರೇಟಿಂಗ್ ಕೂಡ ನಮಗೆ ನಮ್ಮ ಸಂಸ್ಥೆ ಕೂಡ ಅಲ್ಲಿ ತೋರಿಸ್ತಾ ಹೋಗುತ್ತೆ. ಮತ್ತೆ ಪ್ರತಿಯೊಬ್ಬರು ಈ ಒಂದು ಸೋಷಿಯಲ್ ಮೀಡಿಯಾನ ಪ್ರತಿಯೊಬ್ಬರು ಈ ಒಂದು ಅಪ್ಲಿಕೇಶನ್ ಸೇಫ್ ಇದೆ ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಾರೆ. ಓಕೆ ಸ್ನೇಹಿತರೆ, ಇಷ್ಟೆಲ್ಲ ಗೊತ್ತಾಗಿದೆ ಅಂತ ತಿಳ್ಕೊತಾರೆ. ಮತ್ತೇನಪ್ಪ ಸ್ವಲ್ಪ ಸಮಯ ಕಮ್ಮಿ ಇರೋದ್ರಿಂದ ನಾನು ಈ ಒಂದು ಎಂಡ್ ಆಯ್ತು ಸರಿನಾ. ನಮ್ದು ಅಪ್ಲಿಕೇಶನ್ ಮುಖಾಂತರ ನಾವು ಯಾವ ರೀತಿಯಾಗಿ ನಾವು ಪೋಸ್ಟ್ ಅನ್ನ ಮಾಡಬಹುದು ಅಂತ ತೋರಿಸ್ತಾ ಹೋಗ್ತೇನೆ. ಓಪನ್ ಆಗುತ್ತೆ. ಈ ರೀತಿಯಾಗಿ ನಮ್ಮ ಲೋಗೋ ಬರುತ್ತೆ. ನಾವು ಲೊಕೇಶನ್ ಆನ್ ಮಾಡ್ಬೇಕಾಗತ್ತೆ. ಆನ್ ಮಾಡಿದ ತಕ್ಷಣ ಈ ರೀತಿಯಾಗಿ ಲೋಗೋ ಬರುತ್ತೆ. ಓಕೆ, ಎಷ್ಟು ಸುಂದರವಾಗಿದೆ ನೋಡಿ ಇಲ್ಲಿ. ಓಕೆ, ಈ ರೀತಿಯಾಗಿ ಕಾಣ್ತಾ ಇದೆ ನೆಟ್ವರ್ಕ್. ಓಕೆ ಬಂತ ಸರಿನಾ ಸ್ನೇಹಿತರೆ. ಈ ರೀತಿಯಾಗಿ ಪ್ರತಿಯೊಬ್ಬರು ಮೊಬೈಲ್ ಅನ್ನ ಓಪನ್ ಮಾಡಿದಾಗ ಈ ರೀತಿಯಾಗಿ ನಮ್ಮ ಒಂದು ಯೂಸ್ ಮೀ ಸೋಷಿಯಲ್ ಸೇವಿಂಗ್ ಅಪ್ಲಿಕೇಶನ್ ಓಪನ್ ಮಾಡಿದಾಗ ಪ್ರತಿಯೊಬ್ಬರು ಇಲ್ಲಿ ಕಾಣ್ತಾ ಇರಬಹುದು ಪ್ರತಿಯೊಂದು ಪೋಸ್ಟ್ ಕೂಡ ಇಲ್ಲಿ ಸೇಫೆಸ್ಟ್ ಆಗಿರುತ್ತೆ. ಪ್ರತಿಯೊಂದು ಪೋಸ್ಟ್ ಕೂಡ ಇಲ್ಲಿ ವೆರಿಫೈ ಆದಂತೆ ಪ್ರತಿಯೊಬ್ಬರು ಯೂಸರ್ ಕೂಡ ಇಲ್ಲಿ ಕನೆಕ್ಟ್ ಆಗಿ ಪ್ರತಿಯೊಬ್ಬರು ಪೋಸ್ಟ್ ಅನ್ನ ವೆರಿಫೈ ಆದ ತಕ್ಷಣ ಪ್ರತಿಯೊಂದು ಪೋಸ್ಟ್ ಗೆ ಲೈಕ್ ಕೂಡ ಕಮೆಂಟ್ ಲೈಕ್ ಬರೋದ್ರಿಂದ ಪ್ರತಿಯೊಬ್ಬರು ಕಂಪನಿ ಟರ್ನ್ ಓವರ್ ಮೇಲೆ ಪ್ರತಿಯೊಬ್ಬರು ಇನ್ಕಮ್ ಅನ್ನ ಪಡೆಯಬಹುದು ಸರ್. ಅದು ಯಾವ ರೀತಿಯಾಗಿ ಪೋಸ್ಟ್ ಅನ್ನ ಅಪ್ಲೋಡ್ ಮಾಡೋದು ಅಂತ ತೋರಿಸ್ತಾ ಹೋಗ್ತೇನೆ. ಇಲ್ಲಿ ಕಾಣ್ತಾ ಇರಬಹುದು, ಸ್ವಲ್ಪ ವೇಟ್ ಮಾಡಿ. ಓಕೆ ಸ್ನೇಹಿತರೆ, ಇಲ್ಲಿ ಕಾಣ್ತಾ ಇರಬಹುದು ಆಪ್ಷನ್ ಅಂದ್ರೆ ಇಲ್ಲಿ ಪೋಸ್ಟ್ ಅಂತ ಇದೆ. ಆ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ರೀತಿಯಾಗಿ ಇಲ್ಲಿ ಏನಂದ್ರೆ ಗ್ಯಾಲರಿ ಅಂತ ಆಪ್ಷನ್ ಕಾಣುತ್ತೆ. ಗ್ಯಾಲರಿಯನ್ನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾನು ಗ್ಯಾಲರಿಯನ್ನ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಈ ರೀತಿ ಬಂದ ತಕ್ಷಣ ನಾವು ಯಾವುದೋ ಒಂದು ಪೋಸ್ಟ್ ಅನ್ನ ನಾವು ಅಪ್ಲೋಡ್ ಕೂಡ ಮಾಡಬಹುದು ಸರಿನಾ. ಈ ರೀತಿಯಾಗಿ ನಾನು ಒಂದು ಸ್ವಿಗ್ಗಿ ಝೊಮ್ಯಾಟೊ ಕೂಡ ಒಂದು ಪೋಸ್ಟ್ ಕೂಡ ಮಾಡ್ತೇನೆ ಸರಿನಾ. ಯಾವ ರೀತಿಯಾಗಿ ಇದೆ ಅಂತ ಓಕೆ, ಒಂದು ಫೋಟೋ ಅಪ್ಲೋಡ್ ಮಾಡೋಣ. ಇದನ್ನ ಕ್ಲಿಕ್ ಮಾಡ್ತಾನೆ, ಇಲ್ಲಿ ಬ್ಯಾಕ್ ಹೋಗ್ಬೇಕು. ಓಕೆ ಬಂತ. ಈ ರೀತಿಯಾಗಿ ಬಂದ ತಕ್ಷಣ ನಾವು ಇಲ್ಲಿ ಕ್ರಾಪ್ ಕೂಡ ಮಾಡ್ತೇನೆ, ಕ್ರಾಪ್ ಕೂಡ ಮಾಡಬಹುದು ಸರಿನಾ. ಈ ರೀತಿಯಾಗಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಕಾಣ್ತಾ ಇದೆಯಲ್ಲ ರೈಟ್ ಮಾರ್ಕ್ ಇದೆ. ಈ ರೈಟ್ ಮಾರ್ಕ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಬರುತ್ತೆ. ಇಲ್ಲಿ ಬರದ ತಕ್ಷಣ ನಾವು ಏನ್ ಬೇಕಾದ್ರೆ ನಾವು ಟೈಪ್ ಕೂಡ ಮಾಡಬಹುದು ಸರಿನಾ. ಓಕೆ, ಏನ್ ಹಾಕೋಣ. ಓಕೆ, ಏನೋ ಬೇಡ ಸರಿನಾ. ಏನೋ ಬೇಡ, ಏನ್ ಬೇಕಾದ್ರೂ ಟೈಪ್ ಮಾಡಿ ಕೂಡ ಹಾಕ್ಬಹುದು. ಮತ್ತೇನಪ್ಪ ನೆಕ್ಸ್ಟ್ ಇಲ್ಲಿ ಪೋಸ್ಟ್ ಅಂತ ಆಪ್ಷನ್ ಕಾಣ್ತಾ ಇದೆ. ಈ ಒಂದು ಪೋಸ್ಟ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮಗೆ ಇಲ್ಲಿ ಕೆಳಗಡೆ ಕಾಣ್ತಾ ಇದೆ ಸರಿನಾ. ಅಪ್ಲೋಡ್ ಆಗ್ತಾ ಇದೆ. ಅಪ್ಲೋಡ್ ಆದ ತಕ್ಷಣ ನಿಮಗೆ ಕಾಣುತ್ತೆ ಯುವರ್ ಪೋಸ್ಟ್ ಅಪ್ಲೋಡೆಡ್ ಸಕ್ಸಸ್ಫುಲ್ ಅಂತ ತೋರಿಸುತ್ತೆ. ನೆಕ್ಸ್ಟ್ ನಾವು ಇಲ್ಲಿ ಪ್ರೊಫೈಲ್ ಆಪ್ಷನ್ ನ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿಯಾಗಿ ನಾವು ಮೇಲ್ಗಡೆಯಿಂದ ಸ್ಕ್ರೋಲ್ ಡೌನ್ ಮಾಡಿದಾಗ ಆ ಒಂದು ಪೋಸ್ಟ್ ಇಲ್ಲಿ ಕಾಣ್ತಾ ಇರುತ್ತೆ ಸರಿನಾ. ಇಲ್ಲಿ ಮೇಲ್ಗಡೆ ಕಾಣ್ತಾ ಇರಬಹುದು ಯುವರ್ ಪೋಸ್ಟ್ ಇಸ್ ವೇಟಿಂಗ್ ಫಾರ್ ಅಪ್ರೂವಲ್ ಅಂತ ಕಾಣ್ತಾ ಇದೆ. ಅಂದ್ರೆ ಪ್ರತಿಯೊಬ್ಬರು ಪೋಸ್ಟ್ ಅನ್ನ ಅಪ್ಲೋಡ್ ಮಾಡಿದಾಗ ಅಲ್ಲಿ ಪ್ರತಿಯೊಬ್ಬರ ಸುರಕ್ಷತೆಗೋಸ್ಕರ ಆ ಒಂದು ಪೋಸ್ಟ್ ಅನ್ನ 5 ರಿಂದ 10 ನಿಮಿಷ ವೆರಿಫೈ ಆದ ತಕ್ಷಣ ನಿಮಗೆ ಈ ರೀತಿಯಾಗಿ ನಾನು 5 ಗಂಟೆ 47 ನಿಮಿಷಕ್ಕೆ ನಾನು ಪೋಸ್ಟ್ ಅನ್ನ ಅಪ್ಲೋಡ್ ಮಾಡಿದ ತಕ್ಷಣ ಈ ರೀತಿಯಾಗಿ ಯುವರ್ ಪೋಸ್ಟ್ ಹ್ಯಾಸ್ ಬಿನ್ ಅಪ್ರೂವಲ್ ಅಂತ ಕೊಟ್ಟ ತಕ್ಷಣ ಪ್ರತಿಯೊಂದು ಲೈಕ್ ಮೇಲೆ 2 ಲೈಕಿಗೆ 1 ಕಾಯಿನ್ಸ್ ಕೂಡ ಸಿಗುತ್ತೆ. ಕರೆಕ್ಟ್ ಆಗಿ ತಿಳ್ಕೊಳ್ಳಿ, 2 ಲೈಕಿಗೆ 1 ಕಾಯಿನ್ ಸಿಗುತ್ತೆ. ಮತ್ತೇನಪ್ಪಾ ಅಂದ್ರೆ ಇಲ್ಲಿ ಪ್ರತಿಯೊಂದು ಲೈಕ್ ಮೇಲೆ ಬಂದಿರುವಂತ ಅಮೌಂಟ್ ಅನ್ನ ಪ್ರತಿಯೊಂದು ಲೈಕ್ ಮೇಲೆ ಕಂಪನಿಯ ಟರ್ನ್ ಓವರ್ ಅಂದ್ರೆ 5% ಕಂಪನಿ ಟರ್ನ್ ಓವರ್ ಆ ಒಂದು ಟರ್ನ್ ಓವರ್ ಮೇಲೆ ನಿಮಗೆ ಇನ್ಕಮ್ ಕೂಡ ಸಿಗ್ತಾನೆ ಹೋಗುತ್ತೆ ಸಣ್ಣ. ಆ ಒಂದು ಇನ್ಕಮ್ ಯಾವ ರೀತಿ ಸಿಕ್ಕಿದೆ ಅಂತ ತೋರಿಸ್ತಾ ಹೋಗ್ತೇನೆ. ಇಲ್ಲಿ ನಿಮಗೆ ಕಾಣ್ತಾ ಇರೋದು
ಇಲ್ಲಿ ಕಾಣ್ತಾ ಇದೆ ಶೇರ್ ಅಂತ ಆಪ್ಷನ್ ಕಾಣ್ತಾ ಇದೆ. ಅದ ಒಂದು ಶೇರ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಮೈ ಇನ್ಕಮ್ ಆಪ್ಷನ್ ಕಾಣ್ತಿದೆ. ಮೈ ಇನ್ಕಮ್ ಅನ್ನ ಕ್ಲಿಕ್ ಮಾಡ್ತಾನೆ. ಈ ರೀತಿಯಾಗಿ ನಾವು ನೋಡ್ತಾ ಇರಬಹುದು ಪ್ರತಿಯೊಂದು ನಾನು ಇನ್ಕಮ್ ಪಡೆದಿರುವಂತ ಶೇರ್ ರೆಫರಲ್ ಕೂಡ ಮಾಡೋದ್ರಿಂದ ಈ ರೀತಿಯಾಗಿ ನಂಗೆ 2548 ರೂಪಾಯಿ ಇಲ್ಲಿ ಅಂದ್ರೆ ಸೆಲ್ಫ್ ರೆಫರಲ್ ಕೂಡ ಇಲ್ಲಿ ಅಮೌಂಟ್ ಕೂಡ ಸಿಕ್ಕಿದೆ. ಟೀಮ್ ರೆಫರಲ್ ಕೂಡ ಈ ರೀತಿಯಾಗಿ 122.50 ಸಿಕ್ಕಿದೆ. ಮೈ ರಾಯಲ್ಟಿ ಕೂಡ ಇನ್ಕಮ್ ಸಿಕ್ಕಿದೆ. ಮತ್ತೇನಪ್ಪ ಅಂದ್ರೆ ಟೀಮ್ ರಾಯಲ್ಟಿ ಕೂಡ ಈ ರೀತಿಯಾಗಿ ಸಿಕ್ಕಿದೆ. ಮತ್ತೇನಪ್ಪ ಅಂದ್ರೆ ಇಲ್ಲಿ ಕಾಣ್ತಾ ಇರಬಹುದು ಸ್ನೇಹಿತರೆ ಸೋಷಿಯಲ್ ಇನ್ಕಮ್ ಅಂತ 10.70 ನಿಮಗೆ ಸಿಕ್ಕಿದೆ. ಸರಿನಾ? ಇದನ್ನ ಕ್ಲಿಕ್ ಮಾಡ್ತಾನೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಬಹುದು ನನಗೆ ಸೋಷಿಯಲ್ ಮುಖಾಂತರ ಪ್ರತಿಯೊಂದು ಲೈಕ್ ಮೇಲೆ ಬಂದಿರುವಂತ ಅಮೌಂಟ್ ಇಲ್ಲಿ ನಿಮಗೆ ಕಾಣ್ತಾನ ಇದೆ. ಸರಿನಾ? ಈ ರೀತಿಯಾಗಿ ಕಾಣ್ತಾ ಇದೆ. ನನಗೆ 1ನೇ ತಾರೀಕು ಮಾರ್ಚ್ 1ನೇ ತಾರೀಕು ನನಗೆ 12 ಗಂಟೆ 30 ನಿಮಿಷಕ್ಕೆ ನನಗೆ ಈ ರೀತಿ ನನಗೆ ಅಮೌಂಟ್ ಕೂಡ ಸಿಕ್ಕಿದೆ. ಸರಿನಾ? 1 ರೂಪಾಯಿ 87 ಪೈಸಾ ಈ ರೀತಿಯಾಗಿ 3 ರೂಪಾಯಿ ಈ ರೀತಿಯಾಗಿ ನಿಮಗೆ ಪ್ರತಿಯೊಂದು ಲೈಕ್ ಮೇಲೆ ಈ ರೀತಿಯಾಗಿ ಇನ್ಕಮ್ ಕೂಡ ಲೈವ್ ಆಗಿ ನಿಮ್ಗೆ ತೋರಿಸ್ತಾ ಇದ್ದೇನೆ. ಈ ರೀತಿಯಾಗಿ ಇನ್ಕಮ್ ಕೂಡ ಸಿಕ್ಕಿದೆ ಸ್ನೇಹಿತರೆ. ಓಕೆನಾ? ಪ್ರತಿಯೊಬ್ಬರು ಈ ರೀತಿಯಾಗಿ ಇನ್ಕಮ್ ಕೂಡ ಪಡೆಯೋರಿ. ಪ್ರತಿಯೊಬ್ರು ಒಂದು ಈ ಪ್ರೈಮ್ ಮೆಂಬರ್ಶಿಪ್ ಕೂಡ ತಗೊಳ್ಳಿ. ಇಲ್ಲಾಂದ್ರೆ ಫ್ರೀ ಆಗಿ ಯೂಸರ್ ಮಾಡ್ತಿದ್ರೆ ಪ್ರತಿಯೊಂದು ನಿಮಗೆ ಡೈಲಿ ನಿಮಗೆ 2 ಪೋಸ್ಟ್ ಕೊಡ್ತಾರೆ. ಪ್ರತಿಯೊಂದು ಪೋಸ್ಟ್ ಅನ್ನು ನೀವು ಡೈಲಿ 2 ಪೋಸ್ಟ್ ಅನ್ನು ಅಪ್ಲೋಡ್ ಮಾಡುದು ಅಥವಾ ನೀವು ಪ್ರೈಮ್ ಮೆಂಬರ್ಶಿಪ್ ಆದ ತಕ್ಷಣ ನಿಮಗೆ ಪ್ರತಿಯೊಂದು ಪ್ರೈಮ್ ಮೆಂಬರ್ಶಿಪ್ ಆಗಿರುವ ಒಬ್ಬ ವ್ಯಕ್ತಿಗೆ 5 ಪೋಸ್ಟ್ ಅನ್ನ ಅಪ್ಲೋಡ್ ಮಾಡಲಿಕ್ಕೆ ಅವರು ಆಪ್ಷನ್ ಕೂಡ ಸಿಗುತ್ತೆ. ಸ್ನೇಹಿತರೆ ಇಷ್ಟೆಲ್ಲ ಕಾಣ್ತಾ ಇದ್ರೆ ನಿಮ್ಗೆ ಗೊತ್ತಾಗಿದೆ ಅಂತ ಗೊತ್ತಾನೆ. ನೆಕ್ಸ್ಟ್ ನಮಗೆ ಯಾವ ರೀತಿಯಾಗಿ ಬಿಲ್ಸ್ ಪೇಮೆಂಟ್ ಅಂದ್ರೆ ರೀಚಾರ್ಜ್ ಯಾವ ರೀತಿ ಹೊಡೆಯೋದು ಅಂತ ತೋರಿಸ್ತೇನೆ. ಸೇವ್ ಅಂತ ಆಪ್ಷನ್ ಕಾಣ್ತಾ ಇಲ್ಲ. ಆ ಒಂದು ಸೇವ್ ಅಂತ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ಕ್ಲಿಕ್ ಮಾಡ್ತಾನೆ. ನೆಕ್ಸ್ಟ್ ಇಲ್ಲಿ ಬಿಲ್ಸ್ ಪೇಮೆಂಟ್ ಕಾಣ್ತಾ ಇಲ್ಲ. ಈ ಬಿಲ್ಸ್ ಪೇಮೆಂಟ್ ಅನ್ನ ನಾನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇದನ್ನ ಓಪನ್ ಮಾಡ್ತೇನೆ. ಇಲ್ಲಿ ನೋಡಬಹುದು ಸ್ನೇಹಿತರೆ ಇಲ್ಲಿ ಪ್ರತಿಯೊಂದು ಅಂದ್ರೆ ಇಲ್ಲಿ ಪ್ರತಿಯೊಂದು ರಿಚಾರ್ಜ್ ಮಾಡಿದಾಗ ಪ್ರತಿಯೊಂದು ಬಿಲ್ ಪೇಮೆಂಟ್ ಮಾಡಿದಾಗ ನಿಮಗೆ ಅಂದ್ರೆ 10% ವರೆಗೂ ನಿಮಗೆ ಯೂಸ್ಮಿ ಕಾಯಿನ್ಸ್ ಕೂಡ ಸಿಗುತ್ತೆ. ನೆಕ್ಸ್ಟ್ ಬರ್ತೇನೆ ಇಲ್ಲಿ ಪ್ರತಿಯೊಂದು ರಿಚಾರ್ಜ್ ಮಾಡಿದಾಗ ಬಿಲ್ಸ್ ಪೇ ಮಾಡೋದ ಇಲ್ಲಿ ಡಿಟಿಎಚ್ ರಿಚಾರ್ಜ್ ಫಾಸ್ಟ್ ಆಗುತ್ತೆ. ಇಲ್ಲಿ ಅಂದ್ರೆ ಕರೆಂಟ್ ಬಿಲ್ ಕೂಡ ಇಲ್ಲಿ ಪೇ ಮಾಡೋದ್ರಿಂದ ಅಲ್ಲಿ ನಿಮ್ಗೆ 10% ಕಾಯಿನ್ಸ್ ಕೂಡ ಸಿಗುತ್ತೆ. ಮತ್ತೇನಪ್ಪ ಅಂದ್ರೆ ಇಲ್ಲಿ ವಾಟರ್ ಬಿಲ್ ಅಂದ್ರೆ ನೀರಿನ ಬಿಲ್ ಕೂಡ ಇಲ್ಲಿ ಪೇ ಮಾಡೋದ್ರಿಂದ ನಿಮಗೆ ಮತ್ತೇನಪ್ಪ ಅಂದ್ರೆ ಗ್ಯಾಸ್ ಕೂಡ ಇಲ್ಲಿ ಬುಕ್ ಕೂಡ ಮಾಡಬಹುದು. ಗ್ಯಾಸ್ ಬುಕ್ ಮಾಡೋದ್ರಿಂದ ಪ್ರತಿಯೊಂದು ಬಿಲ್ಸ್ ಪೇಮೆಂಟ್ ಕೂಡ ಮಾಡೋದ್ರಿಂದ ಪ್ರತಿಯೊಂದು ಬಿಲ್ಸ್ ಪೇಮೆಂಟ್ ಮೇಲೆ ನಿಮಗೆ 10% ನಿಮಗೆ ಯೂಸ್ಬಿ ಕಾಯಿನ್ಸ್ ಸಿಗ್ತಾನೆ ಹೋಗುತ್ತೆ ಸ್ನೇಹಿತರೆ. ಹಾಗಾದ್ರೆ ನಾವು ರಿಚಾರ್ಜ್ ಯಾವ ರೀತಿಯಾಗಿ ನಾವು ಹುಡುಕಬಹುದು ಅಂದ್ರೆ ನಮ್ಮ ಮೊಬೈಲ್ ನಂಬರ್ಗೆ ನಾವು ಯಾವ ರೀತಿಯಾಗಿ ರಿಚಾರ್ಜ್ ಹೊಡಬಹುದು ಅಂತ ಈ ಒಂದು ಆಪ್ಷನ್ ಕಾಣ್ತಾ ಇದೆ ಸರ್. ಈ ಒಂದು ಆಪ್ಷನ್ ಕ್ಲಿಕ್ ಮಾಡ್ತೇನೆ. ಓಕೆ, ಈ ಒಂದು ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ನಾನು ಈ ರೀತಿಯಾಗಿ ಬರುತ್ತೆ. ನಿಮಗೆ ಯಾವ್ದು ಬೇಕು, ಪ್ರೀಪೇಡ್ ಬೇಕೋ ಪೋಸ್ಟ್ ಪೇಡ್ ಬೇಕಂತ ಕ್ಲಿಕ್ ಮಾಡ್ತೇನೆ. ಪೋಸ್ಟ್ ಪೇಡ್ ಕ್ಲಿಕ್ ಮಾಡಿದ ತಕ್ಷಣ ನಾನು ಇಲ್ಲಿ ಏನಪ್ಪಾ ಮಾಡ್ತೇನೆ, ನಮ್ಗೆ ಯಾವ್ದು ಅಂದ್ರೆ ಏರ್ಟೆಲ್ ಅನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಮ್ಗೆ ಬರುತ್ತೆ. ನನ್ನ ಮೊಬೈಲ್ ನಂಬರ್ ಹಾಕ್ತೇನೆ. ಓಕೆ, ನನ್ನ ಒಂದು ಮೊಬೈಲ್ ನಂಬರ್ ಪ್ರೀಪೇಡ್ ಹೌದು, ಪೋಸ್ಟ್ ಪೇಡ್ ಅಲ್ಲ. ಸರಿ, ನನಗೆ ಇಲ್ಲಿ ಹೊಡೆದಾಗ ಇಲ್ಲಿ ನನಗೆ ಇಲ್ಲಿ ಆಪ್ಷನ್ ಕಾಣುತ್ತೆ, ಯುವರ್ ಕಸ್ಟಮರ್ ಬಿಲಾಂಗ್ ಎ ಪೀರಿಯಡ್ ಆಫ್ ಅಂದ್ರೆ ಪ್ರೀಪೇಡ್ ಕಸ್ಟಮರ್ ಅಂತ ನನಗೆ ತೋರಿಸ್ತಾ. ಈ ರೀತಿಯಾಗಿ ನಾನು ಬ್ಯಾಕ್ ಹೋಗ್ತೇನೆ. ನಾನು ಪ್ರೀಪೇಡ್ ಕಸ್ಟಮರ್ ಅಂದಾಗ ನಾನು ಏನ್ ಮಾಡ್ತೇನೆ ಅಂದ್ರೆ ಬ್ಯಾಕ್ ಹೋಗಿ ಹಿಂದಕ್ಕೆ ಬಂದು ನಾನು ಈ ಒಂದು ಪ್ರೀಪೇಡ್ ಆಪ್ಷನ್ ಈ ರೀತಿಯಾಗಿ ನಾನು ಓಕೆ ಪ್ರೀಪೇಡ್ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಇಲ್ಲಿ ಮೊಬೈಲ್ ನಂಬರ್ ಕಾಣ್ತದೆ. ನನ್ನ ಮೊಬೈಲ್ ನಂಬರ್ ಹಾಕ್ತೇನೆ. ಓಕೆ, ನನ್ನ ಮೊಬೈಲ್ ನಂಬರ್ ಹಾಕಿದ ತಕ್ಷಣ ನಾನು ಏನಪ್ಪಾ ನೆಕ್ಸ್ಟ್ ಆಪ್ಷನ್ ಏನಪ್ಪಾ ಅಂದ್ರೆ ಸೆಲೆಕ್ಟ್ ಆಪರೇಟರ್ ಆಫ್ ಸರ್ಕಲ್ ಅಂದ್ರೆ ನಿಮಗೆ ಯಾವ ಸಿಮ್ ಅಂದ್ರೆ ಏರ್ಟೆಲ್ ಅಥವಾ BSNL ಅಥವಾ ಜಿಯೋ ಅಥವಾ VI ಆಪ್ಷನ್ ಕ್ಲಿಕ್ ಮಾಡಿದ ಈ ರೀತಿಯಾಗಿ ನಾನು ನನ್ನ ಸಿಮ್ ಏರ್ಟೆಲ್ ಸರಿನಾ, ನಾನು ಕ್ಲಿಕ್ ಮಾಡಿದ ತಕ್ಷಣ ನನ್ನ ಒಂದು ರಾಜ್ಯ, ನನ್ನ ಸ್ಟೇಟ್ ಯಾವುದು, ಕರ್ನಾಟಕ. ಈ ರೀತಿ ಕ್ಲಿಕ್ ಮಾಡ್ತಾನೆ. ಕರ್ನಾಟಕ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆಪ್ಷನ್ ಕೂಡ ಸಿಗುತ್ತೆ. ಅಮೌಂಟ್ ಎಷ್ಟು ಅಮೌಂಟ್ ಇದೆ, ಯಾವ್ದು ಬೇಕು ನಿಮಗೆ ಅಮೌಂಟ್, ಯಾವ ಒಂದು ಅಂದ್ರೆ ರಿಚಾರ್ಜ್ ಅಂದ್ರೆ ಹೊಡೆಯುವ ಒಂದು ಪ್ಲಾನ್ ಯಾವ್ದು ಬೇಕು. 199 ಅಂದ್ರೆ 199 ಕ್ಲಿಕ್ ಮಾಡ್ತು. ಅಥವಾ ನನಗೆ ಡಾಟಾ ರಿಚಾರ್ಜ್ ಬೇಕಂದ್ರೆ ನನಗೆ 1 GB ಡಾಟಾ ಬೇಕಂದ್ರೆ ಇದನ್ನ ಡಾಟಾವನ್ನು ಆಪ್ಷನ್ ಕ್ಲಿಕ್ ಮಾಡ್ತಾನೆ. ಕ್ಲಿಕ್ ಮಾಡಿದ ತಕ್ಷಣ ನಮಗೆ 22 ರೂಪಾಯಿ ಒಂದು 1 GB ಡಾಟಾನ ಕ್ಲಿಕ್ ಮಾಡ್ಕೋಬಹುದು. ಅಥವಾ 26 ರೂಪಾಯಿ ಒಂದು ಕ್ಲಿಕ್ ಮಾಡಬಹುದು. ಅಥವಾ ನನಗೆ ಅನ್ಲಿಮಿಟೆಡ್ ಬೇಕು ಅಂದ್ರೆ ಅನ್ಲಿಮಿಟೆಡ್ ಪ್ಯಾಕ್ ಬೇಕಂದ್ರೆ ಇಲ್ಲಿ ನನಗೆ ಯಾವ್ದು ಬೇಕು. ಓಕೆ, ನನಗೆ ಡೈಲಿ 1 GB ಬೇಕು. ನನಗೆ ಎಷ್ಟು ಈ ಒಂದು ರಿಚಾರ್ಜ್ ಪೇಮೆಂಟ್ ಎಷ್ಟು 299 ಇದೆ. ಡೈಲಿ 1 GB ಬೇಕಂದ್ರೆ ನಾನು ಈ ಒಂದು ಪ್ಲಾನ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ಇದನ್ನ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಸಿಗುತ್ತೆ. ಸೆಲೆಕ್ಟ್ ಪ್ಲಾನ್ ಅಂತ ಇದೆ, ಸೆಲೆಕ್ಟ್ ಮಾಡ್ಕೋತೇನೆ. ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಪ್ರೊಸೆಸ್ ಟು ಪೇ ಅಂತ ಕೊಟ್ಟ ತಕ್ಷಣ ನಾನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ ಸ್ನೇಹಿತರೆ ಇಲ್ಲಿ ಅಪ್ಲೈ ಅಂತ ಬರುತ್ತೆ. ಈ ರೀತಿ ಅಪ್ಲೈ ಅಂತ ಕಾಣ್ತಾ. ಈ ಒಂದು ಅಪ್ಲೈ ಅನ್ನು ಕ್ಲಿಕ್ ಮಾಡೋದ್ರಿಂದ ನಿಮಗೆ 30% ವರೆಗೂ ನಿಮಗೆ ಯೂಸ್ಬಿ ಕಾಯಿನ್ಸ್ ಸಿಗುತ್ತೆ. ಅಂದ್ರೆ ನಾನು ಹೇಳಿದಲ್ಲ, ಸಾರಿ 30% ಅಲ್ಲ 10% ಯೂಸ್ಬಿ ಕಾಯಿನ್ಸ್ ಅಂದ್ರೆ 30 ಕಾಯಿನ್ಸ್ ನಿಮಗೆ ಆ ಒಂದು ಕಾಯಿನ್ಸ್ ನಿಮಗೆ ಅಪ್ಲೈ ಆಗುತ್ತೆ. ಆ ಒಂದು ಅಪ್ಲೈ ಆದ ತಕ್ಷಣ ನಿಮಗೆ ಇಲ್ಲಿ ಕಾಣ್ತಾ ಇರಬಹುದು ಪ್ರೊಸೆಸ್ ಟು
ಪೇ ಅಂತ ಇಲ್ಲಿ ಕಾಣ್ತಾ ಇದೆ. 299 ರೂಪಾಯಿ ಇಲ್ಲಿ ಪೇ ಅಂತ ಕೊಟ್ಟಾಗ ನನಗೆ ಡೈರೆಕ್ಟ್ ಆಗಿ ನನ್ನ ವ್ಯಾಲೆಟ್ ಅಲ್ಲಿ ಆಲ್ರೆಡಿ ಎಷ್ಟಿದೆ 200 ಅಂದ್ರೆ 400 ಪ್ಲಸ್ ಇದೆ ಅಮೌಂಟ್ ಇದೆ. ಈ ರೀತಿ ಕಾಣುತ್ತೆ ಸರಿನಾ. ಅವ್ನು ಜಾಸ್ತಿ ಅಮೌಂಟ್ ನಾನು ಪೇ ಮಾಡ್ತಾನೆ ಹೇಳ್ತೇನೆ. ಓಕೆನಾ, ನಂಗೆ ಎಷ್ಟು ಪ್ಲಾನ್ ಬೇಕು? ಓಕೆ, ಜಾಸ್ತಿ ಅಮೌಂಟ್ ಇರೋ ಪ್ಲಾನ್ ನಾನು ಚಾಯ್ಸ್ ಮಾಡ್ತೇನೆ. ಓಕೆ, 700 ರೂಪಾಯಿ ಅಂದ 799 ಆಪ್ಷನ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ನಾನು ಸೆಲೆಕ್ಟ್ ಮಾಡ್ತೇನೆ. ತಕ್ಷಣ ನೆಕ್ಸ್ಟ್ ಬರ್ತೇನೆ, ಪ್ರೊಸೆಸ್ ಟು ಪೇ ಕೊಡ್ತೇನೆ. ಈ ರೀತಿ ನಾನು ಅಪ್ಲೈ ಮಾಡಿದಾಗ ನಮಗೆ ET ನನಗೆ ಯೂಸ್ ಮೀ ಕಾಯಿನ್ಸ್ ಅಂದ್ರೆ 10% ಯೂಸ್ ಮೀ ಕಾಯಿನ್ಸ್ ಸಿಕ್ತು. ಈ ರೀತಿಯಾಗಿ ಕ್ಲಿಕ್ ಮಾಡಿದ ತಕ್ಷಣ ನನಗೆ ನಾನು ಇಲ್ಲಿ ಪ್ರೊಸೆಸ್ ಟು ಪೇ ಅಂತ ಕೊಟ್ಟಾಗ ಇಲ್ಲಿ ಕಾಣ್ತಾ ಇರಬಹುದು ನನಗೆ. ಓಕೆ ಸ್ನೇಹಿತರೆ, ಇಲ್ಲಿ ಎಷ್ಟಿದೆ ಅಮೌಂಟ್? 799. ನನ್ನ ವ್ಯಾಲೆಟ್ ಅಲ್ಲಿ ಎಷ್ಟಿದೆ ಅಮೌಂಟ್? 451 ಬಿಟ್ಟು ಅಮೌಂಟ್ ರಿಡೀಮ್ ಎಷ್ಟಿರುತ್ತೆ? ರಿಮೈನಿಂಗ್ ಅಮೌಂಟ್ ಎಷ್ಟಿರುತ್ತೆ? 347 ರೂಪಾಯಿ ಇರುತ್ತೆ. ಆ ಮೊಬೈಲ್ ನಾನು ಕ್ಲಿಕ್ ಮಾಡಿದ ತಕ್ಷಣ ಪ್ರೊಸೆಸ್ ಟು ಪೇ ಕೊಟ್ಟಾಗ ಇಲ್ಲಿ ಸ್ನೇಹಿತರೆ ನಾ ಬ್ಯಾಕ್ ಹೋಗ್ತೇನೆ. ಇಲ್ಲಿ ಪ್ರೊಸೆಸ್ ಟು ಪೇ ಅಂತ ಕೊಟ್ಟಾಗ ನಾನು ಏನಪ್ಪ ಮಾಡ್ತೇನೆ, ಇಲ್ಲಿ ಹೋದ ತಕ್ಷಣ ವೇಟ್ ಮಾಡಿ, ಕಾಣುತ್ತೆ ಪ್ರತಿಯೊಂದು ಗೇಟ್ ವೇ ಆಪ್ಷನ್ ಯಾವ ರೀತಿ ಕಾಣುತ್ತೆ ನಿಮ್ಗೆ ತೋರಿಸ್ತೇನೆ. ಅದಕ್ಕೋಸ್ಕರ ನಾನು ಜಾಸ್ತಿ ಅಮೌಂಟ್ ನಾನು ಕ್ಲಿಕ್ ಮಾಡಿದೆ. ಓಕೆ ಸ್ನೇಹಿತರೆ, ಇಲ್ಲಿ ಕಾಣ್ತಾ ಇರಬಹುದು ಈ ರೀತಿ QR ಕೋಡ್ ಇರುತ್ತೆ. ಈ ಒಂದು QR ಕೋಡ್ ಅನ್ನ ನೀವು ಟೈಮ್ ಮುಗಿದ್ರು ಅಂದ್ರೆ ಇಲ್ಲಿ ಟೈಮ್ ಇದೆಯಲ್ಲ, ಈ ಟೈಮ್ ಮುಗಿದ್ರಲ್ಲಿ ನಿಮ್ಮ ಒಂದು ಅಂದ್ರೆ ನೀವು ಒಂದು ಯೂಸ್ ಮೀ ಅಂದ್ರೆ ಆಪರೇಷನ್ ಯೂಸ್ ಮಾಡ್ತಾರೆ ಪ್ರತಿಯೊಬ್ಬರು ನಿಮ್ಮ ಸ್ನೇಹಿತ ಅಥವಾ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಯಾರಾದ್ರೂ ಒಬ್ಬರು ವ್ಯಕ್ತಿ ಇದ್ರೆ ಡೇಟಾ ಈ ಒಂದು ಸ್ಕ್ಯಾನ್ ಅನ್ನ ಮಾಡಿ ನೀವು ಡೇಟಾಗಿ ಆ ಒಂದು ಅಮೌಂಟ್ ಕಟ್ಬಹುದು. ಇಲ್ಲ ಅಂದ್ರೆ ನನಗೆ ಬೇಡ, ನಾನು ಡೇಟಾ ನನ್ನ ಮೊಬೈಲ್ ನಲ್ಲಿ ಪೇಟಿಎಂ ಆಪ್ ಇದೆ, ಆ ಪೇಟಿಎಂ ಮುಖಾಂತರ ಡೇಟಾಗೆ ಪೇ ಮಾಡಿದ್ರೆ ಅಲ್ಲಿ ಕೂಡ ಪೇ ಆಗುತ್ತೆ. ಇಲ್ಲಪ್ಪ ಅಂದ್ರೆ ಗೂಗಲ್ ಪೇ ಅಲ್ಲಿ ಡೇಟಾ ಆಪ್ಷನ್ ಇರುತ್ತೆ, ಆ ಗೂಗಲ್ ಪೇ ಇಂದ ಕೂಡ ನೀವು ಡೈರೆಕ್ಟ್ ನೀವು ಪೇ ಕೂಡ ಮಾಡಬಹುದು. ಈ ರೀತಿಯಾಗಿಯೂ ಅಥವಾ ಈ ಒಂದು QR ಕೋಡ್ ನಿಮ್ಗೆ ಈ ಒಂದು QR ಕೋಡ್ ಇದೆಯಲ್ಲ, ಈ ಒಂದು QR ಕೋಡ್ ನೀವು ಬೇರೆಯವರಿಗೆ ಶೇರ್ ಮಾಡೋದ್ರಿಂದ ಈ ರೀತಿ ಶೇರ್ ಆಪ್ಷನ್ ಕೂಡ ಇಲ್ಲಿ ಸಿಗುತ್ತೆ. ಶೇರ್ ಮಾಡೋದ್ರಿಂದ ಅವರಿಗೆ ಆ ಒಂದು ವಾಟ್ಸ್ಆಪ್ ಕಳಿಸೋದ್ರಿಂದ ಆ ಒಂದು ಡೇಟಾ ಆಗಿ ನೀವು ಈ ಒಂದು ಟೈಮ್ ಮುಗಿಯೋದ್ರೊಳಗೆ ನೀವು ಪೇ ಮಾಡಿದ್ರೆ ಆ ಅಮೌಂಟ್ ಅವ್ರ ವ್ಯಾಲೆಟ್ ಹೋಗುತ್ತೆ. ಆ ಒಂದು ಅಲ್ಲಿ ರಿಚಾರ್ಜ್ ಕೂಡ ಆಗುತ್ತೆ. ನಿಮ್ಮೊಂದು ರಿಚಾರ್ಜ್ ತಕ್ಷಣ ನೀವು ಪ್ರತಿಯೊಬ್ಬರು ನಿಮ್ಮ ಒಂದು ರಿಚಾರ್ಜ್ ಸಕ್ಸಸ್ಫುಲ್ ಆಗ್ತದೆ. ಪ್ರತಿಯೊಂದು ನೀವು ರಿಚಾರ್ಜ್ ಅಂದ್ರೆ ರಿಚಾರ್ಜ್ ಕೂಡ ಅವೈಲೇಬಲ್ ಇರುತ್ತೆ. ಆ ಒಂದು ರಿಚಾರ್ಜ್ ಕೂಡ ನೀವು ತಗೋಬಹುದು ಸರಿನಾ. ಈ ರೀತಿಯಾಗಿ ನೀವು ರಿಚಾರ್ಜ್ ಕೂಡ ಮಾಡಬಹುದು ಸ್ನೇಹಿತರೆ. ನೆಕ್ಸ್ಟ್ ಬರುತ್ತೆ, ನಾನು ಬ್ಯಾಕ್ ಹೋಗ್ತೇನೆ. ಓಕೆ, ಈ ರೀತಿಯಾಗಿ ನೀವು ಪ್ರತಿಯೊಂದು ರಿಚಾರ್ಜ್ ಕೂಡ ಮಾಡಬಹುದು ಸ್ನೇಹಿತರೆ. ಓಕೆ, ನಾನು ಬಂದಿರುವ ಯೂಸ್ ಮೀ ಕಾಯಿನ್ಸ್ ಮತ್ತೇನಪ್ಪ ಎಲ್ಲಿ ಯೂಸ್ ಆಗತ್ತೆ ಅಂದ್ರೆ ನೀವು ಪ್ರತಿಯೊಂದು ಪೋಸ್ಟ್ ಎಲ್ಲ ಮಾಡ್ತಾರ. ಆ ಒಂದು ಪ್ರತಿಯೊಂದು ಪೋಸ್ಟ್ ಇಲ್ಲಿ ಪ್ರತಿಯೊಂದು ಪೋಸ್ಟ್ ಮೇಲೆ ನಿಮಗೆ ಒಂದು ಪೋಸ್ಟ್ಗೆ ಒಂದು ಕಾಯಿನ್ ಕಟ್ ಆಗುತ್ತೆ. ನೆಕ್ಸ್ಟ್ ಏನಪ್ಪಾ ಬರುತ್ತೆ ಅಂದ್ರೆ ನೆಕ್ಸ್ಟ್ ಇಲ್ಲಿ ಆಪ್ಷನ್ ಕಾಣ್ತಾ ಇದ್ರೆ ಇಲ್ಲಿ ಸೇವ್ ಅಂತ ಆಪ್ಷನ್ ಕಡೆ ನಾನು ಸೇವ್ ಅಂತ ಆಪ್ಷನ್ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಶಾಪಿಂಗ್ ಪೋರ್ಟಲ್ ಕೂಡ ಇಲ್ಲಿ ಆಪ್ಷನ್ ಎಲ್ಲ ಕಾಣ್ತಾ ಇದೆ. ಶಾಪಿಂಗ್ ಪೋರ್ಟಲ್ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕ್ಲಿಕ್ ಮಾಡ್ತೇನೆ. ನಿಮಗೆ ಬೇಕಾಗಿರೋ ವಸ್ತುವನ್ನ ನಾ ಹೇಳಿದೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಲ್ಲ, ನಿಮಗೆ ಬೇಕಾಗಿರೋ ಪ್ರೈಮ್ ಮೆಂಬರ್ಶಿಪ್ 799 ಅಂದ್ರೆ 799 ರೂಪಾಯಿ ನೀವು ಆಗ್ಲಿಲ್ಲ ಅಂದ್ರೆ ಪ್ರತಿಯೊಂದು ಇಲ್ಲಿ ಬರುವಂತ ಪ್ರತಿಯೊಂದು ಆನ್ಲೈನ್ ಶಾಪಿಂಗ್ ಕೂಡ ಪ್ರತಿಯೊಂದು ನಿಮಗೆ ಮನೆಗೆ ಬೇಕಾಗಿರೋ ಒಂದು ವಸ್ತುವನ್ನ ನೀವು ಪ್ರತಿಯೊಂದು ವಸ್ತುವನ್ನ ನೀವು ಬೈ ಮಾಡೋದ್ರಿಂದ ಅಲ್ಲಿ ನಿಮಗೆ ಇಲ್ಲಿ ಕಾಣ್ತಾ ಇರಬಹುದು ಎಷ್ಟು USP 200 USP ಇದೆ, 50 USP ಇದೆ. ಈ ರೀತಿಯಾಗಿ ನಿಮಗೆ ಒಂದು ಟೋಟಲ್ ಆಗಿ ನಿಮಗೆ 500 USP ಇರುವ ಒಂದು ಓಕೆ ನಿಮಗೆ 500 USP ಇರುವ ಒಂದು ವಸ್ತುವನ್ನ ಯಾವ್ದಾದ್ರು ಒಂದು ವಸ್ತುವನ್ನ ನಿಮಗೆ ಬೇಕಾಗುವ ಟೈಮಲ್ಲಿ ಆ ಒಂದು ವಸ್ತುವನ್ನ ಅಂದ್ರೆ ಖರೀದಿ ಮಾಡೋದ್ರಿಂದ ಆನ್ಲೈನ್ ಶಾಪಿಂಗ್ ಮಾಡೋದ್ರಿಂದ ನಿಮ್ಮ ಮನೆಗೆ ಕಸ್ಟಮರ್ ನಿಮ್ಮ ಮನೆಗೆ ವಿತಿನ್ 5 days ಅಲ್ಲಿ ಬರುವಂತ ದಿನದಲ್ಲಿ ನಮ್ಮ ಒಂದು ಡಿಸ್ಟ್ರಿಕ್ಟ್ ಫ್ರಾಂಚೈಸಿ ಏನಾದ್ರು ಅಲಾಟ್ಮೆಂಟ್ ಆದ ತಕ್ಷಣ ಬರುವಂತ ದಿನದಲ್ಲಿ ಮುಂದಿನ ತಿಂಗಳ ಅಥವಾ ಇದೇ ತಿಂಗಳಲ್ಲಿ ನಿಮಗೆ ಈ ಮಂತ್ ಎಂಡ್ ಒಳಗೆ ನಿಮಗೆ ಆ ಒಂದು ಅಂದ್ರೆ ನಮ್ಮ ಡಿಸ್ಟ್ರಿಕ್ಟ್ ಫ್ರಾಂಚೈಸಿ ಫೈನಲ್ ಆದ್ರೆ ನಿಮಗೆ ವಿತಿನ್ 2 days ಅಲ್ಲಿ 2 ದಿನದಲ್ಲಿ ನಿಮಗೆ ನಿಮ್ಮ ಮನೆಗೆ ಈ ಒಂದು ಪ್ರಾಡಕ್ಟ್ ನಿಮಗೆ ಪ್ರತಿಯೊಂದು ಆನ್ಲೈನ್ ಶಾಪಿಂಗ್ ಮಾಡೋದನ್ನ ಪ್ರತಿಯೊಂದು ವಸ್ತು 2 ದಿನದಲ್ಲಿ ನಿಮಗೆ ಸಿಗ್ತಾನೆ ಹೋಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇಲ್ಲಿ ನಾನು ಒಂದು ವಸ್ತುವನ್ನ ಕ್ಲಿಕ್ ಮಾಡ್ತೇನೆ. ಒಂದು ನನ್ನ ಅಲ್ಕಲೈನ್ ವಾಟರ್ ಈ ಕ್ಲಿಕ್ ಮಾಡಿದ ತಕ್ಷಣ ನಾನು ಈ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ, ಇಲ್ಲಿ ಆಡ್ ಟು ಕಾರ್ಡ್ ಅಂತಿದೆ. ಆಡ್ ಟು ಕಾರ್ಡ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ನಾನು ಇಲ್ಲಿ ಹೋಗುತ್ತೆ. ಇಲ್ಲಿ ಐಟಮ್ ಆಲ್ರೆಡಿ ನಾನು ಇದು ಮಾಡಿದ್ದೇನೆ ಸರಿನಾ. ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆ. ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆಯಲ್ಲ, ಈ ರೀತಿ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನಾನು ಈ ರೀತಿ ಬರುತ್ತೆ. ಈ ರೀತಿ ಬಂದ ತಕ್ಷಣ ನಾನು ಇಲ್ಲಿ ಪ್ಲೇಸ್ ಟು ಆರ್ಡರ್ ಅಂತಿದೆ, ಪ್ಲೇಸ್ ಆರ್ಡರ್ ನ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟಿದೆ ಐಟಮ್ ಪ್ರೈಸ್ ಎಷ್ಟಿದೆ 2699 ಇದೆ.
ಇಲ್ಲಿ ಡೆಲಿವರಿ ಫೀಸ್ ಕೂಡ ಇಲ್ಲಿ 70 ರೂಪಾಯಿ ತೋರಿಸುತ್ತೆ, ಅದು ನೆಕ್ಸ್ಟ್ ಅಲ್ಲಿ ತೋರಿಸುತ್ತೆ. ಇಲ್ಲಿ ಕಾನ್ವೆನ್ಸ್ ಫೀಸ್ ಇಲ್ಲಿ 0 ಇದೆ, ಸರಿನಾ? ಈ ರೀತಿ ಟೋಟಲ್ ಎಷ್ಟಿದೆ? 2699 ರೂಪಾಯಿ ಇದೆ. ಸರಿ, ನನಗೆ ಏನಪ್ಪಾ ಬೇಕಂದ್ರೆ ನನಗೆ ಡಿಸ್ಕೌಂಟ್ ಬೇಕು ಅಂದ್ರೆ, ನಿಮಗೆ ಡಿಸ್ಕೌಂಟ್ ಬೇಕಂದ್ರೆ ನಿಮ್ಗೆ ಹೇಳಿದೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಅಪ್ ಟು 30% ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ. ಯಾವಾಗ ನೀವು ಪ್ರೈಮ್ ಮೆಂಬರ್ಶಿಪ್ ಆದಾಗ ಅಪ್ ಟು 30% ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ. ನೀವು ಅಪ್ಲೈ ಹೊಡೆದ್ರಿಂದ ಇಲ್ಲಿ ಕಾಣ್ತಾ ಇರಬಹುದು 107.96 ಸಿಗುತ್ತೆ. ಇಲ್ಲಪ್ಪ ನನಗೆ ಯೂಸ್ ಮಿ ಕಾಯಿನ್ಸ್ ಬೇಕಂದ್ರೆ ಬರೋದು ದಿನದಲ್ಲಿ ನನಗೆ ಯೂಸ್ ಮಿ ಕಾಯಿನ್ಸ್ ಈ ಒಂದು ಹೆಲ್ಪ್ ಆಗುತ್ತೆ, ಒಂದು ಶೇರ್ ಮಾರ್ಕೆಟ್ ರೀತಿಯಲ್ಲಿ ನನಗೆ ಯೂಸ್ ಆಗುತ್ತೆ, ಅಥವಾ ಮುಂದೆ ಬರೋ ದಿನದಲ್ಲಿ ಇದೊಂದು ಈ ಒಂದು ಯೂಸ್ ಮಿ ಕಾಯಿನ್ ಬಹಳಷ್ಟು ನನಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ಈ ಡೈರೆಕ್ಟ್ ನೀವು ಅಪ್ಲೈ ಹೊಡೋದ್ರಿಂದ ಯಾವ್ದಾದ್ರು ಒಂದು ಆಪ್ಷನ್ ಅಪ್ಲೈ ಹೊಡೋದ್ರಿಂದ ನಿಮ್ಗೆ ಆ ಒಂದು ಬೆನಿಫಿಟ್ ಅನ್ನ ಡಿಸ್ಕೌಂಟ್ ಅಥವಾ ನಿಮ್ಮ ಕಾಯಿನ್ಸ್ ಕೂಡ ಇಲ್ಲಿ ಪಡಿಬಹುದು. ಸರ್, ನನಗೆ ಡಿಸ್ಕೌಂಟ್ ಬೇಕು. ಡಿಸ್ಕೌಂಟ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ನನಗೆ ಇನ್ಸ್ಟೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. 107 ರೂಪಾಯಿ ನಿಮಗೆ ಸಿಗ್ತಾ ಹೋಗುತ್ತೆ. ಇಲ್ಲಿ ನೋಡ್ತಾ ಇರಬಹುದು ಸ್ನೇಹಿತರೆ, ಇಲ್ಲಿ ಎಷ್ಟಿದೆ? 2699. ಇಲ್ಲಿ ಮೈನಸ್ ಎಷ್ಟಿದೆ? ಡಿಸ್ಕೌಂಟ್ ನನಗೆ ಎಷ್ಟಿದೆ? 107.96 ಈ ರೀತಿ ಡಿಸ್ಕೌಂಟ್ ಸಿಕ್ಕಿದೆ. ಆ ನಂತರ ನನಗೆ ಎಷ್ಟು ಸಿಕ್ತು? ಇಲ್ಲಿ ಡಿಸ್ಕೌಂಟ್ ಆದ ತಕ್ಷಣ ನನಗೆ 2591 ರೂಪಾಯಿಗೆ ನನಗೆ ಈ ರೀತಿಯಾಗಿ ಸಿಕ್ತು ಸ್ನೇಹಿತರೆ. ಈ ರೀತಿಯಾಗಿ ನೀವು ಡೈರೆಕ್ಟ್ ಆಗಿ ನೀವು ಇಲ್ಲಿ ಪೇ ಮಾಡೋದ್ರಿಂದ ಪ್ರೊಸೆಸ್ ಟು ಪೇ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ನನಗೆ ತೋರಿಸುತ್ತೆ. ನನಗೆ ಆಲ್ರೆಡಿ ಎಷ್ಟಿದೆ? ಇಲ್ಲಿ ನನ್ನ ವ್ಯಾಲೆಟ್ ಅಲ್ಲಿ 441 ರೂಪಾಯಿ ನನ್ನ ಅದನ್ನ ಅಂದ್ರೆ ಕಟ್ ಆಗಿ ಎಷ್ಟಿದೆ? ನನಗೆ 2139 ರೂಪಾಯಿ. ಅದನ್ನ ಪ್ರೊಸೆಸ್ ಟು ಪೇ ಕೊಟ್ಟಾಗ ಇಲ್ಲಿ ಪ್ರೊಸೆಸ್ ಟು ಪೇ ಎಂದು ಕೊಡ್ತೇನೆ. ಕೊಟ್ಟ ತಕ್ಷಣ ನನಗೆ ಈ ರೀತಿಯಾಗಿ ಬರುತ್ತೆ. ನಿಮಗೆ ಆಲ್ರೆಡಿ ಹೇಳಿದ್ದೇನೆ, QR ಕೋಡ್ ಇಲ್ಲಿ ಕಾಣ್ತಾ ಇದೆ ಸರಿನಾ? QR ಕೋಡ್ ನೀವು ಟೈಮ್ ಮುಗೋದ್ರಲ್ಲಿ ನೀವು ಈ QR ಕೋಡ್ ಅನ್ನ ಪೇ ಮಾಡೋದ್ರಿಂದ ಡೈರೆಕ್ಟ್ ಆಗಿ ನಿಮ್ಮ ಒಂದು ಪ್ರಾಡಕ್ಟ್ ಕೂಡ ಇಲ್ಲಿ ಪರ್ಚೇಸ್ ಕೂಡ ಆಗುತ್ತೆ, ನಿಮ್ಮ ವಸ್ತು ಕೂಡ ಇಲ್ಲಿ ಪರ್ಚೇಸ್ ಆಗುತ್ತೆ. ಇಲ್ಲಪ್ಪ ಅಂದ್ರೆ ಡೈರೆಕ್ಟ್ ಆಗಿ ನಾನು ಪೇಟಿಎಂ ಇಂದ ಕೂಡ ಮಾಡ್ತೇನೆ, ಅದು ಕೂಡ ಆಪ್ಷನ್ ಸಿಗುತ್ತೆ. ಗೂಗಲ್ ಪೇ ಇಂದ ಕೂಡ ಆಪ್ಷನ್ ಸಿಗುತ್ತೆ. ಅಥವಾ ಈ ಒಂದು QR ಕೋಡ್ ಅನ್ನ ನಮ್ಮ ಸ್ನೇಹಿತರಿಗೆ ಕಳಿಸಿ ನಾನು ಆ ಒಂದು QR ಕೋಡ್ ಇಂದ ನಾನು ಈ ಒಂದು ವಸ್ತುವನ್ನ ಖರೀದಿ ಮಾಡ್ತೇನೆ ಅಂದ್ರೆ ಡೈರೆಕ್ಟ್ ಆಗಿ ಅಲ್ಲಿಂದ ಆಪ್ಷನ್ ಕೂಡ ಈ ರೀತಿಯಾಗಿ ಸಿಗ್ತಾನೆ ಹೋಗುತ್ತೆ ಸ್ನೇಹಿತರೆ. ಓಕೆ, ನಾವು ನೆಕ್ಸ್ಟ್ ಹೋಗೋಣ, ಸ್ವಲ್ಪ ಟೈಮ್ ಕಮ್ಮಿ ಇದೆ. ಓಕೆ ಸ್ನೇಹಿತರೆ, ಈ ರೀತಿಯಾಗಿ ನೀವು ಪ್ರತಿಯೊಂದು ನಾವು ಆನ್ಲೈನ್ ಶಾಪಿಂಗ್ ಪ್ರತಿಯೊಂದು ರಿಚಾರ್ಜ್ ಮೇಲೆ ನೀವು ಪ್ರತಿಯೊಂದು 10% ಕಾಯಿನ್ಸ್ ಇಲ್ಲಿ ಪ್ರತಿಯೊಬ್ಬರು ಪಡ್ಕೋಬಹುದು. ಮತ್ತೇನಪ್ಪಾ ಸ್ನೇಹಿತರೆ, ಇಲ್ಲಿ ನೀವು ಯಾವ ರೀತಿಯಾಗಿ ಪ್ರಾಪರ್ ಅಲ್ಲಿ ಟೈಮ್ 3 ಡಾಟ್ ಮೇಲ್ಗಡೆ ಕಾಣ್ತಾ ಇದೆ, ಇದನ್ನ ಕ್ಲಿಕ್ ಮಾಡ್ತಾನೆ ಮೈ ಅಕೌಂಟ್ ಇದೆ. ಮೈ ತಕ್ಷಣ ಇಲ್ಲಿ ನಿಮಗೆ ಮೈ ಪರ್ಸನಲ್ ಇದೆ, ಪರ್ಸನಲ್ ಕ್ಲಿಕ್ ಮಾಡ್ತಾನೆ ನೀವು ಇಲ್ಲಿ ಟಿಕೆಟ್ ರೈಸ್ ಕೂಡ ಮಾಡಬಹುದು. ಟಿಕೆಟ್ ರೈಸ್ ಮಾಡೋದ್ರಿಂದ ಈ ರೀತಿಯಾಗಿ ನಿಮ್ಗೆ ಪ್ರತಿಯೊಂದು ನೀವು ಒಂದು ಕ್ಲಿಕ್ ಮಾಡ್ತಾ ನಿಮಗೆ ಬೇಕಾಗಿರೋ ಒಂದು ಕ್ಯಾಟಗರಿನ ಇಲ್ಲಿ ಚಾಯ್ಸ್ ಮಾಡಬಹುದು. ಇಲ್ಲಿ ನಿಮಗೆ ರಿಚಾರ್ಜ್ ರಿಲೇಟಿವ್ ಅಥವಾ ಅಕೌಂಟ್ ರಿಲೇಟಿವ್ ಅಥವಾ ಪ್ರಾಡಕ್ಟ್ ರಿಲೇಟಿವ್ ಅಥವಾ ವಿಡ್ರಾ ರಿಲೇಟಿವ್ ಅಂದ್ರೆ KYC ರಿಲೇಟಿವ್ ಅಥವಾ ಪ್ರೈಮ್ ಮೆಂಬರ್ಶಿಪ್ ಆಗಿಲ್ಲ ಅನ್ನೋ ಒಂದು ಅದನ್ನ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ನಾವು ಈ ತರ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅದರ ವಿವರಣೆ ಕೂಡ ಇಲ್ಲಿ ಮೆನ್ಷನ್ ಮಾಡ್ಲೇಬೇಕು. ಮೆನ್ಷನ್ ಮಾಡಿದ ತಕ್ಷಣ ಅದರ ಸ್ಕ್ರೀನ್ ಶಾಟ್ ಕೂಡ ಇಲ್ಲಿ ಪೇ ಮಾಡ್ಲೇಬೇಕು. ಅದೊಂದು ಸ್ಕ್ರೀನ್ ಶಾಟ್ ಕೂಡ ಇಲ್ಲಿ ಹಾಕ್ಲೇಬೇಕು. ಹಾಕಿದ ತಕ್ಷಣ ಇಲ್ಲಿ ಸಬ್ಮಿಟ್ ಹೊಡೆಯೋದ್ರಿಂದ ಇಲ್ಲಿ ಸಬ್ಮಿಟ್ ಹೊಡೆಯೋದ್ರಿಂದ ನಿಮ್ಮ ಒಂದು ಟಿಕೆಟ್ ರೈಸ್ ಕೂಡ ಆಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ನೀವು ಇಲ್ಲಿ TDS ಕೂಡ ಕಾಣ್ತಾ ಇರೋದು ಈ ರೀತಿಯಾಗಿ ತೋರಿಸ್ತಾ ಹೋಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬರೋಣ. ಈ ಒಂದು ಅಪ್ಲಿಕೇಶನ್ ನಿಮಗೆ ಗೊತ್ತಾಗಿದೆ ಅಂತ ತಿಳ್ಕೊತೇನೆ. ಮತ್ತೆ ನಿಮಗೆ ಏನಾದ್ರು ಇನ್ಫಾರ್ಮೇಶನ್ ಗೊತ್ತಾಗ್ಲಿ ಅಂದ್ರೆ ಪ್ರತಿ ದಿನ ನಿಮ್ಗೆ ಇಲ್ಲಿ ಬೆಳಗ್ಗೆ ಸಂಜೆ ಕೂಡ ಇಲ್ಲಿ ಜೂಮ್ ಮೀಟಿಂಗ್ ಕೂಡ ಇರುತ್ತೆ, ನ್ಯಾಷನಲ್ ಜೂಮ್ ಮೀಟಿಂಗ್. ಪ್ರತಿಯೊಬ್ರು ನ್ಯಾಷನಲ್ ಮೀಟಿಂಗ್ ನ ಅಟೆಂಡ್ ಆಗ್ರಿ. ಮತ್ತೇನಪ್ಪ ಅಂದ್ರೆ ಇಲ್ಲಿ ನಾನು ಲಾಸ್ಟ್ ಅಲ್ಲಿ ನಿಮ್ಗೆ ಒಂದು ಮ್ಯಾಪಿಂಗ್ ಪ್ರಾಜೆಕ್ಟ್ ತಗೋತಾರೆ, ಏನಪ್ಪ ಬೆನಿಫಿಟ್ ಅದನ್ನು ತೋರಿಸ್ತೇನೆ. ಒಂದು ಸ್ಪೀಡ್ ಆಗಿ ಹೇಳ್ತೇನೆ, ಸ್ವಲ್ಪ ಟೈಮ್ ಕಮ್ಮಿ ಇರುತ್ತೆ, ಒಂದು 5 ನಿಮಿಷದಲ್ಲಿ ಹೇಳಿ ಮುಗಿಸ್ತೇನೆ. ಓಕೆನಾ? ಓಕೆ, ಓಕೆ ಸ್ನೇಹಿತರೆ, ಓಪನ್ ಮಾಡ್ತೇನೆ. ಸರಿ, ಓಕೆ ಸ್ನೇಹಿತರೆ, ಯೂಸ್ ಮಿ ಅಂದ್ರೆ ಈ ಯೂಸ್ ಮಿ ಫುಲ್ ಫಾರ್ಮ್ ಏನಪ್ಪಾ ಅಂದ್ರೆ ಇಲ್ಲಿ ನೀವು ನೋಡ್ತಾನೆ ಇರಬಹುದು. ಯೂಸ್ ಮಿ ಅಂದ್ರೆ ಫುಲ್ ಫಾರ್ಮ್ ಏನಪ್ಪಾ ಅಂದ್ರೆ ಇಲ್ಲಿ ಯೂನಿಯನ್ ಸೋಷಿಯಲ್ ಅಂಡ್ ಎಕನಾಮಿಕ್ ಮಾಸ್ ಎಂಪವರ್ಮೆಂಟ್ ಅಂದ್ರೆ ಇಲ್ಲಿ ಯೂಸ್ ಮಿ ಒಂದು ಫುಲ್ ಫಾರ್ಮ್ ಕೂಡ ಇರುತ್ತೆ. ಪ್ರತಿಯೊಬ್ಬರು ಈ ಒಂದು ಯೂಸ್ ಮಿ ಒಂದು ಫುಲ್ ಫಾರ್ಮ್ ಅಂತ ತಿಳ್ಕೊಳ್ಳಿ. ಮತ್ತೇನಪ್ಪಾ ಅಂದ್ರೆ ಈ ಒಂದು ಯೂಸ್ ಮಿ ಫುಲ್ ಫಾರ್ಮ್ ಅಂದ್ರೆ ಈ ಬರೀಲಿಕ್ಕೆ ನಮ್ಮ ಸರ್ವಿಸ್ ಅವರು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಮತ್ತೇನಪ್ಪಾ ಅಂದ್ರೆ ಈ ಒಂದು ಯೂಸ್ ಮಿ ಒಂದು ಅಂದ್ರೆ ನಮಗೆ ಯಾವ ರೀತಿ ಬೆನಿಫಿಟ್ ಕೊಡ್ಬೋದು ಅನ್ನೋ ಪ್ರತಿಯೊಂದು ಈ ಒಂದು ಯೂಸ್ ಮಿ ಪ್ರಾಡಕ್ಟ್ ಈ ಒಂದು ಯೂಸ್ ಮಿ ಮುಖಾಂತರ ಪ್ರತಿಯೊಬ್ಬರು ಯಾವ ರೀತಿಯಾಗಿ ಸೇಫೆಸ್ಟ್ ಆಗಿ ನಾವು ಪ್ರತಿಯೊಂದು ಸೋಷಿಯಲಿ ನಾವು ಪ್ರತಿಯೊಂದು ಸೇವಿಂಗ್ ನ ಮಾಡ್ತಾ ಯಾವ ರೀತಿಯಾಗಿ ನಾವು ಅರ್ನಿಂಗ್ ಕೂಡ ಮಾಡುವ ಒಂದು ಆಪ್ಷನ್ ಕೂಡ ನಮ್ಮ ರವಿ ಸರ್ ಅವರು ಈ ಒಂದು ಯೂಸ್ ಮಿ ಒಂದು ಸೋಷಿಯಲ್ ಸೇವಿಂಗ್ ಅಪ್ಲಿಕೇಶನ್ ಮುಖಾಂತರ ನಮಗೆ ಅಂದ್ರೆ ಅರ್ನಿಂಗ್ ಕೂಡ ಮಾಡ್ಲಿಕ್ಕೆ ನಮಗೆ ಈ ಒಂದು ಆಪ್ಷನ್ ಬಿಡುಗಡೆ ಮಾಡಿದ್ದಾರೆ. ಸರಿನಾ? ನೆಕ್ಸ್ಟ್ ಬರುತ್ತೆ ಇಲ್ಲಿ ನಮಗೆ ಮ್ಯಾಪಿಂಗ್ ಪ್ರಾಜೆಕ್ಟ್. ಸರಿನಾ? ಈ ಮ್ಯಾಪಿಂಗ್ ಪ್ರಾಜೆಕ್ಟ್ ಅಲ್ಲಿ ಯಾವ ರೀತಿಯಾಗಿ ನಮಗೆ ಬೆನಿಫಿಟ್ ಕೂಡ ಸಿಗ್ತಾ ಇದೆ ಅಂತ ತೋರಿಸ್ತೇನೆ. ಇಲ್ಲಿ ನಮಗೆ ಥರ್ಡ್ ಪಾರ್ಟಿ
ಕೊರಿಯರ್ ಲಾಜಿಸ್ಟಿಕ್ ಕೂಡ ಇಲ್ಲಿ ನೆಟ್ವರ್ಕ್ ಕೂಡ ಆಗಿರುತ್ತೆ. ಈ ಒಂದು ಅಪ್ಲಿಕೇಶನ್ ಮುಖಾಂತರ ನಮಗೆ ದೇಶದಲ್ಲಿ ಹಲವಾರು ಅಂದ್ರೆ 6,25,000 ಆಲ್ರೆಡಿ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೆ ಸ್ನೇಹಿತರೆ. ಆ ಒಂದು ಜೂಮ್ ಮೀಟಿಂಗ್ ನೀವು ಕೂತಿದ್ರು ಇಲ್ವೋ ಅಂತ ಗೊತ್ತಿಲ್ಲ, ಆದ್ರೆ ನಾನು ಯೂಟ್ಯೂಬ್ ಚಾನಲ್ ಕೂಡ ಆ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ, ಪ್ರತಿಯೊಬ್ಬರು ಹೋಗಿ ನೋಡಬಹುದು. ಪ್ರತಿಯೊಂದು 6,25,000 ಅಂದ್ರೆ ಪ್ರತಿ ಒಂದು ಜಿಲ್ಲೆಯಲ್ಲಿ ಈ ಒಂದು ಮ್ಯಾಪಿಂಗ್ ಪ್ರಾಜೆಕ್ಟ್ ಇಂದ ಪ್ರತಿಯೊಬ್ಬರಿಗೆ ಎಷ್ಟು 900 ಪ್ಲಸ್ ಅಂದ್ರೆ 700 ಪ್ಲಸ್ ಜನರಿಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಈ ರೀತಿಯಾಗಿ ಒಂದು ಮ್ಯಾಪಿಂಗ್ ಪ್ರಾಜೆಕ್ಟ್ ಮೂಲಕ ಪ್ರತಿಯೊಬ್ಬರಿಗೂ ಉದ್ಯೋಗ ಅವಕಾಶ ಅಂದ್ರೆ ಯಾವ ರೀತಿಯಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಒಬ್ಬರಿಗೆ ಮತ್ತೆ ಪ್ರತಿಯೊಂದು ತಾಲೂಕಲ್ಲಿ ಒಬ್ಬರಿಗೆ, ಪ್ರತಿಯೊಂದು ಜಿಲ್ಲೆ ಮತ್ತೆ ಪ್ರತಿಯೊಂದು ಸ್ಟೇಟ್ ಅಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಒಬ್ಬರಿಗೆ ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಪ್ರತಿಯೊಬ್ಬರಿಗೂ ಉದ್ಯೋಗ ಅವಕಾಶ ಕೂಡ ಕೊಡ್ತಾ ಇದೆ. ಮತ್ತೆ ಒಂದು ನಿರುದ್ಯೋಗ ಸಮಸ್ಯೆ ಕೂಡ ಈ ಒಂದು ಸಂಸ್ಥೆಯಿಂದ ಆ ನಿರುದ್ಯೋಗ ಸಮಸ್ಯೆ ಕೂಡ ಹೋಗಲಾಡುತ್ತದೆ. ಓಕೆನಾ ಸ್ನೇಹಿತರೆ, ಈ ಒಂದು ಮ್ಯಾಪಿಂಗ್ ಪ್ರಾಜೆಕ್ಟ್ ತಗೋದ್ರಿಂದ 3% ಎವ್ರಿ ಕಮಿಷನ್ ಕೂಡ ಸಿಗುತ್ತೆ. ಮತ್ತೆ ಏನಪ್ಪಾ ಅಂದ್ರೆ 3% ಎವ್ರಿ ಫ್ರಮ್ ಪ್ರೈಮ್ ಮೆಂಬರ್ಶಿಪ್ ಇಂದ ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ ಸರ್ನ. ಮತ್ತೇನಪ್ಪಾ ಅಂದ್ರೆ ಪ್ರತಿಯೊಂದು ಡೆಲಿವರಿ ಮೇಲೆ ನಿಮಗೆ ಕಮಿಷನ್ ಕೂಡ ಸಿಗುತ್ತೆ. ಮತ್ತೇನಪ್ಪಾ ಅಂದ್ರೆ ಇದರಲ್ಲಿ ಗ್ರಾಮಾಲಜಿ ಪ್ರಾಜೆಕ್ಟ್ ಕೂಡ ಮುಖಾಂತರ ಪ್ರತಿಯೊಬ್ಬರು ಗ್ರಾಮ ಪಂಚಾಯತಿ ಪಾರ್ಟ್ನರ್ ಕೂಡ ಇರ್ತಾನೆ. ಆ ಒಬ್ಬ ಗ್ರಾಮ ಪಂಚಾಯತಿ ಪಾರ್ಟ್ನರ್ ಅಲ್ಲಿ ರೈತರಿಗೆ ವೆರಿಫೈ ಮಾಡಿದಾಗ ಪ್ರತಿಯೊಬ್ಬ ರೈತರಿಂದನೂ ಕೂಡ 150 ರೂಪಾಯಿ, ರೈತರು 1 ರೂಪಾಯಿನೂ ಪೇ ಮಾಡೋದಿಲ್ಲ ಸ್ನೇಹಿತರೆ. ಇಲ್ಲಿ ತಿಳ್ಕೊಳ್ಳಿ, ರೈತರು 1 ರೂಪಾಯಿನೂ ಪೇ ಮಾಡೋದಿಲ್ಲ. ಸಂಸ್ಥೆಯಿಂದ ಯಾರಿಗೆ ಸಿಗುತ್ತೆ, ಒಬ್ಬ ಮ್ಯಾಪಿಂಗ್ ಫ್ರಾಂಚೈಸಿ ಹೋಲ್ಡರ್ ಯಾರು ಓನರ್ ಇರ್ತಾರಲ್ಲ ಆ ಓನರ್ಗೆ 150 ರೂಪಾಯಿ ನಿಮ್ಗೆ ಸಿಗ್ತಾನೆ ಹೋಗುತ್ತೆ ಸ್ನೇಹಿತರೆ. ಓಕೆ, ಈ ಒಂದು ಗ್ರಾಮಾಲಜಿ ಪ್ರಾಜೆಕ್ಟ್ ಅಲ್ಲಿ ಪ್ರತಿಯೊಬ್ಬ ರೈತರಿಂದ ಪ್ರತಿ ಒಂದು ಕೆಜಿ ಮೇಲೆ ಪ್ರತಿಯೊಂದು ಬೆಳೆ, ಒಣ ಬೆಳೆ ಏನಿರುತ್ತಲ್ಲ, ಒಂದು ಕಬ್ಬು ಮತ್ತು ತರಕಾರಿ ಬಿಟ್ಟು, ಎರಡು ಬಿಟ್ಟು ಕಬ್ಬು ಮತ್ತೆ ತರಕಾರಿ ಬಿಟ್ಟು ಉಳಿದ ಒಣ ಬೆಳೆ ಏನಿರುತ್ತಲ್ಲ ಆ ಒಂದು ಒಣ ಬೆಳೆಯನ್ನ ಈ ಒಂದು ಪ್ರಾಜೆಕ್ಟ್ ಗ್ರಾಮಾಲಜಿ ಪ್ರಾಜೆಕ್ಟ್ ಇಂದ ತಗೊಳ್ಳೋದ್ರಿಂದ ಅಲ್ಲಿ ಪ್ರತಿಯೊಂದು ಕೆಜಿ ಮೇಲೆ 25 ಪೈಸಾ ಸಿಗುತ್ತೆ. ನೆಕ್ಸ್ಟ್ ಬರುತ್ತೆ ಇಲ್ಲಿ ಪ್ರತಿಯೊಂದು ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ನಮಗೆ 29,000 ಕೂಡ ಇಲ್ಲಿ ಪಿನ್ ಕೋಡ್ ಕೂಡ ಅವೈಲೇಬಲ್ ಇದೆ. ಅದರಲ್ಲಿ 13,600 ಪ್ಲಸ್ ಇಲ್ಲಿ ಪಿನ್ ಕೋಡ್ ಕೂಡ 13,600 ಪಿನ್ ಕೋಡ್ ಆಲ್ರೆಡಿ ಬುಕ್ ಆಗಿದೆ ಸ್ನೇಹಿತರೆ. ಓಕೆನಾ, ನೆಕ್ಸ್ಟ್ ಬರ್ತಾ ಈ ಒಂದು ಮ್ಯಾಪಿಂಗ್ ಪ್ರಾಜೆಕ್ಟ್ ತಗೊಳ್ಳೋದ್ರಿಂದ ಏನಪ್ಪ ಬೆನಿಫಿಟ್ ಅಂದ್ರೆ ಇದರಲ್ಲಿ ಎಷ್ಟು ಅಮೌಂಟ್ ಸಿಗುತ್ತೆ ಅಂದ್ರೆ ಈ ಒಂದು ಪ್ರಾಜೆಕ್ಟ್ ಈ ಒಂದು ಪಿನ್ ಕೋಡ್ ಅನ್ನ ಬುಕ್ ಮಾಡೋದ್ರಿಂದ ಎಷ್ಟು ಅಮೌಂಟ್ ಇರುತ್ತೆ ಸರ್, ಅದರಲ್ಲಿ 2,499 ರೂಪಾಯಿ ಒಂದು ಪಿನ್ ಕೋಡ್ ಮೇಲೆ ಆ ಒಂದು ಅಮೌಂಟ್ ಕೂಡ ಫಿಕ್ಸ್ ಮಾಡಿರ್ತಾರೆ ಸ್ನೇಹಿತರೆ. ಇಲ್ಲೇ ತಿಳ್ಕೊಳ್ಳಿ, ಪ್ರತಿ ಒಂದು ಪ್ರಾಜೆಕ್ಟ್ ಅಂದ್ರೆ ನಮ್ಮ ಟೋಟಲ್ ಆಗಿ ನಮಗೆ 6 ಪ್ರಾಜೆಕ್ಟ್ ಇದೆ. ಆ ಒಂದು ಈ ಒಂದು ಮ್ಯಾಪಿಂಗ್ ಪ್ರಾಜೆಕ್ಟ್ ಬಿಟ್ಟು ಉಳಿಕಿದ 5 ಪ್ರಾಜೆಕ್ಟ್ ಇದೆ. ಪ್ರತಿ ಒಂದು ಪ್ರಾಜೆಕ್ಟ್ ಮೇಲೆ ನಾವು ಅಂದ್ರೆ ಪ್ರತಿ ತಿಂಗಳ ಒಬ್ಬ ಓನರಿಗೆ ಎಷ್ಟು ಸಿಗುತ್ತೆ, ಮ್ಯಾಪಿಂಗ್ ಫ್ರಾಂಚೈಸಿ ಓನರಿಗೆ ಪ್ರತಿ ಒಂದು ಪ್ರಾಜೆಕ್ಟ್ ಮೂಲಕ 10,000 ಪ್ಲಸ್ 10,000, 20,000, 10,000 20,000 ಪ್ರತಿಯೊಂದು ಪ್ರಾಜೆಕ್ಟ್ ಮೇಲೆ ದುಡಿತಾ ಇದ್ರೆ ತಿಂಗಳಿಗೆ ಬರುವಂತ ದಿನದಲ್ಲಿ ಈ ಒಂದು ಎಲ್ಲಾ ಪ್ರಾಜೆಕ್ಟ್ ಬಂದ ತಕ್ಷಣ ತಿಂಗಳಿಗೆ ಒಂದು ಪ್ರಾಜೆಕ್ಟ್ ಅಲ್ಲಿ ಎಷ್ಟು 20,000 ದುಡಿತಾನೆ. ಎಲ್ಲಾ ಪ್ರಾಜೆಕ್ಟ್ ಹಿಡಿದು ಎಷ್ಟು ಸಿಗುತ್ತೆ ಅಲ್ಲಿ 1,20,000 ಅವನು ಪ್ರತಿ ತಿಂಗಳ ದುಡಿತಾನೆ ಹೋಗ್ತಾನೆ ಇರ್ತಾನೆ ಸ್ನೇಹಿತರೆ. ಈ ರೀತಿಯಾಗಿ ಒಬ್ಬ ಮ್ಯಾಪಿಂಗ್ ಬ್ರಾಂಚಸ್ ಕೂಡ ಇಲ್ಲಿ ಓನರ್ ಕೂಡ ಇಲ್ಲಿ ಈ ರೀತಿಯಾಗಿ ಬೆನಿಫಿಟ್ ಕೂಡ ಸಿಗ್ತಾನೆ ಹೋಗುತ್ತೆ ಸರಿನಾ. ನೆಕ್ಸ್ಟ್ ಬರ್ತಾ ಇಲ್ಲಿ ಒಂದು ಡಿಸ್ಟ್ರಿಕ್ಟ್ ಬ್ರಾಂಚಸ್ ಆಲ್ರೆಡಿ ಈಗ ಅನೌನ್ಸ್ಮೆಂಟ್ ಮಾಡಿದಾರೆ. ಈಗ ಆಲ್ರೆಡಿ ಮಾರ್ಚ್ 31 ಎಂಡ್ ಇತ್ತು. ಈಗ ಅದು ಕೂಡ ಡೇಟ್ ಅನ್ನ ಸ್ವಲ್ಪ ಮುಂದೆ ಹಾಕಿದ್ದಾರೆ. ಅಂದ್ರೆ ಏಪ್ರಿಲ್ 10ನೇ ತಾರೀಕು ಒಳಗಡೆ ರಾತ್ರಿ 12 ಗಂಟೆ ಒಳಗಡೆ ಈ ಒಂದು ಡಿಸ್ಟ್ರಿಕ್ಟ್ ಫ್ರಾಂಚೈಸಿ ತಗೊಳ್ಳೋರು ವ್ಯಕ್ತಿ ಪ್ರತಿಯೊಬ್ಬರು ನಿಮ್ಮ ಡೈರೆಕ್ಟ್ ಅಲ್ಲಿ ಜಾಸ್ತಿ ಮಂದಿ ಆಗಿರ್ಬೇಕು. ನಿಮ್ಮ ಕಾಂಪಿಟೇಷನ್ ನಿಮ್ಮ ಜಿಲ್ಲೆಯಲ್ಲಿ ಕ್ರಿಯೇಟರ್ ರ್ಯಾಂಕಿಂಗ್ ಅಥವಾ ಕಾಂಪಿಟೇಷನ್ ಇದ್ರೆ ನಿಮ್ಮ ಒಂದು ಡೈರೆಕ್ಟ್ ಟೀಮ್ ಕೂಡ ಅಲ್ಲಿ ಜಾಸ್ತಿ ಆಗಿರ್ಬೇಕು. ಅಥವಾ ನಿಮ್ಮ ಇನ್ಫ್ಲೂಯೆನ್ಸ್ ರ್ಯಾಂಕ್ ನಿಮ್ಮ ಅಚೀವ್ಮೆಂಟ್ ಆದ್ರೆ ಈಕ್ವಲಿ ಏನಾದ್ರು ಇತ್ತಂದ್ರೆ ಅಲ್ಲಿ ನೀವು ಕೂಡ ಡೈರೆಕ್ಟ್ ಆಗಿ ಜಾಸ್ತಿ ಮಂದಿಗೆ ನೀವು ರೆಫರ್ ಕೂಡ ಮಾಡಿರ್ಬೇಕು. ಮತ್ತೆ ಪ್ರೈಮ್ ಮೆಂಬರ್ಶಿಪ್ ಕೂಡ ಅಲ್ಲಿ ಪ್ರತಿಯೊಬ್ಬರಿಗೂ ಮಾಡಿರಬೇಕು. ಈ ಒಂದು ಡಿಸ್ಟ್ರಿಕ್ಟ್ ಫ್ರಾಂಚೈಸಿ ತಗೋಬೇಕಂದ್ರೆ ಪ್ರತಿಯೊಬ್ಬರಿಗೆ ಇಲ್ಲಿ ಎಷ್ಟು ಇದೆ 1 ಲಕ್ಷ ಕೂಡ ಡೆಪಾಸಿಟ್ ಕೂಡ ಅಮೌಂಟ್ ಕೂಡ ಇರುತ್ತೆ. ಫಸ್ಟ್ ಡಿಸ್ಟ್ರಿಕ್ಟ್ ಪಾರ್ಟ್ನರ್ ಕೂಡ ಇಲ್ಲಿ ಪಾಲಿಸಿ ಕೂಡ ಇರುತ್ತೆ. ಈ ರೀತಿಯಾಗಿ ನೀವು ಪ್ರತಿಯೊಂದು ಪಾಲಿಸಿ ಕೂಡ ಅದು ತಿಳ್ಕೊಂಡು ಪ್ರತಿಯೊಬ್ಬರು ಈ ಒಂದು ಡಿಸ್ಟ್ರಿಕ್ಟ್ ಫ್ರಾಂಚೈಸಿನ ತಗೊಳ್ಳಿ ಸರಿನಾ. ಈ ರೀತಿಯಾಗಿ ಫಸ್ಟ್ ಕಮ್ ಸರ್ವ್ ಅಂತ ಇದೆ. ಪ್ರತಿಯೊಬ್ಬರು ಫಸ್ಟ್ ಯಾರು ಬರ್ತಾರೆ ಅವರಿಗೆ ಈ ಒಂದು ಡಿಸ್ಟ್ರಿಕ್ಟ್ ಫ್ರಾಂಚೈಸಿ ಕೂಡ ಸಿಗ್ತಾನೆ ಹೋಗುತ್ತೆ. ಈ ಒಂದು ಡಿಸ್ಟ್ರಿಕ್ಟ್ ಫ್ರಾಂಚೈಸಿ ಏನಪ್ಪಾ ಸಿಗತ್ತಂದ್ರೆ 1% ಎವ್ರಿ ಕಮಿಷನ್ ಪ್ರೈಮ್ ಮೆಂಬರ್ಶಿಪ್ ಸಿಗುತ್ತೆ. ಒಂದ್ ಜಿಲ್ಲೆಯಲ್ಲಿ ಎಷ್ಟು ತಾಲೂಕಿದೆ, ಎಷ್ಟು ಯೂಸರ್ ಆಗಿದ್ದಾರೆ, ಪ್ರತಿಯೊಬ್ಬರ ಒಂದು ಯೂಸರ್ ಆಗಿದಾರಲ್ಲ ಒಬ್ಬ ವ್ಯಕ್ತಿ ಅಲ್ಲಿ ಪ್ರೈಮ್ ಮೆಂಬರ್ಶಿಪ್ ತಗೊಳ್ಳೋದ್ರಿಂದ ಅಥವಾ ಒಂದು ಶಾಪಿಂಗ್ ಪೋರ್ಟಲ್ ಅಲ್ಲಿ ತಗೊಳ್ಳೋದ್ರಿಂದ ಒಂದ್ ಯಾವ್ದಾದ್ರು ವಸ್ತು ತಗೊಂಡಲ್ಲಿ ನಿಮಗೆ 1% ಎವ್ರಿ ಒಂದು ಪ್ರೈಮ್ ಮೆಂಬರ್ಶಿಪ್ ಅಥವಾ ಎವ್ರಿ ಒಂದು ಪ್ರಾಡಕ್ಟ್ ಅನ್ನ ಅಂದ್ರೆ ಖರೀದಿ ಒಂದು ವಸ್ತುವನ್ನ ಆನ್ಲೈನ್ ಮುಖಾಂತರ ಖರೀದಿ ಮಾಡೋದ್ರಿಂದ ಅವ್ರಿಗೆ 1% ಯಾರಿಗೆ ಸಿಗುತ್ತೆ, ಡಿಸ್ಟ್ರಿಕ್ಟ್ ಫ್ರಾಂಚೈಸಿ ಓನರಿಗೆ ಸಿಗ್ತಾನೆ ಹೋಗುತ್ತೆ ಸರಿನಾ. ಮತ್ತೆ ಇಲ್ಲಿ ಮರ್ಚೆಂಟ್ ಪ್ರಾಜೆಕ್ಟ್ ಅಂದ್ರೆ ಅಲ್ಲಿ QR ಕೋಡ್ ಅನ್ನ ಅಲ್ಲಿ ಕೊಟ್ಟಾಗ ಒಬ್ಬ ವ್ಯಕ್ತಿ ಕೊಟ್ಟಾಗ ನಿಮ್ಮ ಒಂದು ಜಿಲ್ಲೆಯಲ್ಲಿ ಒಬ್ಬ ವ್ಯಕ್ತಿ ಕೊಟ್ಟಾಗ ಅಲ್ಲಿ ಪ್ರತಿಯೊಂದು
ಕ್ಯೂ ಆರ್ ಕೋಡ್ ಮೇಲೆ ಮರ್ಚೆಂಟ್ ಒಬ್ಬ ವ್ಯಕ್ತಿಗೆ ವೆರಿಫೈ ಮಾಡಿದಾಗ ಅಲ್ಲಿ 25 ರೂಪಾಯಿ ಅಲ್ಲಿ ಜಿಲ್ಲೆಯ ಫ್ರಾಂಚೈಸಿಗೆ ಒಬ್ಬ ಸಿಗುತ್ತೆ ಸರಿನಾ. ಮತ್ತೆ ಇಲ್ಲಿ ಕ್ಯಾಶಿಯರ್ ಪ್ರಾಜೆಕ್ಟ್ ಅಂದ್ರೆ ಕ್ಯಾಶಿಯರ್ ಪ್ರಾಜೆಕ್ಟ್ ಅಲ್ಲಿ ಇಲ್ಲಿ ಟ್ರಾನ್ಸಾಕ್ಷನ್ ಮೇಲೆ ಎವ್ರಿ ಟ್ರಾನ್ಸಾಕ್ಷನ್ ಮೇಲೆ ಎಷ್ಟು ಸಿಗುತ್ತೆ 0.50 ಪೈಸಾ ಇಲ್ಲಿ ಎವ್ರಿ ಟ್ರಾನ್ಸಾಕ್ಷನ್ ಮೇಲೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಮೇಲೆ ಅವರಿಗೆ ಸಿಗ್ತಾನೆ ಹೋಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇಲ್ಲಿ 30% ಕಮಿಷನ್ ಆನ್ ಶಾಪ್ ಅಂದ್ರೆ ಕ್ಯೂ ಆರ್ ಕೋಡ್ ಅಂದ್ರೆ ಒಬ್ಬ ವ್ಯಕ್ತಿ ಕ್ಯೂ ಆರ್ ಕೋಡ್ ಅನ್ನ ತಗೊಂಡಾಗ ಒಬ್ಬ ಕಸ್ಟಮರ್ ಅಂದ್ರೆ ಒಬ್ಬ ಅಂಗಡಿಯ ಮಾಲಕ ಒಬ್ಬ ಕ್ಯೂ ಆರ್ ಕೋಡ್ ಅನ್ನು ತಗೊಂಡಾಗ ಪ್ರತಿಯೊಂದು ಕ್ಯೂ ಆರ್ ಕೋಡ್ ಮೇಲೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಆಗತ್ತಲ್ಲ, ಆ ಒಂದು ಟ್ರಾನ್ಸಾಕ್ಷನ್ ಮೇಲೆ 0.30% ಎವ್ರಿ ಟ್ರಾನ್ಸಾಕ್ಷನ್ ಮೇಲೆ ಒಬ್ಬ ವ್ಯಕ್ತಿ ಯಾರು ಡಿಸ್ಟ್ರಿಕ್ಟ್ ಫ್ರಾಂಚೈಸಿ ಓನರ್ ಆ ಒಬ್ಬ ವ್ಯಕ್ತಿ ಹೋಗುತ್ತಾನೆ. ಸ್ನೇಹಿತರೆ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಗ್ರಾಮಾಲಜಿ ವೆರಿಫೈ ಅಂದ್ರೆ ಪ್ರತಿಯೊಬ್ಬ ಗ್ರಾಮಾಲಜಿ ಪ್ರಾಜೆಕ್ಟ್ ಅಲ್ಲಿ ಪ್ರತಿಯೊಬ್ಬ ರೈತರಿಗೆ ವೆರಿಫೈ ಮಾಡಿದಾಗ ಅಲ್ಲಿ ರೈತರಿಗೆ ಎಷ್ಟು ಸಿಗುತ್ತೆ ಡಿಸ್ಟ್ರಿಕ್ಟ್ ಅಂದ್ರೆ ಒಬ್ಬ ಪಿನ್ ಕೋಡ್ ಎಷ್ಟು ಸಿಗುತ್ತೆ, ಒಂದು ಪಿನ್ ಕೋಡ್ ಓನರಿಗೆ ಎಷ್ಟು ಸಿಗುತ್ತೆ 105 ರೂಪಾಯಿ ಸಿಗುತ್ತಲ್ಲ, ಅದೇ ರೀತಿ ಒಂದು ಡಿಸ್ಟ್ರಿಕ್ಟ್ ಫ್ರಾಂಚೈಸಿಯಲ್ಲಿ ಒಬ್ಬ ರೈತರನ್ನ ವೆರಿಫೈ ಮಾಡಿದಾಗ ಎಷ್ಟು ಸಿಗುತ್ತೆ 25 ರೂಪಾಯಿ. ಪ್ರತಿಯೊಬ್ಬ ರೈತರಿಂದ 25 ರೂಪಾಯಿ ಯಾರು ಕಂಪ್ನಿ ಕೂಡ ಯಾರಿಗೆ ಕೊಡುತ್ತೆ ಡಿಸ್ಟ್ರಿಕ್ಟ್ ಫ್ರಾಂಚೈಸಿ ಓನರ್ಗೆ ಕೊಡ್ತಾನೆ ಹೋಗುತ್ತೆ ಸರಿನಾ. ಇಲ್ಲಿ ನೋಡಬಹುದು ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ತಾಲೂಕಲ್ಲಿ ಎಷ್ಟೋ ಒಂದು 10,000 ಒಂದು 5,000 ರೈತರು ಇದಂದ್ರೆ ಅಲ್ಲಿ ಕಂಡಪಟ್ಟಿ 25 ಅಂದ್ರೆ ಅಲ್ಲಿ 10,000 ಅಲ್ಲಿ 1,25,000 ರೂಪಾಯಿ ಒಂದು ತಾಲೂಕಿನ ಆದ್ರೆ ಈ ರೀತಿಯಾಗಿ ಒಂದು ತಾಲೂಕಲ್ಲಿ 25 ಲಕ್ಷ ಅಂದ್ರೆ ಒಂದು ತಾಲೂಕಲ್ಲಿ 10,000 ರೈತರು ಇದೆ ಅಂದ್ರೆ ಅಲ್ಲಿ 1,25,000 ಈ ರೀತಿ ಕ್ಯಾಲ್ಕುಲೇಟ್ ಅಷ್ಟು ಇರ್ಬೋದು ಅನ್ಸುತ್ತೆ. ಈ ರೀತಿಯ ಪ್ರತಿಯೊಂದು ತಾಲೂಕು ಮೇಲೆ ಈ ರೀತಿಯಾಗಿ ಪ್ರತಿಯೊಂದು ತಾಲೂಕಲ್ಲಿ ಎಷ್ಟು 1,25,000 ಅಂದ್ರೆ ಎಷ್ಟು ತಾಲೂಕಿದೆ ನಮ್ಮ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ 15 ತಾಲೂಕು ಇದೆ ಅಂದ್ರೆ ಇಷ್ಟೇ ನೋಡ್ಬೋದು. ಅಂದಾಜು ನೀವು ಕ್ಯಾಲ್ಕುಲೇಟ್ ಮಾಡಿ ಸ್ನೇಹಿತರೆ. ಈ ರೀತಿ ಡಿಸ್ಟ್ರಿಕ್ಟ್ ಫ್ರಾಂಚೈಸಿ ತಗೊಂಡಾಗ ಈ ರೀತಿಯ ಬೆನಿಫಿಟ್ ಸಿಗ್ತಾ ಇದೆ. ಒಂದೇ ತಾಲೂಕಲ್ಲಿ 1,25,000 ರೂಪಾಯಿ ಸಿಗ್ತಾ ಇದೆ ಅಂದ್ರೆ ಹಲವಾರು ಅಲ್ಲಿ ಎಷ್ಟು ತಾಲೂಕು 15 ತಾಲೂಕು ಇದೆ ಸರಿನಾ. ಈ ರೀತಿ ತಾಲೂಕಲ್ಲಿ ಕ್ಯಾಲ್ಕುಲೇಷನ್ ಮಾಡಿದಾಗ ಪ್ರತಿಯೊಬ್ಬ ರೈತರಿಂದ ಎಷ್ಟು ಸಿಗುತ್ತೆ 25 ರೂಪಾಯಿ ಸಿಗುತ್ತೆ. ಆದ್ರೆ ಅಲ್ಲಿ ರೈತ 1 ರೂಪಾಯಿನೂ ಪೇ ಮಾಡೋದಿಲ್ಲ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇಲ್ಲಿ ಕಮಿಷನ್ ಆನ್ ಆಲ್ ಪರ್ಚೇಸ್ ಆಫ್ ಗ್ರಾಮಾಲಜಿ ಪ್ರಾಜೆಕ್ಟ್ ಅಂದ್ರೆ ಪ್ರತಿ ಒಂದು ಬೆಳೆಯನ್ನ ತಗೊಂಡಾಗ ಈ ಒಂದು ಜಿಲ್ಲೆಯಲ್ಲಿ ತಗೊಂಡಾಗ ಪ್ರತಿ ಒಂದು ಕೆಜಿ ಮೇಲೆ ಎಷ್ಟು ಸಿಗುತ್ತೆ 0.10% ಪ್ರತಿ ಒಂದು ಕೆಜಿ ಮೇಲೆ ಆ ಒಬ್ಬ ಇನ್ಕಮ್ ಕೂಡ ಒಬ್ಬ ಡಿಸ್ಟ್ರಿಕ್ಟ್ ಫ್ರಾಂಚೈಸಿ ಓನರಿಗೆ ಸಿಗ್ತಾನೆ ಹೋಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ನೀವು ಬೆನಿಫಿಟ್ ತಗೋಬಹುದು. ಪ್ರತಿಯೊಂದು ಲೋಕಲ್ ಕ್ಯಾಂಡಿಡೇಟ್ ಇದ್ಲಿ ಪ್ರತಿಯೊಬ್ಬರು ರೆಸ್ಪಾನ್ಸಿಬಿಲಿಟಿ ಕೂಡ ಪ್ರತಿಯೊಂದು ಅವರ ಜವಾಬ್ದಾರಿ ಕೂಡ ಈ ಒಂದು ಡಿಸ್ಟ್ರಿಕ್ಟ್ ಫ್ರಾಂಚೈಸಿ ಕೂಡ ನೋಡ್ತಾನೆ ಇರ್ಬೋದು. ಪ್ರತಿಯೊಂದು ಜವಾಬ್ದಾರಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಏನೇನು ಲೀಡರ್ಶಿಪ್ ಆಗಿ ಪ್ರತಿಯೊಂದು ಪಿನ್ ಕೋಡ್ ಅನ್ನ ಕವರ್ ಮಾಡ್ತಾ ಪ್ರತಿಯೊಂದು ಲೀಡರ್ಶಿಪ್ ಕೂಡ ಬಿಲ್ಡ್ ಮಾಡ್ತಾನೆ ಇರ್ಬೋದು. ಈ ರೀತಿಯ ಜವಾಬ್ದಾರಿ ಕೂಡ ಪ್ರತಿಯೊಂದು ಇಲ್ಲಿ ನೋಡ್ತಾ ಇರೋ ಸ್ಕ್ರೀನ್ ಶಾಟ್ ಕೂಡ ತಗೊಳ್ಳಿ ಸ್ನೇಹಿತರೆ. ಈ ರೀತಿಯಾಗಿ ನೀವು ಬೆನಿಫಿಟ್ ಕೂಡ ಒಬ್ಬ ಡಿಸ್ಟ್ರಿಕ್ಟ್ ಫ್ರಾಂಚೈಸಿ ಕೂಡ ತಗೊಳ್ಬೇಕು. ಜವಾಬ್ದಾರಿ ಕೂಡ ಈ ರೀತಿಯಾಗಿ ಕಂಡೀಷನ್ ಕೂಡ ಇರುತ್ತೆ. ಪ್ರತಿಯೊಂದು ಕಂಡೀಷನ್ ನೋಡಿ ಪ್ರತಿಯೊಂದು ಕೂಡ ಜವಾಬ್ದಾರಿನ ತಗೊಳ್ಳಿ. ಮತ್ತೇನಪ್ಪ ಅಂದ್ರೆ ಓದ್ಕೊಂಡು ಪ್ರತಿಯೊಂದು ಡಿಸ್ಟ್ರಿಕ್ಟ್ ಫ್ರಾಂಚೈಸಿನ ತಗೊಳ್ಳಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇಲ್ಲಿ ಕಾಣ್ತಾ ಇರ್ಬೋದು ಅಡಿಷನಲ್ ಅಥಾರಿಟಿ ಅಂಡ್ ಪವರ್ಸ್ ಅಂದ್ರೆ ಪ್ರತಿಯೊಂದು ಅಥಾರಿಸ್ ಅಂದ್ರೆ ಪ್ರತಿಯೊಂದು ಗ್ರೂಪ್ ಗಳಲ್ಲಿ ಮೀಟಿಂಗ್ ಕೂಡ ಇರುತ್ತೆ. ಪ್ರತಿ ತಿಂಗಳು ಅಥವಾ ಪ್ರತಿಯೊಂದು ವಾರಕ್ಕೆ ಒಂದ್ಸಲ ಅಥವಾ ಈ ರೀತಿಯಾಗಿ ನೀವು ಪ್ರತಿಯೊಂದು ಪಿನ್ ಕೋಡ್ ಓನರ್ ಇರ್ತಾನಲ್ಲ ಪ್ರತಿಯೊಂದು ಮೀಟಿಂಗ್ ಕೂಡ ಫಿಕ್ಸ್ ಕೂಡ ಮಾಡೋ ಒಂದು ಯಾರು ಮಾಡ್ತಾರೆ ಡಿಸ್ಟ್ರಿಕ್ಟ್ ಫ್ರಾಂಚೈಸಿ ಕೂಡ ಮಾಡ್ತಾರೆ. ಪ್ರತಿಯೊಂದು ಗ್ರೂಪ್ ಕೂಡ ಡಿಸ್ಕಸ್ ಕೂಡ ಇರುತ್ತೆ. ಪ್ರತಿಯೊಂದು ಟ್ರೈನಿಂಗ್ ಕೂಡ ಎಟು ಜೆಡ್ ಕೊಡೋದ್ರಿಂದ ಪ್ರತಿಯೊಂದು ಸಮಸ್ಯೆ ಕೂಡ ಯಾರ ಕೈಲಿರುತ್ತೆ ಒಬ್ಬ ಡಿಸ್ಟ್ರಿಕ್ಟ್ ಫ್ರಾಂಚೈಸಿ ಹೋಲ್ಡರ್ ಅವನ ಕೆಲಸ ಕೂಡ ಇಲ್ಲಿ ಆ ಒಬ್ಬ ವ್ಯಕ್ತಿ ಕೂಡ ಇರುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ರೀತಿಯಾಗಿ ನೀವು ವಿ ಆರ್ ನಾಟ್ ಆಫರಿಂಗ್ ಫ್ರಾಂಚೈಸಿ, ವಿ ಆರ್ ಬಿಲ್ಡಿಂಗ್ ಡಿಸ್ಟ್ರಿಕ್ಟ್ ಲೆವೆಲ್ ಲೀಡರ್ಶಿಪ್ ಅಂದ್ರೆ ನಿಮಗೆ ಈ ಒಂದು ಫ್ರಾಂಚೈಸಿ ನಿಮಗೆ ಆಫರ್ ಆಗಿ ಕೊಡ್ತಲ್ಲ ಸ್ನೇಹಿತರೆ. ಇಲ್ಲಿ ನಿಮಗೆ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಲೀಡರ್ಶಿಪ್ ಆಗಿ ನೀವು ಕ್ವಾಲಿಟಿ ಮುಖಾಂತರ ಪ್ರತಿಯೊಬ್ಬರು ತಗೊಂಡು ಹೋಗುವ ಒಂದು ಕ್ವಾಲಿಟಿ ಕೂಡ ತಗೊಂಡು ಹೋಗ್ಬೇಕು ಅನ್ನೋ ಉದ್ದೇಶವನ್ನ ಈ ಒಂದು ನಿಮಗೆ ಜವಾಬ್ದಾರಿ ರೂಪದಲ್ಲಿ ನಿಮಗೆ ಕೊಡ್ತಾನೆ ಇದೆ ಅಂತ ನಮ್ಮ ಒಂದು ಯುಜ್ಮಿ ಸಂಸ್ಥೆ ಕೂಡ ಹೇಳ್ತಾನೆ ಹೋಗ್ತಾ ಇದೆ ಸ್ನೇಹಿತರೆ. ಈ ರೀತಿಯಾಗಿ ನೀವು ಪ್ರತಿ ಒಂದು ಪಿನ್ ಕೋಡ್ ತಗೊಂಡು ಈ ಒಂದು ಡಿಸ್ಟ್ರಿಕ್ಟ್ ಫ್ರಾಂಚೈಸಿಯಲ್ಲಿ ಇವತ್ತೊಂದು ಪಿನ್ ಕೋಡ್ ಯಾವ ರೀತಿಯಾಗಿ ಇನ್ಕಮ್ ಕೂಡ ಸಿಗುತ್ತೆ ಪ್ರತಿಯೊಂದು ಡಿಕ್ಟಿವ್ ಮಾಹಿತಿನೂ ನಿಮ್ಗೆ ತಿಳಿಸ್ತಾನೆ ಹೋಗಿದೆ ಅಂತ ತಿಳ್ಕೊಳ್ತೇನೆ ಸ್ನೇಹಿತರೆ. ನನ್ನ ಒಂದು ಮಾತು ಸ್ಪೀಡ್ ಆಗಿರ್ಬೋದು ಅನ್ಸುತ್ತೆ. ಓಕೆ ಸ್ನೇಹಿತರೆ, ಈ ಒಂದು ಮೀಟಿಂಗ್ ನಾನು ಏನ್ ಮಾಡ್ತೇನೆ, ಓಕೆ ನನ್ನ ಎಷ್ಟು ನನ್ನ ಸ್ಪೀಕರ್ ಆಗಿ ನಾನು ತಗೋಬೇಕು, ಎಷ್ಟು ಇನ್ಫಾರ್ಮೇಶನ್ ಕೊಡ್ಬೇಕಂತ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅಂತ ತಿಳ್ಕೊತೇನೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರು ಆ ಒಂದು ಯೂಸ್ಮಿ ಅಪ್ಲಿಕೇಶನ್ ಯೂಸ್ ಮಾಡಿ ಪ್ರತಿಯೊಂದು ಅಲ್ಲಿ ಕೂಡ ನೀವು ಕೂಡ ಬೆನಿಫಿಟ್ ನ ತಗೊಳ್ಳಿ. ಪ್ರತಿಯೊಬ್ಬರು ನಿಮ್ಮ ಕುಟುಂಬದ ಒಂದು ಜವಾಬ್ದಾರಿ ಕೂಡ ತಗೊಳ್ಳಿ ಅಂತ ಹೇಳ್ತಾ ಈ ಒಂದು ಜೂಮ್ ಮೀಟಿಂಗ್ ಅನ್ನ ಓಕೆ ನನ್ನ ಒಂದು ಸ್ಪೀಕರ್ ಎಷ್ಟು ಇನ್ಫಾರ್ಮೇಶನ್ ಕೊಡ್ಬೇಕಂತ ಆ ಒಂದು ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಕೊಟ್ಟಿದ್ದೀನಿ ಅಂತ ತಿಳ್ಕೊತೇನೆ. ಓಕೆ ಸ್ನೇಹಿತರೆ, ಈ ರೀತಿಯಾಗಿ ನೀವು ಪ್ರತಿಯೊಂದು ಬೆನಿಫಿಟ್ ಕೂಡ ಪ್ರತಿಯೊಬ್ಬರು ತಗೊಳ್ಳಿ, ಪ್ರತಿಯೊಂದು ನಿಮ್ಮ ಕುಟುಂಬದ ಒಂದು ಸುರಕ್ಷತೆ ತಗೊಳ್ಳಿ ಅಂತ ಹೇಳ್ತಾ ನನ್ನ ಒಂದು ಮಾತನ್ನ ಮುಗಿಸ್ತೇನೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಓಕೆ, ಓವರ್ ಟು ಜ್ಯೋತಿ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
ಇಂದು ನಮಗೆ ಯೂಸ್ಮಿ ಟೆಕ್ನಿಕಲ್ ಮತ್ತು ಮ್ಯಾಪಿನ್ ಬಗ್ಗೆ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ರಿ. ನಾನು ಸಹ ಹೌಸ್ ವೈಫ್ ಇದ್ದೇನೆ. ನಾನು ಮನೆ ಕೆಲಸ ಮಾಡುತ್ತಾ ಫ್ರೀ ಟೈಮ್ ನಲ್ಲಿ ಯೂಸ್ಮಿ ಮಾಡುತ್ತೇನೆ. ನಾನು ಕೆಲವು ದಿನದಲ್ಲಿ ಇಂಪೋಸ್ ರ್ಯಾಂಕ್ ಅಚೀವರ್ ಆಗುತ್ತೇನೆ. ಮತ್ತೆ ನೀವು ನಿಮ್ಮ ಮನೆಯಲ್ಲಿ ಹೌಸ್ ವೈಫ್ ಇದ್ದಾರೆ, ಅವರಿಗೆ ಯೂಸ್ಮಿ ಅಪ್ಲಿಕೇಶನ್ ಕೊಡ್ರಿ ಮತ್ತು ಯೂಸ್ಮಿ ಬಗ್ಗೆ ಕಲಿಯೋಕೆ ಡೈಲಿ ಮೀಟಿಂಗ್ ಇರುತ್ತದೆ ಮತ್ತು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಸಹ ಕನ್ನಡ ಮೀಟಿಂಗ್ ಇರುತ್ತದೆ. ಅವರು ಇಲ್ಲಿ ಬಂದು ಕಲಿಯೋಕೆ ಅವಕಾಶ ಇದೆ. ಅವರು ಫ್ರೀ ಟೈಮ್ ನಲ್ಲಿ ಯೂಸ್ಮಿ ಮಾಡಕ್ಕೆ ನೀವು ಸಪೋರ್ಟ್ ಮಾಡ್ರಿ ಮತ್ತು ನಾವು ಸಹ ಮೀಟಿಂಗ್ ನಲ್ಲಿ ಅವರಿಗೆ ಸಪೋರ್ಟ್ ಮಾಡುತ್ತೇವೆ. ಅವರು ವರ್ಕ್ ಫ್ರಮ್ ಹೋಮ್ ಮಾಡಿದರೆ ನಿಮಗೆ ಮತ್ತು ಫ್ಯಾಮಿಲಿಗೆ ಸಹಾಯ ಆಗುತ್ತದೆ. ಸ್ನೇಹಿತರೆ, ನಿಮ್ಮ ಏನಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡ್ರಿ. ಈ ಕನ್ನಡ ಮೀಟಿಂಗ್ ನಲ್ಲಿ ಗೆಸ್ಟ್ ಮಿಸ್ಟರ್ ಸಂದೀಪ್ ಪಾಟೀಲ್ ಸರ್ ಅವರಿಗೆ ಇನ್ವೈಟ್ ಮಾಡುತ್ತೇನೆ. ಅವರು ಇಂಪೋಸರ್ ರ್ಯಾಂಕ್ ಅಲ್ಲಿದ್ದಾರೆ. ನಮಗೆ ಇಂದು ಈ ಮೀಟಿಂಗ್ ನಲ್ಲಿ ಶೇರಿಂಗ್ ಕೊಡುವುದಿದ್ದಾರೆ. ನಾವು ಎಲ್ಲರೂ ಈ ಮಂಚಿನಲ್ಲಿ ಕರೆಯೋಣ. ಹೋಸ್ಟ್ ಎಲ್ಲರೂ ಮೈಕ್ ಅನ್ಮ್ಯೂಟ್ ಮಾಡಿ. ಮೋಸ್ಟ್ ವೆಲ್ಕಮ್ ಸರ್, ಮೋಸ್ಟ್ ವೆಲ್ಕಮ್. ಮೋಸ್ಟ್ ವೆಲ್ಕಮ್ ಸರ್ ಸಂದೀಪ್ ಸರ್. Welcome, most welcome, Sandeep sir, most welcome. वेलकम सर, वेलकम. Thank you, thank you sir. Most welcome. Thank you sir, thank you. ಧನ್ಯವಾದ. ಈ ಮಂಚಲ್ಲಿ ನನಗೆ ಇನ್ವೈಟ್ ಮಾಡಿದಾಗೆ ಎಲ್ಲಾ ಜನಗೆ ತುಂಬಾ ಥ್ಯಾಂಕ್ಸ್, ಧನ್ಯವಾದ. ನಾ ಸಂದೀಪ್ ಪಾಟೀಲ್, ಕೋಲ್ಹಾಪುರ್, ಮಹಾರಾಷ್ಟ್ರದಿಂದ ಇರೋದು. ಮತ್ತೆ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಎಷ್ಟು ಬರ್ತಿದೆ ಆ ತರ ನಾ ಎಫರ್ಟ್ ಹಚ್ಚಿ ಕನ್ನಡ ಲ್ಯಾಂಗ್ವೇಜ್ ಮೀಟಿಂಗ್ ಕೊಡ್ತಾ ಇದ್ದೀನಿ. ಈ ತರ ಕನ್ನಡ ಲ್ಯಾಂಗ್ವೇಜ್ ನೀವು ಪಾರ್ಟಿಸಿಪೆಂಟ್ ಈಗ 21 ಜನ ಕಾಣ್ತಾ ಇದ್ದಾರೆ. ಪ್ರತಿ ಜನ ನಮ್ಮ ಕನ್ನಡ ಮೀಟಿಂಗ್ ಅಲ್ಲಿ ಪ್ರತಿ ಜನಗೆ ಇನ್ವೈಟ್ ಮಾಡ್ರಿ. ಯಾವ ತರ ಯೂಸ್ಮಿದಿಂದ ನಮ್ಗೆ ಇನ್ಕಮ್ ಹೆಂಗ್ ಆಗೋದೈತಿ, ಈ ಸಿಸ್ಟಮ್ ಯಾವ ವರ್ಕ್ ಮಾಡ್ತೈತಿ, ಯೂಸ್ಮಿದಾಗ ನಮ್ದು ಏನು ಸೆಕ್ಯೂರಿಟಿ ಐತಿ ಅಂದ್ರೆ ಈ ಸಿಸ್ಟಮ್ ದಾಗ ನಿಮ್ಗೆ ಆಧಾರದಿಂದ ವೆರಿಫೈಡ್ ಟ್ರಸ್ಟೆಡ್ ಕಸ್ಟಮರ್ ಐತಿ. ಇಲ್ಲಿ ಯಾವ ತರ ಫ್ರಾಡ್ ಆಗ್ಬಾರ್ದನ್ನ ಆಧಾರ್ ಕಾರ್ಡ್ ತಗೋತಾರೆ. ಯಾಕಂದ್ರೆ ನಾವು ಒಂದ್ ಸಿಮ್ ಕಾರ್ಡ್ ತಗೋಬೇಕಂದ್ರೆ, ಮೊಬೈಲ್ ಸಿಮ್ ಕಾರ್ಡ್ ತಗೋಬೇಕಂದ್ರೆ ನಾವು ವೆರಿಫೈ ಕೊಡ್ತೇವೆ, ನಾವು ಆಧಾರ್ ಕೊಡ್ತೇವೆ, ಇದ್ರಲ್ಲಿ ಥಂಬ್ ಕೊಡ್ತೇವಿ, ಅವಾಗ ನಮ್ ಸಿಮ್ ಕಾರ್ಡ್ ಕೊಡ್ತಾರೆ. ಸಿಮ್ ಕಾರ್ಡ್ ತಗೊಂಡ್ಮೇಲೆ ನಾವು ಯಾವ್ದು ತರ ಫ್ರಾಡ್ ಆಗ್ಬಾರ್ದು ಅಂದ್ರೆ ನಮ್ಗೊಂದು ಅಂಜಿಕೆ ಇರ್ತೈತಿ. ಆ ತರ ಈ ಸಿಸ್ಟಮ್ ಅಲ್ಲಿ ಆಧಾರದಿಂದ ವೆರಿಫೈ ಆದ್ರೆ ಯಾವ್ದು ಫ್ರಾಡ್ ಆಗ್ಬಾರ್ದು ಅದ್ರ ಸಂಬಂಧ ಇದು ಆಧಾರ್ ತಗೋತಾರೆ. ಸೋಷಿಯಲ್ ಮೀಡಿಯಾ ನಮ್ಗೆ ಇನ್ಕಮ್ ಸಿಗತ್ತೆ. ಯಾಕ ಇಲ್ಲಿ ಯಾವ ತರ ಗಲೀಜ್ ವಿಡಿಯೋ ಬರೋದಿಲ್ಲ, ಯಾವ್ದಿಲ್ಲ. ಗ್ರಾಮೋಲಜಿದಾಗ ನಿಮ್ಗೆ ಯಾವ ತರ ಬೆನಿಫಿಟ್ ಐತಿ ಅದು ಸರ್ ಆನಂದ್ ಸರ್ ಇದಾರು. ಮತ್ತೆ ರೈತರಿಗೆ ಎಷ್ಟು ಬೆನಿಫಿಟ್ ಐತಿ, ರೈತರದ್ದು ಏನ್ ವರ್ಕ್ ಐತಿ, ಟೋಟಲಿ ಗ್ರಾಮೋಲಜಿದಾಗ ವರ್ಕ್ ಆಗೋದೈತಿ ಫ್ರೀ ಆಫ್ದಾಗ. ಮತ್ತೆ ನಮ್ದೊಂದು ಗೋವಾ ಇವೆಂಟ್ ಐತಿ 11 ಬೇಗ. ಗೋವಾ ಇವೆಂಟ್ಗೆ 11 ಮೇಗ ಸೆಲ್ಲರ್ ಅಕೌಂಟ್ ಓಪನ್ ಆಗ್ತದೆ. ಸೆಲ್ಲರ್ ಅಕೌಂಟ್ ಓಪನ್ ಆದ್ಮೇಲೆ ನಿಮ್ದ ಊರಲ್ಲಿ ನಿಮ್ ಡಿಸ್ಟಿಕ್ ಅಲ್ಲಿ ಯಾರ್ ಜನ ಸ್ವಂತ ಮನೆಯಲ್ಲಿ ಬಿಸ್ನೆಸ್ ಐತಿ ಅವರಿಗೆ ಸೆಲ್ಲರ್ ಅಕೌಂಟ್ ಓಪನ್ ಮಾಡ್ರಿ. ಅವರಿಗೆ ಈ ಬಿಸ್ನೆಸ್ ಅಲ್ಲಿ ಅವರಿಗೆ ಜಾಯಿನ್ ಮಾಡ್ಕೊರಿ. ಅವರಿಗೆ ಇದು ಬಿಗ್ಗೆಸ್ಟ್ ಒನ್ ಯೂಸ್ಮಿ 5.5 ಲಕ್ಷ ಈಗ ನಮ್ದು ಕಸ್ಟಮರ್ ಇದಾರೆ. ಆ ಬಿಸ್ನೆಸ್ ಗೆ ಅವರಿಗೆ ಇಲ್ಲಿಂದ ಲಾಭ ಸಿಗತ್ತೆ, ನಿಮ್ಗೂ ಅದ್ರ ಬಗ್ಗೆ ಲಾಭ ಐತಿ. ಮತ್ತೆ ಇಂದ ಹೋಸ್ಟಿಂಗ್ ಮಾಡಿದಾರ ಆನಂದ್ ಸರ್, ಚೆನ್ನಾಗಿ ಹೋಸ್ಟಿಂಗ್ ಮಾಡಿದಾರ ಅವರು. ಯೂಸ್ಮಿದ ಯಾವ ತರ ಆಪ್ ಇನ್ಸ್ಟಾಲ್ ಮಾಡಿ ಯಾವ ತರ ಎಲ್ಲಾ ತರ ಅವರು ನಮ್ಗೆ ಹೇಳಿದಾರು. ಇವತ್ತು ಸ್ಪೀಕರ್ ಅವರು ಚೆನ್ನಾಗಿ ಸ್ಪೀಕರ್ ಮಾಡಿದಾರು. ಮಸ್ತ್ ಹೆಂಗೈತಿ, ಯಾವ್ದು ರೀತಿ ಕೆಲಸ ಮಾಡ್ಬೇಕಂದ್ರೆ ಒಂದ್ ಸೆಕ್ಯೂರಿಟಿ ಬೇಕು. ಒಂದ್ 2 ನಿಮಿಷ ಶೇರ್ ಮಾಡ್ತೀನಿ ನಾ. ಜೋ ಗಿರ್ಕರ್ ಸಮझ जाते हैं, जो गिरकर समझ जाते हैं वही जिंदगी। आवाज आ रही है मेरी? किसी ने माइक मेरा अनम्यूट किया था, सॉरी। किस्मत भी उसी का साथ देती है जो मेहनत से दोस्ती कर लेता है दोस्तों, वरना बैठकर सोचने वाले का हर सपना अधूरा रहता है। बस थैंक यू. ನನಗ ಈ ಮಂಚಲ್ಲಿ ಇನ್ವೈಟ್ ಮಾಡಿ ಎಲ್ಲರಿಗೆ ಧನ್ಯವಾದಗಳು. ಈ ತರ ಮಂಗಳವಾರ ಮತ್ತು ಶುಕ್ರವಾರ ಕನ್ನಡ ಮೀಟಿಂಗ್ ಇರ್ತೈತಿ. ನಿಮ್ ಟೀಮ್ ಈ ಕನ್ನಡ ಮೀಟಿಂಗ್ ಅಲ್ಲಿ ಇನ್ವೈಟ್ ಮಾಡ್ರಿ. ಅವ್ರಿಗೆ ತುಂಬಾ ಇಲ್ಲಿ ನಾಲೆಜ್ ಸಿಗತ್ತೆ. ನಿಮಗೂ ಯಾವ ತರ ಇಲ್ಲಿ ಮೀಟಿಂಗ್ ಬಂದ್ ಕೊಡೋದು, ಸ್ಪೀಕರ್ ಮಾಡೋದು, ಹೋಸ್ಟಿಂಗ್ ಮಾಡಬಹುದು, ನಿಮ್ಗೆ ಇಷ್ಟ ಆಯ್ತಾರೆ ನಿಮ್ಗೆ ಇಲ್ಲಿ ಅನುಕೂಲ ಐತಿ. ಥ್ಯಾಂಕ್ ಯು. ಓವರ್ ಟು ಹೋಸ್ಟ್. ಥ್ಯಾಂಕ್ ಯು ಫಾರ್ ಶೇರಿಂಗ್. ನಮ್ಮ ಕನ್ನಡ ಮೀಟಿಂಗ್ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಇರುತ್ತದೆ. ಇಲ್ಲಿ ನಿಮ್ಮ ಟೀಮ್ ಸ್ನೇಹಿತರಿಗೆ ಮೀಟಿಂಗ್ ನಲ್ಲಿ ಕರೆದುಕೊಂಡು ಬನ್ನಿರಿ. ಸರ್ ಇಲ್ಲಿ ಯಾರ್ದು ಕ್ವಶನ್ ಇಲ್ಲ, ಯಾರ್ದು ಹ್ಯಾಂಡ್ ರೈಸ್ ಇಲ್ಲ ಸರ್. ಡೈಲಿ ಮುಂಜಾನೆ ಮತ್ತು ಸಂಜೆ 8 ಗಂಟೆಗೆ ನ್ಯಾಷನಲ್ ಮೀಟಿಂಗ್ ಇರುತ್ತದೆ. ಇಲ್ಲಿಯೇ ಇಂದಿನ ಮೀಟಿಂಗ್ ಮುಗಿಸೋಣ. ಮೇಡಮ್ ಚಂದ್ರಮನ್ ಸರ್ ಗೆ ಇನ್ವೈಟ್ ಮಾಡ್ಕೊರಿ, ಅವ್ರು 1-2 ನಿಮಿಷ ಸೀನಿಯರ್ ತಗೋರಿ. ನಮ್ಮ ಈ ಕನ್ನಡ ಮೀಟಿಂಗ್ ನಲ್ಲಿ ಸ್ಪೆಷಲ್ ಗೆಸ್ಟ್ ಮಿಸ್ಟರ್ ಚಂದ್ರವಾಸ್ ಗಾಗುಳಿ ಸರ್ ಅವರಿಗೆ ನಾ ಇಲ್ಲಿ ಇನ್ವೈಟ್ ಮಾಡುತ್ತೇನೆ.
ನಾ ಮೈಕ್ ಹೋಸ್ಟ್ ಎಲ್ಲರೂ ಮೈಕ್ ಅನ್ಮ್ಯೂಟ್ ಮಾಡಿ ಅವರಿಗೆ ಈ ಮಂಚಿನಲ್ಲಿ ಇನ್ವೈಟ್ ಮಾಡೋಣ ಬನ್ನಿರಿ. ಮೋಸ್ಟ್ ವೆಲ್ಕಮ್ ಸರ್, ಮೋಸ್ಟ್ ವೆಲ್ಕಮ್. चंद्रभान Most सर welcome, sir. Welcome, sir. वेलकम ಮೋಸ್ಟ್ ವೆಲ್ಕಮ್ ಚಂದ್ರವನ್ ಸರ್, ಮೋಸ್ಟ್ ವೆಲ್ಕಮ್. जय हिंद सर। जय हिंद सर, मोस्ट वेलकम। जय हिंद, जय यूजमी साथियों। बहुत ही जबरदस्त होस्टिंग हमारे क्रिएटर ज्योति ताई की, और उसी प्रकार हमारे क्रिएटर आनंद सर, सुपर डुपर प्लान 5 स्टार रेटिंग दोनों को भी। और साथियों, जैसे कि हम हर वीक में कन्नड़ मीटिंग लेते हैं, लेकिन धीरे धीरे हमारी स्ट्रेंथ में भी बढ़ोतरी हो रही है। इसका मतलब मीटिंग का जो भी प्रमोशन हम कर रहे हैं वो हर जगह पे पहुंच रहा है, और यही करना है दोस्तों कि हमने जब तक हम दिखेंगे नहीं तब तक हम बिकेंगे नहीं। और सिस्टम का असूल है कि हमने जितना ज्यादा प्रमोट कर सकते हैं मीटिंग को, क्योंकि ये ज्ञान है, ज्ञान बांटने से बढ़ता है दोस्तों। तो हमने इस ज्ञान को जितना बांट सकते हैं जनमानस तक, हर घर घर तक हमने यूज मी को पहुंचाना है। और माध्यम है सीखने का सिर्फ जूम मीटिंग, क्योंकि हमारे एक लीडर मिस्टर फतेह आलम भी कहते हैं बार बार कि जिसकी मीटिंग जूम पर उसका बिजनेस बूम पर, उसी का बिजनेस उठेगा दोस्तों। जिसके पूरी टीम अगर जूम पे आती है, तो मैं सभी लीडरों से यही आशा करता हूं कि आप अगले सेशन में फिर मीटिंग को हाउसफुल करेंगे। और एक चीज हमने जो भी हमारे प्रोडक्ट है, जो अभी आनंद सर ने भी दिखाए, वो 100% प्रोडक्ट यूज, नो एक्सक्यूज, कोई एक्सक्यूज नहीं। और हमारे जो ये लीडर है जो प्लान देते हैं, होस्टिंग करते हैं, इन्होंने हर एक ने काफी सारे प्रोडक्ट परचेस किए हुए, और इसी वजह से आज उनके बात में वो दम है साथियों। क्योंकि जब तक हम यूज नहीं करेंगे तब तक बाकी टीम को भी हम बता नहीं सकते। इसलिए 100% प्रोडक्ट यूज, नो एक्सक्यूज, और लगे रहे लगन से लगातार। बहुत बहुत धन्यवाद आप सभी का। बहुत सुपर ऐसी शेयरिंग हमारे इन्फ्लुएंसर संदीप पाटिल सर की, और इसी तरह लगन से लगे रहिए। अच्छे, बहुत ही बढ़िया काम आप लोग सभी कर रहे हो। हर किसी को यहाँ पर मौका मिलता है, बेशर्ते आपने वॉलंटियर आगे आना है कि अगले बार होस्टिंग के लिए कौन साथी रहेगा, कौन साथी प्लान प्रेजेंटेशन के लिए रहेगा, आपने खुद के भी नाम देने हैं। ये सबके लिए खुला है साथियों। यहाँ पर किसी के साथ ऐसी कोई बात नहीं होगी। जिसको भी प्लान देना आता है, जो भी होस्टिंग करना चाहता है, तो जरूर आप सदानंद सर जी को या आनंद सर को या संदीप सर को अपने नाम दीजिए, ताकि नेक्स्ट सेशन में भी आपको भी होस्टिंग का मौका मिलेगा, प्लान का मौका मिलेगा, विड्रॉल करने का भी मौका मिलेगा। तो आपने अपने नाम इन लीडरों के पास अपने नोट करवाने हैं। शुक्रिया, धन्यवाद। बैक टू होस्ट। जय हिंद। हैशटैग रुकना मना है। जय हिंद दोस्तों। ಥ್ಯಾಂಕ್ ಯು ಫಾರ್ ಶೇರಿಂಗ್. ಸರ್ ಟೈಮ್ ಆಗಿದೆ, ಇಲ್ಲಿ ಇಂದಿನ ಮೀಟಿಂಗ್ ಮುಗಿಸೋಣ.